ನಮ್ಮ ಜೊತೆ ಇವತ್ತು ನಮ್ಮ ಇಂಡಿಯನ್ ಬ್ಲೈಂಡ್ ವುಮೆನ್ಸ್ ಕ್ರಿಕೆಟ್ ಟೀಮ್ ನ ಕ್ಯಾಪ್ಟನ್ ಇದ್ದಾರೆ ದೀಪಿಕಾ ಟಿ.ಸಿ. ಮೇಡಮ್. ಫಸ್ಟ್ T20 ವರ್ಲ್ಡ್ ಕಪ್ ಅಲ್ಲೇ ನಾವು ಒಂದು ಭಾರತಕ್ಕೆ ಕಪ್ ತಂದು ಕೊಟ್ಟಿರೋದು ತುಂಬ ಹೆಮ್ಮೆ ಅನಿಸುತ್ತೆ ನಮಗೆ. ಆಗ ಅಪ್ಪ ಅಮ್ಮನ ಹತ್ರ ಹೋಗ್ಬಿಟ್ಟು ನಾನು ಹೇಳಿದೆ, 2 ಕೈ ಕಾಲು ಇಲ್ಲದೆ ಅವ್ರು ಇದ್ದಾರೆ, 2 ಕಣ್ ಕಾಣದೆ ಇರೋರು ಇದ್ದಾರೆ, ಅಟ್ಲೀಸ್ಟ್ ನನ್ಗೊಂದಾದ್ರೂ ಕಣ್ ಕಾಣಿಸುತ್ತೆ, ಅದಕ್ಕೆ ಖುಷಿ ಪಡಿ ಅಂತಂತಂದೆ. ನನಗೊಂದು ಮ್ಯಾಚ್ ಫೀಸ್ ಬರುತ್ತಲ್ಲ, ಆ ಮ್ಯಾಚ್ ಫೀಸ್ ಕೊಟ್ಟರೆ ಅಪ್ಪ ಅಮ್ಮಂಗೆ ಅಟ್ಲೀಸ್ಟು ರೇಷನ್ ತೊಗೊಂಡ್ಬಿಟ್ಟು ಹೊಟ್ಟೆ ತುಂಬ ಊಟ ಮಾಡ್ತಾರೆ. ಆ ಒಂದು ಕಾನ್ಸೆಪ್ಟ್ ಇದ್ದಿದ್ದು ನನ್ನ ತಲೆಯಲ್ಲಿ. ಎಷ್ಟೋ ಬಾರಿ ನೀರು ಕುಡ್ದು ಹಾಗೇನೆ ಮಲ್ಕೊಂಡಿದ್ವಿ ನಾವು. ಆ ಸಂದರ್ಭದಲ್ಲಿ ಎಷ್ಟೋ ಬಾರಿ ಆ ಥರ ಮಲ್ಕೊಂಡಿದ್ದೀವಿ ನಾವು. ಒಂದು ಏನಾದರೂ ಹಣ್ಣು ಏನಾದರೂ ಒಂದು ಎಸ್ತಿದ್ದಿದ್ರೆ ಎಷ್ಟೋ ಬಾರಿ ಅರ್ಧ ತೆಗೆದಾಕ್ಬಿಟ್ಟು ಅರ್ಧ ತಿಂದಿರ್ತಿದ್ವಿ. ಅಟ್ಲೀಸ್ಟ್ ಮುದ್ದೆ ಎಸ್ತಿದ್ರು ಸಹ ಅದನ್ನು ಎತ್ಕೊಂಡು ನಾವು ತಿಂದಿದ್ದೀವಿ. ಆ ಒಂದು ಸಂದರ್ಭಗಳಿದೆ. ಸೊ ಕೇಕ್ ಏನಾದರೂ ಸಿಕ್ಕಿದಾಗ ಅಯ್ಯೋ ನನ್ನ ತಮ್ಮರಿಗೆ ಕೊಟ್ಟಿದ್ದಿದ್ರೆ ಸ್ವಲ್ಪ ಆದರೂ ಅವರು ತಿಂತಾ ಇದ್ದಿದ್ರಲ್ಲ ಅನ್ನೋ ಥರ ಫೀಲ್ ಮಾಡ್ಕೊತಿದ್ದೆ. ಚೆನ್ನಾಗಿರೋ ಊಟ ಆಗಿರ್ಬೋದು, ಒಂದು ಸ್ವೀಟ್ ಆಗಿರ್ಬೋದು, ಅದನ್ನ ಇಟ್ಕೊಂಡು ಎಷ್ಟೋ ಬಾರಿ ಹತ್ತಿದ್ದೀನಿ ನಾನು. ಇದು ನನ್ನ ತಮ್ಮಂದಿರಿಗೆ ಸಿಕ್ಕಿಲ್ವಲ್ಲ ಅಂತ ಅಂದ್ಬಿಟ್ಟು ಬೇರೆಯವ್ರ ಹತ್ರ ಇಸ್ಕೊಂಡು 500 ರೂಪಾಯಿ ಅದು ನನ್ನ ನೋಡ್ಕೊಂಡು ಹೋಗೋದಿಕ್ಕೆ ಬರ್ತಾಯಿದ್ರು. ಅಪ್ಪ ಬೆಳಿಗ್ಗೆ ಅಷ್ಟೊತ್ತಿಗೆ ಹೊರಟಿರ್ತಿದ್ರು. ಅದು ಮಧ್ಯೆ ಏನು ತಿಂತಾ ಇರಲಿಲ್ಲ ಅವರು. ಅಟ್ಲೀಸ್ಟು ಒಂದು 10 ರೂಪಾಯಿ 20 ರೂಪಾಯಿ ಏನಾದರೂ ಖರ್ಚಾದರೆ ಅಕ್ಕಪಕ್ಕದವರೆಲ್ಲ ಈಯಾಡಿಸ್ತಾ ಇದ್ರು. ಅವನೇನು ಮಾಡ್ತಾನೆ, ಅಮ್ಮಂಗೆ ಎಷ್ಟೋ ಬಾರಿ ಊರು ಬಿಡಿಸೋ ಸಂದರ್ಭನೇ ಆ ಥರ ಸಿಚುವೇಶನ್ ಕ್ರಿಯೇಟ್ ಮಾಡಿದ್ರು ಊರಲ್ಲೆಲ್ಲನ. ಅಮ್ಮ ಎಷ್ಟೋ ಬಾರಿ ನಮ್ಮನ್ನು ಒಂದತ್ರ ಮಲಗಿಸ್ಬಿಟ್ಟು ಎಷ್ಟೋ ಬಾರಿ ಎಲ್ಲ ಅಲ್ಲಲ್ಲೇ ಪಾತ್ರೆಗಳೆಲ್ಲ ಇಟ್ಬಿಟ್ಟು ಎಷ್ಟೋ ಬಾರಿ ನಿದ್ದೆಗಟ್ಟಿದ್ದಾರೆ. ನಿನಗೆ ಕಣ್ಣು ಕಾಣಿಸಲ್ಲ, ನಮ್ಮ ಜೊತೆ ಏನಕ್ಕೆ ಬರ್ತೀಯ ನೀನು ಆಟಾಡೋದಕ್ಕೆ, ಸೈಡಿಗೆ ಹೋಗಿ ಆಟ ಆಡ್ಕೋ ಅನ್ನೋದಲ್ಲ. ಆ ಥರ ಎಲ್ಲ ಮಾತಾಡ್ತಾಯಿದ್ರು. ಬೇರೆ ಕ್ರಿಕೆಟ್ IPL ಇರ್ಬೋದು ಅಥವಾ ನಮ್ಮ ಬಾಯ್ಸ್ ಟೀಮ್ ಆಡ್ತಾ ಇರೋದು ಇರ್ಬೋದು, ಇಂಡಿಯನ್ ಲೇಡೀಸ್ ಗರ್ಲ್ಸ್ ಟೀಮೇ ಆಡ್ತಾ ಇರೋದಿರ್ಬೋದು, ಸಖತ್ತು ಕ್ರೇಜ್ ಬರುತ್ತೆ ಆಡಿಯನ್ಸಿಂದ. ಆದರೆ ಬ್ಲೈಂಡ್ ಅಂತ ಬಂದಾಗ ವಿಶ್ವಕಪ್ ಗೆದ್ರೂ ಕೂಡ ಜಾಸ್ತಿ ದಿನ ಆ ಕ್ರೇಜ್ ಉಳಿಲಿಲ್ಲ. ಅವರು ಸಹ ಇಂಡಿಯಾ ರೆಪ್ರೆಸೆಂಟ್ ಮಾಡ್ತಾರೆ, ನಾವು ಸಹ ಇಂಡಿಯಾ ರಿಪ್ರೆಸೆಂಟ್ ಮಾಡ್ತೀವಿ. ಈ ಥರ ಏನಕ್ಕೆ ತಾರತಮ್ಯ? ಗೆದ್ದ ಮೇಲೆ ಗೌರ್ಮೆಂಟ್ ನಿಮ್ಮನ್ನು ಯಾವ ರೀತಿ ರೆಕಗ್ನೈಸ್ ಮಾಡಿತು? ಗೆದ್ದ ಮೇಲೆ ನಮ್ಮ ಸಿದ್ದರಾಮಯ್ಯ ಸರ್ ನಮ್ಮನ್ನು ಗೆದ್ದ ಮೇಲೆ ಬಂದ ತಕ್ಷಣ, ನಾವು ಬ್ಯಾಂಗ್ಳೂರಿಗೆ ಬಂದ ತಕ್ಷಣ ನಮಗೆ ಫೆಲಿಸ್ಟೇಷನ್ ಮಾಡಿದ್ರು. ಮತ್ತು 3 ಜನ ನಮ್ಮ ಕರ್ನಾಟಕ ಪ್ಲೇಯರ್ಸ್ಗೆ 10 ಲ್ಯಾಕ್ ಮತ್ತು ಇನ್ನೂ ಕೊಟ್ಟಿಲ್ಲ. ನಾವೊಂದು ಫ್ಯಾಮಿಲಿ ನೋಡ್ಕೊಳ್ಳೋದಕ್ಕೆ ಗೌರ್ಮೆಂಟ್ ಜಾಬ್ ಸಹ ಅನೌನ್ಸ್ ಮಾಡಿದ್ದಾರೆ. ಅದು ಇಲ್ಲಿವರೆಗೂ ಸಹ ಏನು ಅಪ್ಡೇಟ್ ಬಂದಿಲ್ಲ ನಮಗೆ. ಇವಾಗ MP ಆಗಿರ್ಬೋದು, ಒಡಿಶಾ ಆಗಿರ್ಬೋದು, ಇಮಿಡಿಯೇಟ್ಲಿ ಅವರಿಗೆ MP ಗೌರ್ಮೆಂಟು 25 ಲ್ಯಾಕ್ಸ್ ಅನೌನ್ಸ್ ಮಾಡಿಬಿಟ್ಟು ಗೌರ್ಮೆಂಟ್ ಜಾಬ್ ಅನೌನ್ಸ್ ಮಾಡಿದ್ರು, ಕೊಟ್ಟರು ಅವ್ರಿಗಾಲೇನೆ. ಖಂಡಿತ ನೀವು ಕೊಟ್ಟೇ ಕೊಡ್ತೀರಂತ ನನಗೆ ಭರವಸೆ ಇದೆ ಸರ್. ಅದನ್ನು ಕೊಟ್ಟರೆ ನಮಗೆ ಇನ್ನೂ ತುಂಬ ಹೆಲ್ಪ್ ಆಗುತ್ತೆ, ಭರವಸೆ ಇದೆ ಸರ್. ಡೆಪ್ಯೂಟಿ CM ಪವನ್ ಕಲ್ಯಾಣ್ ಸರ್ ಹತ್ರ ಹೋದ್ವಿ ನಾವು. ದೀಪಿಕಾ ನಿನಗೆ ಏನು ಬೇಕು ಅಂತ ಕೇಳಿದ್ರು ಸರ್ ನನಗೇನು ಬೇಡ, ನಮ್ಮೂರಿಗೆ ರೋಡ್ ಇಲ್ಲ, ನಮ್ಮೂರಿಗೆ ರೋಡ್ ಬೇಕು ಸರ್ ಅಂತಂದೆ. ಇಮಿಡಿಯೇಟ್ಲಿ ಸಂಜೆ ಅಷ್ಟೊತ್ತಿಗೆ ಸ್ಯಾಂಕ್ಷನ್ ಮಾಡಿದ್ದಾರೆ. ಪ್ರತಿಯೊಂದು ರೇಷನ್ ಏನೇನು ಬೇಕೋ ನಮ್ಮ ಮನೆಗೆ ಕಳಿಸ್ಕೊಟ್ರು. ಎಷ್ಟು ಖುಷಿ ಆಯಿತು ಅಂತಂತಂದ್ರೆ, ಹಬ್ಬಾ ಈ ಥರ ಒಂದು ಲೀಡರ್ ಇದ್ದಾರ ಅನಿಸ್ತು ನನಗೆ. ಅದಾದಮೇಲೆ ಎಷ್ಟೋ ಜನ ಬಂದ್ಬಿಟ್ಟು ಕೈ ಮುಗಿತಾರೆ ನನಗೆ. ಇಷ್ಟು ಒಂದು ಒಳ್ಳೆ ಹೆಸರು ತಂದು ಕೊಟ್ಟಲ್ಲ ನಮ್ಮ ಊರಿಗೆ ಬಂದು ನನ್ನ ಹತ್ರ ಹೇಳಿದ ತಕ್ಷಣ ಹಬ್ಬ ನನ್ನ ಜೀವನ ಸಾರ್ಥಕ ಅನಿಸುತ್ತೆ. ಮೋದಿ ಅವ್ರನ್ನ ನೀವು ಟ್ರೋಫಿ ಗೆದ್ದಾಗ ಮೀಟ್ ಮಾಡಿ ಮೋದಿ ಸರ್ ಹತ್ರ ಯಾವಾಗ ಹೋಗ್ತೀವಿ, ಅವ್ರ ಜೊತೆ ಯಾವಾಗ ಮಾತಾಡ್ತೀವಿ, ಅವ್ರ ಜೊತೆ ಯಾವಾಗ ಫೋಟೋ ತೆಗೆಸ್ಕೊಂತೀವಿ, ಎಲ್ಲ ತಲೆಯಲ್ಲೂ ಅದೇ ಕ್ವಶನ್ನು.
ನೀನು ತುಂಬ ಚೆನ್ನಾಗಿ ಹಾಡಾಡ್ತೀಯಂತೆ, ಹಾಡಾಡೋ ಅಂತ ಕೇಳಿದ್ರು. ನಾನು ಒಂದು ನಿಮಿಷ ಫುಲ್ಲು ಶಾಕ್, ಒಬ್ಬ ಸರಿ ಹೇಗೆ ಗೊತ್ತಾಯಿತು ಅಂತಂದ್ಬಿಟ್ಟು. ನನಗೆ ಫೀಲ್ ಆಗಿದ್ದು ನನ್ನ ತಂದೆ ಯಾವ ಥರ ನನ್ನ ಜೊತೆ ಮಾತಾಡ್ತಾರೋ ಅದೇ ಥರ ಸರ್ ನನ್ನ ಜೊತೆ ಮಾತಾಡಿದ್ರು. ಅಂತಂದರೆ ನನ್ನ ಜೊತೆ ಎಲ್ಲ ಆಲ್ ಓವರ್ ಟೀಮ್ ಜೊತೆ ಅದೇ ಥರ ಮಾತಾಡಿದ್ರು. ಬ್ಲೈಂಡು, ನೀನು ಏನು ಮಾಡೋಕ್ಕಾಗುತ್ತೆ, ನೀನೇನು ಮಾಡೋದಿಲ್ಲ ಅಂತ ಮಾತಾಡ್ಕೊಳ್ತಾರೆ ಸರ್ ಅಂತಂತಂದರೆ. ಇವಾಗ ಅವ್ರ ಬಾಯಿಗೆ ಬಾಲ್ ತುರಿಕ್ಬೋದಲ್ವಾ ಅಂತಂತ ಇದ್ರು ಸರ್. ಸಚಿನ್ ಸರ್ ನಮ್ಮ ಜೊತೆ ಆಲ್ಮೋಸ್ಟ್ 1 hour ಕೂತ್ಕೊಂಡು ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರು ಸಚಿನ್ ಸರ್. ಅವ್ರ ಬಗ್ಗೆ ಒಂದು ಎಕ್ಸ್ಪ್ಲೈನ್ ಮಾಡೋಕ್ಕೆ ಮಾತೇ ಇಲ್ಲ ನನಗೆ. ಅಷ್ಟು ಚೆನ್ನಾಗಿ ನಮಗೆ ಟ್ರೀಟ್ ಮಾಡಿದ್ರು, ನೋಡಿಕೊಂಡ್ರು ನಮ್ಮನ್ನು. ಅಮ್ಮಂಗೆ ಫ್ಲೈಟಲ್ಲಿ ಟ್ರಾವೆಲ್ ಮಾಡೋದಕ್ಕೆ ರಿಲಯನ್ಸ್ ಫೌಂಡೇಶನ್ ಅವರು ನಮಗೆ ಅವಕಾಶ ಮಾಡಿಕೊಟ್ರು. ಅಪ್ಪ ಅಮ್ಮ ಇವಾಗ ಹೇಳ್ತಾರೆ, ನಿನ್ನೆತ್ತಿರೋದಕ್ಕೆ ನಾವು ಸಾರ್ಥಕ, ನಮ್ಮ ಜೀವನ ಸಾರ್ಥಕ. ನಾನಂತ ಒಂದು ಮಾತು ಹೇಳ್ಬೇಕಂತಂದರೆ, ನಾನು ಒಬ್ಬಳೇ ಎಲ್ಲ ಕ್ಯಾಪ್ಟನ್ನು, 16 ಪ್ಲೇಯರ್ಸು ಸಹ ಕ್ಯಾಪ್ಟನ್ ನನ್ನ ಟೀಮಲ್ಲಿ. 48 ಸಮಥಿಂಗ್ ಏನೋ ಸ್ಕೋರ್ ಇತ್ತು. ಅದನ್ನು ನಮ್ಮ ಕೋಚ್ ಏನಂತ ಹೇಳಿದ್ರಂದ್ರೆ 5 hours ಕಂಪ್ಲೀಟ್ ಮಾಡ್ಕೊಂಬರ್ಬೇಕಂತ ನಮಗೆ ಟಾಸ್ಕ್ ಕೊಟ್ಟಿದ್ರು. ನಾವು 3 hours ಕಂಪ್ಲೀಟ್ ಮಾಡ್ಕೊಂಡ್ಬಂದ್ವಿ. ನಮ್ಮ ಟೀಮಲ್ಲಿ ಯಾವ ಥರ ಅಂತಂತಂದರೆ, ಒಂದು ಕುಟುಂಬದಲ್ಲಿ ಒಂದು ಅಕ್ಕ ತಂಗಿರು 16 ಜನ ಯಾವ ಥರ ಇರ್ತಾರೋ ಆ ಥರ ಇರ್ತೀವಿ ನಾವೊಂದು ಟೀಮ್ನಲ್ಲಿ. ಕಪ್ ವಿನ್ ಆದ ತಕ್ಷಣ ನಾವು ಏನೇನು ಕಷ್ಟ ಬಿದ್ದಿದ್ವೋ ನಮ್ಮ ದೇಶದಲ್ಲಿ, ಆ ಲಾಟ್ ಆಫ್ ಇನ್ಸಿಡೆಂಟ್ಸು, ಆ ಒಂದು ಕ್ಷಣಗಳೆಲ್ಲ ನನಗೆ ಆ ಗ್ರೌಂಡಲ್ಲಿ ಕಾಣಿಸ್ತಾ ಇತ್ತು. ನಮಸ್ತೆ ವೀಕ್ಷಕರೇ, ಸಪ್ತಾಶ್ವ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಾಮಿ ಶೆಟ್ಟೆ. ಇಷ್ಟು ದಿನ ನಮ್ಮ ವಿಶೇಷ ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ಏನು ಸಾಧನೆಗೈದವರು, ಬೇರೆ ಬೇರೆ ಸೆಲೆಬ್ರಿಟಿಗಳು ನಮ್ಮ ಜೊತೆ ಇರ್ತಾ ಇದ್ರು. ಆದರೆ ಇವತ್ತು ಸೆಲೆಬ್ರಿಟಿಗಳೆಲ್ಲ ಓಕೆ, ಸಾಧನೆ ಮಾಡಿದವರು ಬೇಕು ಅಂತ ಅನಿಸಿ ಸಾಧನೆ ಮಾಡಿದವರ ಬೆನ್ನಟ್ಟಿದ್ದೇವೆ. ಬಹುಶಃ ಭಾರತದಲ್ಲಿ ಕ್ರಿಕೆಟ್ ಅಂದರೆ ಒಂದು ಎಮೋಷನ್, ಕ್ರಿಕೆಟ್ ಅಂದರೆ ಒಂದು ಸಂಭ್ರಮ, ಕ್ರಿಕೆಟ್ ಅಂದರೆ ಒಂದು ಕ್ರೇಜ್. ಯಾಕೆ ಈ ಕ್ರಿಕೆಟ್ ಬಗ್ಗೆ ಮಾತಾಡ್ತಿದ್ದೀನಿ ಅಂತಂದರೆ, ಇತ್ತೀಚೆಗಷ್ಟೇ ಭಾರತಕ್ಕೆ ದಕ್ಕದಂತಹ ಒಂದು ಪ್ರಶಸ್ತಿ. ನಮ್ಮ ಇಂಡಿಯನ್ ಬ್ಲೈಂಡ್ ವುಮೆನ್ಸ್ ಟೀಮು, ಕ್ರಿಕೆಟ್ ಟೀಮು ನಮಗೆ ತಂದುಕೊಟ್ಟಂತಹ ವರ್ಲ್ಡ್ ಕಪ್. ಹೌದು, ನಮ್ಮ ಜೊತೆ ಇವತ್ತು ನಮ್ಮ ಇಂಡಿಯನ್ ಬ್ಲೈಂಡ್ ಕ್ರಿಕೆಟ್ ಟೀಮ್, ವುಮೆನ್ಸ್ ಕ್ರಿಕೆಟ್ ಟೀಮ್ನ ಕ್ಯಾಪ್ಟನ್ ಇದ್ದಾರೆ ದೀಪಿಕಾ TC ಮೇಡಮ್. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಅವರ ಕಂಪ್ಲೀಟ್ ಲೈಫ್ ಜರ್ನಿ ಹೇಗಿತ್ತು, ಯಾಕೆ ಅವರು ಕ್ರಿಕೆಟನ್ನು ಚೂಸ್ ಮಾಡಿಕೊಂಡ್ರು, ವರ್ಲ್ಡ್ ಕಪ್ ಗೆದ್ದ ನಂತರ ಅವರಿಗೆ ಆ ಕ್ರೇಜ್ ಯಾವ ರೀತಿಯಾಗಿ ಖುಷಿ ಕೊಡ್ತಾ ಇದೆ, ಇದನ್ನೆಲ್ಲ ತಿಳಿಸ್ಕೊಡ್ಲಿಕ್ಕೆ ಅವ್ರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್ ನಮಸ್ತೆ. ನಮಸ್ಕಾರ. ನಾನು ಆಗಲೇ ಹೇಳಿದ ಹಾಗೆ ಸೆಲೆಬ್ರಿಟಿಗಳೆಲ್ಲ ಓಕೆ, ಸಾಧನೆ ಮಾಡಿದವರು ಬೇಕು ಅಂದಾಗ ನಿಮ್ಮನ್ನ ನಾವು ಫಸ್ಟ್ ಚೂಸ್ ಮಾಡ್ಕೊಂಡ್ವಿ. ಯಾಕಂತಂದರೆ ಭಾರತಕ್ಕೆ ಇತ್ತೀಚೆಗಷ್ಟೇ ವರ್ಲ್ಡ್ ಕಪ್ ತಂದುಕೊಟ್ಟಿದ್ರಿ. ಹೇಗಿದೆ ಮ್ಯಾಮ್ ವರ್ಲ್ಡ್ ಕಪ್, ಆ ಫೀಲ್ ಹೇಗಿದೆ? ವರ್ಲ್ಡ್ ಕಪ್ ವಿನ್ ಆಗಿದ್ದು ತುಂಬ ಒಂಥರ ಹೆಮ್ಮೆ ಅನ್ನಿಸ್ತಾ ಇದೆ ನಮಗೆ. ಅದು ಫಸ್ಟು ನಮಗೆ T20 ವರ್ಲ್ಡ್ ಕಪ್. ಇದು ಫಸ್ಟು T20 ವರ್ಲ್ಡ್ ಕಪ್ಪಲ್ಲೇ ನಾವು ಒಂದು ಭಾರತಕ್ಕೆ ಕಪ್ ತಂದು ಕೊಟ್ಟಿರೋದು ತುಂಬ ಹೆಮ್ಮೆ ಅನಿಸುತ್ತೆ ನಮಗೆ. ಹೌದು, ಖಂಡಿತ. ರೀಸೆಂಟಾಗಿ ಕೂಡ ಹುಡುಗಿರು ಕೂಡ ವರ್ಲ್ಡ್ ಕಪ್ ವಿನ್ ಆದರು. ನಮ್ಮ ಹರ್ಮನ್ ದೀದಿ ಅವರ ಟೀಮು, ಅವ್ರನ್ನ ನೋಡಿಬಿಟ್ಟು ನಾವು ತುಂಬ ಇನ್ಸ್ಪಿರೇಷನ್ ಆದ್ವಿ. ನಾವು ಸಹ ವರ್ಲ್ಡ್ ಕಪ್ ವಿನ್ ಆಗಬೇಕು, ನಾವು ಸಹ ಭಾರತ ಕಪ್ ತೊಗೊಂಡು ಹೋಗಬೇಕು. ಅದು ಒಂದು ವಿಶೇಷ ಅಂತಂತಂದರೆ, ಅದು ಇಂಡಿಯಾನೇ ಕಂಡಕ್ಟ್ ಮಾಡಿದ್ದು ವರ್ಲ್ಡ್ ಕಪ್ನ, ನಾವು ಇಂಡಿಯಾಕ್ಕೆ ವಾಪಸ್ ತೊಗೊಬಂದಿರೋದು. ಅದೊಂದು ನಮಗೊಂದು ಹೆಮ್ಮೆ ಅನಿಸುತ್ತೆ. ಖಂಡಿತ. ಒಟ್ಟಿನಲ್ಲಿ ಭಾರತ ಕಪ್ಪನ್ನ, ಅಂದರೆ ಏನು ಆಟವನ್ನು ಏನು ಆಯೋಜಿಸಿತ್ತು, ಆ ಕಪ್ ಹೊರಗಡೆ ಹೋಗದೆ ಇರೋ ರೀತಿ ಕಾಪಾಡ್ಕೊಂಡು ತಂದಿದ್ದೀರಾ. ಹೌದು. ಎಸ್. ಸೊ ಇದೆಲ್ಲ ಒಂದು ಕಡೆ ಆದರೆ ವರ್ಲ್ಡ್ ಕಪ್ಪು ಅದಾದ ನಂತರ ನಿಮ್ಮ ಪರಿಚಯ ಇಡೀ ಭಾರತಕ್ಕೆ ಆಯಿತು. ಆದರೆ ಒಂದಿಷ್ಟು ಜನರಿಗೆ ಒಂದಿಷ್ಟು ಕ್ಯೂರಿಯಾಸಿಟಿ ಇದೆ, ಯಾರು ಈ ದೀಪಿಕಾ DC, ಎಲ್ಲಿಂದ ಬಂದರು, ಎಲ್ಲಿ ಅವರ ಮೂಲ, ಹೇಗಿತ್ತು ಅವರ ಬಾಲ್ಯ, ಹೇಗಿತ್ತು ಅವರ ಏನು ಕಾಲೇಜ್ ಡೇಸ್ಗಳು ಅಂತ ಹೇಳಿ. ನಾನು ಆ ಟಾಪಿಕ್ಗೆ ಮೊದಲು ಬರ್ತೀನಿ. ಯಾವುದು ಮೇಡಮ್ ನಿಮ್ಮ ಊರು ಯಾವುದು? ಇಷ್ಟು ಚಂದ ಕನ್ನಡ ಮಾತಾಡ್ತೀರಾ, ಹೇಗೆ ಕರ್ನಾಟಕಕ್ಕೂ ನಿಮ್ಮ ಕನ್ನಡಕ್ಕೂ ನಿಮಗೂ ಹೇಗೆ ಆ ಬಾಂಧವ್ಯ?
ನನ್ನೂರು ಬಂದು ನಮ್ಮ ಊರು ಎಕ್ಸ್ಪೆಷಲಿ ಆಂಧ್ರಕ್ಕೆ ಸೇರಿಕೊಳ್ಳುತ್ತೆ. ಬಾರ್ಡ್ರಲ್ಲಿ ಇದ್ದೀವಿ ನಾವು. ಅಂತಂದರೆ ಕರ್ನಾಟಕ ಬಂದರೆ ತುಮಕೂರು ಡಿಸ್ಟ್ರಿಕ್ಕು, ಶಿರಾ ತಾಲೂಕು ಬರುತ್ತೆ ನಮ್ಮದು. ಅಲ್ಲಿ ಅಂತಂದರೆ ನಮ್ಮೂರು ಆಂಧ್ರ ಸೇರಿಕೊಳ್ಳುತ್ತೆ, ಬಾರ್ಡ್ರ್ ನಮ್ಮದು. ಒಂದು 500 ಮೀಟರ್ಸ್ ಬಂದ ತಕ್ಷಣ ಅಲ್ಲೇ ಕರ್ನಾಟಕ ಊರು ಕರಿತಿಮ್ನಹಳ್ಳಿ ಅಂತ. ನಮ್ಮೂರು ಸೇರಿಕೊಳ್ಳೋದು ಸತ್ಯಸಾಯಿ ಡಿಸ್ಟಿಕ್ಕು, ಮಡಕ್ಷಿರಾ ತಾಲೂಕು ಸೇರಿಕೊಳ್ಳುತ್ತೆ, ಹೇಮಾವತಿ. ಸೊ ನಾನು ಹುಟ್ಟಿದ್ದೆಲ್ಲ ಊರಲ್ಲೇ ತಂಬಳಹಟ್ಟಿಲೇ ಹುಟ್ಟಿದ್ದು. ಸೊ ಅದಾದಮೇಲೆ ನಾನು ಒಂದು 5 ಮಂತ್ಸ್ ಬೇಬಿ ಇದ್ದಾಗ ಅದು ಉಗುರಲ್ಲಿ ಪರ್ಚ್ಕೊಂಡು ನಾನು ಬ್ಲೈಂಡ್ನೆಸ್ ಆಗಿದ್ದು. ಸೊ ಅದಾದಮೇಲೆ ಅಪ್ಪ ಅಮ್ಮ, ನನ್ನ ಫ್ಯಾಮಿಲಿಯಲ್ಲಿ 2 ತಮ್ಮ ಇದ್ದಾರೆ, ನಾನು ದೊಡ್ಡವಳು, ನನ್ನ ತಂದೆ ತಾಯಿ. ಹಾಸ್ಪಿಟಲಿಗೆ ಕರ್ಕೊಂಡೋಗ್ಬಿಟ್ಟು ತೋರಿಸಿದ್ರು ಅಪ್ಪ. ಆಗ ತುಂಬ ಕಷ್ಟ ನಮಗೆ. ಆಗ ಅಪ್ಪ ಅಮ್ಮ ಇಬ್ಬರು ಹೇಳ್ತಾ ಇರ್ತಾರೆ, ನಾವು ತುಂಬ ಆಗ ಊಟನೂ ಇರ್ತಿರ್ಲಿಲ್ಲ ನಮಗೆ, ಅಷ್ಟು ತುಂಬ ಕಷ್ಟ. ಅಪ್ಪ ಆಗ ಬೇರೆಯವ್ರ ಮನೆಯಲ್ಲಿ ಒಂದು ಜೀತದಾಳ ಆಗಿ ಕೆಲಸ ಮಾಡ್ತಾಯಿದ್ರಂತೆ. ಆಗ ಸೆಗಣಿ ಎಲ್ಲ ಕೂಡಿಟ್ರೆ ಒಂದು ಹತ್ರ ಹಾಕಿದ್ರೆ ಮಾತ್ರ ಒಂದು ಇಷ್ಟು ದಪ್ಪ ಮುದ್ದೆ ಕೊಡ್ತಾಯಿದ್ರು ಅಷ್ಟೇ ಅಂತೆ. ಆಗ ಆ ಮುದ್ದೆಗೋಸ್ಕರ ಅಪ್ಪ ಬೇರೆಯವ್ರ ಮನೆಯಲ್ಲಿ ಕೆಲಸ ದಾಳ ಆಗಿದ್ರಂತೆ. ಸೊ ಅದಾದಮೇಲೆ ಹಾಸ್ಪಿಟಲ್ಗೆ ಕರ್ಕೊಂಡೋಗಿ ತೋರಿಸಿದ್ರು. ಡಾಕ್ಟರ್ ಹೇಳಿದ್ರಂತೆ ಒಂದು 10-11 ವರ್ಷ ಆದಮೇಲೆ ಕರ್ಕೊಬನ್ನಿ, ಆಗ ಆಪ್ರೇಷನ್ ಮಾಡ್ತೀವಿ ಅಂತಂತಂದರೆ. ಯಾಕಂತಂದರೆ ಈಗ ಚಿಕ್ಕ ಹುಡುಗಿ ಅವಳು ಅಂತಂದರೆ ಕೈಯಲ್ಲೆಲ್ಲ ಹುಚ್ಕೊತಾ ಇರ್ತಾಳೆ, ಅದು ಮತ್ತೆ ಇನ್ಫೆಕ್ಷನ್ ಆಗಿ ತುಂಬ ಕ್ರಿಟಿಕಲ್ ಆಗುತ್ತೆ ಅಂತ ಹೇಳಾದ್ಮೇಲೆ ನೀವು 5 ಮಂತ್ಸ್ ಬೇಬಿ ನಾನು 5 ಮಂತ್ಸ್ ಬೇಬಿ ಇದ್ದಾಗ ಅದಾದಮೇಲೆ ಅಪ್ಪ ಆಗ ಊಟಕ್ಕೆ ನಮಗೆ ಸಿಗೋದು ಕಷ್ಟ ಆಗಿರ್ತಿತ್ತು. ಆಗ ಆಪ್ರೇಷನ್ ಮಾಡೋದಕ್ಕೆ ನಮ್ಮ ಕರ್ಕೊಂಡೋಗೋದಕ್ಕೆ ಅಪ್ಪ ಹತ್ರ ದುಡ್ಡಿರಲಿಲ್ಲ. ನಾನೊಂದು 18 ವರ್ಷ, ನಾನಾಗ ಫಸ್ಟ್ PU. ಆಗ ಅಪ್ಪ ಬ್ಯಾಂಗ್ಳೂರಿಗೆ ಕರ್ಕೊಂಡೋದ್ರು. ಆಪ್ರೇಷನ್ ಮಾಡ್ತೀವಿ, ಬಟ್ ಅದು ದೃಷ್ಟಿ ಬರುತ್ತೋ ಇಲ್ಲ ಅಂತ ನಾವು ಹೇಳೋದಕ್ಕಾಗೋದಿಲ್ಲ, ಯಾಕಂತಂದರೆ ಒಳಗಡೆ ನರ ಫುಲ್ಲು ವೀಕ್ ಆಗಿದೆ ಅಂತ ಹೇಳಿದ್ರು. ಸೊ ಹಂಗಾಗಿ ಅಪ್ಪ ಅಮ್ಮ ಅಳೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಗ ಅಪ್ಪ ಅಮ್ಮನ ಹತ್ರ ಹೋಗ್ಬಿಟ್ಟು ನಾನು ಹೇಳಿದೆ, ಎಷ್ಟೋ ಜನ ಸಮಾಜದಲ್ಲಿ 2 ಕೈ ಕಾಲು ಇಲ್ಲದೆಯವ್ರು ಇದ್ದಾರೆ, 2 ಕಣ್ಣು ಕಾಣದೇ ಇರೋರು ಇದ್ದಾರೆ, ಅವರು ಜೀವನ ಮಾಡ್ತಾ ಇದ್ದಾರಲ್ಲ, ಅಟ್ಲೀಸ್ಟ್ ನನಗೊಂದಾದ್ರೂ ಕಣ್ಣು ಕಾಣಿಸುತ್ತೆ, ಅದಕ್ಕೆ ಖುಷಿ ಪಡಿ ಅಂತಂತಂದೆ. ಅದಾದಮೇಲೆ ಸರಿ ಅಂತಂದ್ಬಿಟ್ಟು ಅಪ್ಪ ಅಮ್ಮ ಸ್ವಲ್ಪ ಇದ್ದರು, ಆರಾಮಾದರು. ಅದಾದಮೇಲೆ ನಾನು 1 to 4th ನಾರ್ಮಲ್ ಸ್ಕೂಲಲ್ಲಿ ಓದಿದ್ದು. ಆಗ ಅಮ್ಮ ನನಗೆ ಅಂತಂದರೆ ಮನೆಯಲ್ಲಿ ಸ್ವಲ್ಪ ಊಟಕ್ಕೆಲ್ಲ ಸಿಗ್ತಾ ಇರಲಿಲ್ಲ ಅಂತಂದ್ಬಿಟ್ಟು ನನ್ನ ಅಜ್ಜಿ ಊರಲ್ಲಿ ಬಿಟ್ಟರು. ಅಜ್ಜಿ ಊರು ಗೊರ್ಮಾರ್ನಹಳ್ಳಿ ಬರುತ್ತೆ, ಅದು ಕೂಡ ಆಂಧ್ರನೇ. ಅಮ್ಮ ಅಲ್ಲಿ ತೊಗೊಂಡೋಗ್ಬಿಟ್ಟು ನಾನು ಆಲ್ಮೋಸ್ಟ್ ಎಲ್ಲ ಚಿಕ್ಕ ಹುಡುಗಿಯಿಂದ ಬೆಳೆದಿದ್ದು ನನ್ನ ಅಜ್ಜಿ ಊರಲ್ಲೇ ಬೆಳೆದಿದ್ದು. ಯಾಕಂತಂದರೆ ಇಲ್ಲೇನಾದರೂ ಇದ್ದರೆ ಅವಳಿಗೆ ಊಟ ಸಿಗೋದಿಲ್ಲ ಏನಿಲ್ಲ ಅಂತಂದ್ಬಿಟ್ಟು ನಾನು 1 to 4th ದೊಡ್ಡಬಾಣಗೆರೆ ಸ್ಕೂಲಲ್ಲಿ ಓದಿದ್ದು, ಪ್ರೈಮರಿ ಸ್ಕೂಲ್. ಊಟಕ್ಕೂ ಕಷ್ಟ ಅನ್ನುವಂಥ ಸಿಚುವೇಶನ್ ಇತ್ತು ಅವಾಗ. ತುಂಬಾ ಕಷ್ಟ ಆವಾಗ ಊಟಕ್ಕೆ. ಅಂತಂದರೆ ಎಷ್ಟೋ ಬಾರಿ ನಾನಾಗಿರ್ಬೋದು, ನನ್ನ 2 ತಮ್ಮ ಆಗಿರ್ಬೋದು, ಅಪ್ಪ ಅಮ್ಮ ಆಗಿರ್ಬೋದು, ಎಷ್ಟೋ ಬಾರಿ ನೀರು ಕುಡ್ದು ಹಾಗೇ ಮಲ್ಕೊಂಡಿದ್ವಿ ನಾವು. ಆ ಸಂದರ್ಭದಲ್ಲಿ ಎಷ್ಟೋ ಬಾರಿ ಆ ಥರ ಮಲ್ಕೊಂಡಿದ್ದೀವಿ ನಾವು. ಒಂದೊಂದು ಬಾರಿ ಒಂದೊಂದು ಟೈಮ್ ಮಾತ್ರ ಸಿಕ್ತಿತ್ತು ಅಷ್ಟೇ ಊಟ. ಅಮ್ಮ ಏನಾದರೂ ಕೂಲಿ ಹೋಗಿ ಮಾಡ್ಕೊಂಡು ಬೇರೆಯವ್ರ ಹತ್ರ ಏನಾದರೂ ರಾಗಿನೋ ಅಥವಾ ಏನಾದರೂ ಮೆಣಸಿನ್ಕಾಯಿ ಆ ಥರದ್ದು ಏನಾದರೂ ಇಸ್ಕೊಬಂದು ಅವತ್ತೇನಾದರೂ ಒಂದು ಗಂಜಿ ಮಾಡಿಕೊಂಡು ಬೆಳಿಗ್ಗೆ ಮಾಡಿದ್ದಷ್ಟೇ ಆಗಿರ್ತಿತ್ತು. ಮತ್ತು ಅದು ಬೇರೆ ಮಧ್ಯಾಹ್ನ ಟೈಮ್ ಆದಮೇಲೆ ಹೊಟ್ಟೆ ಹಸಿವಾಗಿರ್ತಿತ್ತು ನಮಗೆ. ಆಗ ನಾನು ನನ್ನ ತಮ್ಮ ಅವರೆಲ್ಲ ಎಷ್ಟೋ ಬಾರಿ ನಾವು ನಮ್ಮೂರು ಫುಲ್ಲು ಒಂದು ಟ್ರಿಪ್ ಹಾಕೊಳ್ತಿದ್ವಿ. ನಮ್ಮೂರು ಒಂದು 30-35 ಮನೆ ಇದೆ ಅಷ್ಟೇ. ನಮ್ಮದು ಕಾಡುಗೊಲ್ಲ ಬರುತ್ತೆ ನಮ್ಮದು ಕ್ಯಾಸ್ಟು. ನಮ್ಮ ಕ್ಯಾಸ್ಟಲ್ಲಿ ಯಾವ ಥರ ಅಂತಂತಂದರೆ ಇವಾಗ SC/ST ಊರೊಳಗಡೆ ಬರೋಂಗಿಲ್ಲ, ಆ ಥರ ತುಂಬ. ಮತ್ತು ಏನಾದರೂ ಇವಾಗ ಪೀರಿಯಡ್ಸ್ ಏನಾದರೂ ಆದಾಗ ಮನೆಯಿಂದ ಆಚೆ ಹೋಗೋದು, ಆ ಥರ ಒಂಥರ ಮೂಢನಂಬಿಕೆಗಳು ಜಾಸ್ತಿ. ಇವಾಗ ಒಂದು ಪಾಪು ಆದ ತಕ್ಷಣ ಒಂದು ಗುಡಿಸ್ಲಲ್ಲಿ ಅವ್ರನ್ನ ಇಡೋದು, ಆ ಥರ ಎಲ್ಲ ಒಂದು ಮೂಢನಂಬಿಕೆಗಳು ಜಾಸ್ತಿ ಪಾಲಿಸ್ತಾರೆ. ಸೊ ಅದಾದಮೇಲೆ ನಾನು ನನ್ನ ತಮ್ಮ 3 ಜನ ಸೇರಿಕೊಂಡು ಊರೆಲ್ಲ ಒಂದು ಟ್ರಿಪ್ ಹಾಕೊಂಡ್ಬರ್ತಾಯಿದ್ವಿ. ಅಟ್ಲೀಸ್ಟ್ ಏನಾದರೂ ತಿನ್ನಕ್ಕೆ ಸಿಗುತ್ತಲ್ಲ, ಯಾರಾದರೂ ಏನಾದರೂ ಒಂದು ಎಸ್ತಿದ್ದಿದ್ರೆ, ಏನಾದರೂ ಹಣ್ಣು ಏನಾದರೂ ಒಂದು ಎಸ್ತಿದ್ದಿದ್ರೆ ಎಷ್ಟೋ ಬಾರಿ ಅರ್ಧ ತೆಗೆದಾಕ್ಬಿಟ್ಟು ಅರ್ಧ ತಿಂದಿರ್ತಿದ್ವಿ. ಈಗ ಒಂದು ಚಪಾತಿ ಆಗಿರ್ಬೋದು, ದೋಸೆ ಆಗಿರ್ಬೋದು, ಆ ಥರ. ಅಟ್ಲೀಸ್ಟ್ ಮುದ್ದೆ ಎಸ್ತಿದ್ರು ಸಹ ಅದನ್ನು ಎತ್ಕೊಂಡು ನಾವು ತಿಂದಿದ್ದೀವಿ. ಆ ಒಂದು ಸಂದರ್ಭಗಳಿದೆ. ಸೊ
ಇಲ್ಲಿ ಬೇಜಾರಾಗ್ಬೇಡಿ, ಯಾಕಂದ್ರೆ ಅಂತಹ ಸಿಚುವೇಶನ್ಗಳಲ್ಲಿ ಬೆಳೆದಿದ್ರು ನೀವು ಈಗ ತುಂಬಾ ಎತ್ತರಕ್ಕೆ ಬೆಳೆದಿದ್ದೀರಾ. ಬಹುಶಃ ಆ ಊರು ಅಥವಾ ಆ ಊರಿನ ಜನ ಹೆಮ್ಮೆ ಪಡುವಂತ ಹಾಗೆ, ನಿಮ್ಮ ಅಪ್ಪ ಅಮ್ಮ ಹೆಮ್ಮೆ ಪಡೋ ಹಾಗೆ ನೀವು ಬೆಳೆದಿದ್ದೀರಾ. ತುಂಬಾ ಹೆಮ್ಮೆ ಪಡ್ಬೇಕು, ಇಡೀ ಭಾರತನೇ ಹೆಮ್ಮೆ ಪಡಬೇಕು. ಅದಾದ್ಮೇಲೆ ಸ್ವಲ್ಪ ನಮ್ಮ ಹತ್ರ ಆಗ ತುಂಬ ಕಷ್ಟ. ಆಗ ತುಂಬ ಅಕ್ಕಪಕ್ಕದವರೆಲ್ಲ ಹೀಯಾಳಿಸ್ತಾ ಇದ್ರು. ಅಂತಂದರೆ ಅವನೇನು ಮಾಡ್ತಾನೆ ಅಂತಂದ್ರೆ ಅಪ್ಪ ಅಮ್ಮಂಗೆ ಎಷ್ಟೋ ಬಾರಿ ಊರು ಬಿಡಿಸೋ ಸಂದರ್ಭನೇ ಆ ಥರ ಸಿಚುವೇಶನ್ ಕ್ರಿಯೇಟ್ ಮಾಡಿದ್ರು ಊರಲ್ಲೆಲ್ಲನ. ಸೊ ಅದಾದಮೇಲೆ ಅಪ್ಪ ಅಮ್ಮ ಕೂಲಿ ಎಲ್ಲ ಮಾಡಿಬಿಟ್ಟು ನಮ್ಮನ್ನು ಓದಿಸಿದ್ರು. ಅಪ್ಪ ಸ್ವಲ್ಪ ಅಂತಂದರೆ ಹುಣಸೆ ಗಿಡಗಳಿದೆ ನಮ್ಮದು, ಒಂದು 5-10 ಒಂದು ಹುಣಸೆ ಗಿಡಗಳಿದೆ. ಅಂತಂದರೆ ನಮ್ಮ ಏರಿಯಾ ಬಂದುಬಿಟ್ಟು ಫುಲ್ಲು ಡ್ರೈ ಏರಿಯಾ ಬರುತ್ತೆ. ಸೊ ಅಲ್ಲಿ ಎಷ್ಟೇ ನೀರು ಬೋರ್ಗಳು ಹಾಕ್ಸಿದ್ರು ನೀರು ಸಿಗೋದಿಲ್ಲ ಅಲ್ಲಿ. ಸೊ ಹಂಗಾಗಿ ಅಪ್ಪ ಸ್ವಲ್ಪ ಸಾಲ ಮಾಡ್ಕೊಂಡಿದ್ರು. ಅದಾದಮೇಲೆ ನಮಗೆ ಸ್ವಲ್ಪ ಇವಾಗ ಕೂಲಿ ಕೆಲಸಕ್ಕೆಲ್ಲ ಹೋಗ್ತಾ ಇರ್ಬೇಕಾದ್ರೆ ತುಂಬ ಕಷ್ಟ ಆಗ್ತಿತ್ತು. ಏನು ರಾಗಿ ಏನು ಸಿಗ್ತಾ ಇರಲಿಲ್ಲ. ಆವಾಗ ಎಷ್ಟು ಕೂಲಿ ಕೆಲಸ ಅಂತಂದರೆ 20 ರೂಪಾಯಿ 50 ರೂಪಾಯಿ ಆ ಥರ ಕೂಲಿ ಕೆಲಸ. ಆಗ ಅಜ್ಜಿ ಊರಲ್ಲಿ ನೀರಾವರಿ ಇತ್ತು. ಆಗ ಅಜ್ಜಿ ಊರಲ್ಲಿ ವ್ಯವಸಾಯ ಮಾಡೋದಕ್ಕೆ ಅಲ್ಲಿ ಹೋದ್ರು. ಅಟ್ಲೀಸ್ಟ್ ರಾಗಿ ಆದರೂ ತಂದು ಕೊಟ್ಟರೆ ಹೊಟ್ಟೆ ತುಂಬ ಊಟ ಮಾಡ್ತಾರಲ್ಲ ಅಂತಂದ್ಬಿಟ್ಟು ಅಪ್ಪ ಅಲ್ಲಿಗೆ ಹೋಗಿ ವ್ಯವಸಾಯ ಸ್ಟಾರ್ಟ್ ಮಾಡಿದ್ರು. ಅಪ್ಪ ನಮ್ಮನ್ನು ನೋಡ್ಕೊಂಡು ಹೋಗೋದಕ್ಕೆ ಮಧ್ಯರಾತ್ರಿ 1 ಗಂಟೆ 2 ಗಂಟೆಗೆ ಬಂದು ನೋಡ್ಕೊಂಡು ಹೋಗ್ತಿದ್ರು. ಅಂತಂದರೆ ಬೆಳಿಗ್ಗೆ ಟೈಮಲ್ಲಿ ಏನಾದರೂ ಬಂದರೆ ಸಾಲದವ್ರ ಮನೆ ಹತ್ರ ಬರ್ತಾರಲ್ಲ, ಕೇಳೋದಿಕ್ಕೆ ಬರ್ತಾರಲ್ಲ ಅಂತಂದ್ಬಿಟ್ಟು ನಮ್ಮನ್ನು ಮಧ್ಯರಾತ್ರಿ ಬಂದುಬಿಟ್ಟು ಮಾತಾಡಿಸ್ಕೊಂಡು ಹೊರಟೋಗ್ಬಿಡ್ತಿದ್ರು. ಮತ್ತು ಎಷ್ಟೋ ಬಾರಿ ಮಳೆ ಟೈಮಲ್ಲಂತೂ ಅದು ಎಷ್ಟೋ ಬಾರಿ ಅದು ನಮ್ಮದು ಒಂದು ಒಳಗಡೆ ಹಿಂದೆದು ಮನೆ ಗೌರ್ಮೆಂಟ್ ಮನೆ ಕೊಟ್ಟಿದ್ರು. ಅಂದರೆ ಮೇಲೆಗಡೆ ಎಲ್ಲ ಮಣ್ಣು ಹಾಕಿರ್ತಾರಲ್ಲ. ಸೊ ಹಂಗಾಗಿ ಮಳೆ ಏನಾದರೂ ಬಂತು ಅಂತಂದ್ರೆ ಫುಲ್ಲು ಸೋರುತ್ತೆ ಅದೆಲ್ಲ ಫುಲ್ಲು. ಅಮ್ಮ ಎಷ್ಟೋ ಬಾರಿ ನಮ್ಮನ್ನು ಒಂದತ್ರ ಮಲಗಿಸ್ಬಿಟ್ಟು ಎಷ್ಟೋ ಬಾರಿ ಎಲ್ಲ ಅಲ್ಲಲ್ಲೇ ಪಾತ್ರೆಗಳೆಲ್ಲ ಇಟ್ಬಿಟ್ಟು ಎಷ್ಟೋ ಬಾರಿ ನಿದ್ದೆಗಟ್ಟಿದ್ದಾರೆ. ಮತ್ತು ನಾನಾಗಿರ್ಬೋದು, ನನ್ನ ತಮ್ಮಂದಿರಿಬ್ಬರು ಆಗಿರ್ಬೋದು, ಮಳೆ ನೀರುಗಳೆಲ್ಲ ಅಂತಂದ್ರೆ ಒಳಗಡೆ ನುಗ್ಗುತ್ತೆ ಅದೆಲ್ಲ ನೀರು. ಅದನ್ನೆಲ್ಲ ಎಷ್ಟೋ ಬಾರಿ ಅದು ತುಂಬಿದ ತಕ್ಷಣ ಹೊರಗಡೆ ತೊಗೊಂಡೋಗ್ಬಿಟ್ಟು ಹೊರಗಡೆ ಹಾಕ್ಬಿಟ್ಟು ಬರೋದು, ಒಯ್ದುಬಿಟ್ಟು ಬರೋದು, ಆ ಥರ ಎಲ್ಲ ನಿದ್ದೆಗಟ್ಟೆ ಆ ಥರ ಎಲ್ಲ ಮಳೆಗಾಲದಲ್ಲಂತೂ ನಮಗೆ ನಿದ್ದೆನೇ ಇರ್ತಿರ್ಲಿಲ್ಲ ಆಗೆಲ್ಲೂ. ಮತ್ತು ಒಂದು ಬಾರಿ ಅದು ನಮ್ಮದು ಮುಂದೆ ಹಂಚಿತ್ತು. ಈಗ ಸ್ವಲ್ಪ ಅಮೌಂಟ್ ಬಂದಿರೋದ್ರಿಂದ ಸ್ವಲ್ಪ ಮುಂದೆ ಸೀಟ್ ಹಾಕ್ಸ್ಕೊಟ್ಟಿದ್ದೀನಿ ಅಪ್ಪಂಗೆ. ಒಂದು ಬಾರಿ ಮಲ್ಕೊಂಡಾದ್ಮೇಲೆ ಒಂದೇ ಬಾರಿ 3 ಹಾವು ಬಿದ್ದುಬಿಟ್ಟಿದೆ. ಅದು ಹಂಚಿನ ಒಳಗಡೆಯಿಂದ 3 ಹಾವು ಬಿದ್ದುಬಿಟ್ಟಿದೆ. ಅದು ಅಮ್ಮಂಗೆ ಗೊತ್ತಿಲ್ಲ. ಅಮ್ಮಂಗೆ ಲೈಟ್ ಬೆಳಗ್ಗೆ ಎದ್ದ ತಕ್ಷಣ ಲೈಟ್ ಹಾಕೋಣ ಅಂತ ಹೋದ ತಕ್ಷಣ ಕಾಣಿಸ್ಕೊಂಡಿದೆ. ನಾನು ಒಳಗಡೆ ಮಲ್ಕೊಂಡಿದ್ದೆ. ನನಗೆ ಕಾಣಿಸ್ಕೊಂಡಿದ್ದೆ. ನಾನು ಅಮ್ಮಂಗೆ ಹೇಳ್ತಾ ಇದ್ದೀನಿ, ಇಲ್ಲ ಅಮ್ಮ ಒಳಗಡೆ ಒಂದಿದೆ, ಇನ್ನೊಂದು ಹಾವಿದೆ ಅಮ್ಮ ಒಳಗಡೆ ಅಂತ ಹೇಳ್ತಾ ಇದ್ದೀನಿ. ಎಲ್ಲೂ ಇಲ್ಲ, ಇನ್ನೂ 2 ಇರೋದು ಅಂತ ಇದ್ರು ಅಮ್ಮ. ಇಲ್ಲ ಅಮ್ಮ ಒಳಗಡೆ ಇನ್ನೊಂದು ಐತಿ, ಬಾ ತೋರಿಸ್ತೀನಿ ಅಂತ ಅಂದ್ಬಿಟ್ಟು ಆಗೊಂದು ನೋಡಿದಾಗ ಅಷ್ಟು ಒಂದೇ ಬಾರಿ 3 ಹಾವು ಬಿದ್ದಿತ್ತು. ಸೊ ಅದಾದಮೇಲೆ ಅದು ಒಂದು ನೋಡಾದ್ಮೇಲೆ ನನ್ನ ತಲೆಯಲ್ಲಿ ಏನಂತಂದರೆ, ನಾನು ಕ್ರಿಕೆಟ್ ಜಾಯಿನ್ ಆದಮೇಲೆ ನಾನು ಕ್ರಿಕೆಟ್ ಆಡಬೇಕು. ನನಗೊಂದು ಮ್ಯಾಚ್ ಫೀಸ್ ಬರುತ್ತಲ್ಲ, ಆ ಮ್ಯಾಚ್ ಫೀಸ್ ಕೊಟ್ಟರೆ ಅಪ್ಪ ಅಮ್ಮಂಗೆ ಅಟ್ಲೀಸ್ಟು ರೇಷನ್ ತೊಗೊಂಡ್ಬಿಟ್ಟು ಹೊಟ್ಟೆ ತುಂಬ ಊಟ ಮಾಡ್ತಾರೆ. ಆ ಒಂದು ಕಾನ್ಸೆಪ್ಟ್ ಇದ್ದಿದ್ದು ನನ್ನ ತಲೆಯಲ್ಲಿ. ಎಷ್ಟು ವರ್ಷದ ತನಕ, ನಿಮಗೆ ಎಷ್ಟು ವರ್ಷ ಆಗೋ ತನಕ ಇದೇ ಕಷ್ಟದ ದಿನಗಳಿತ್ತು? ಇದೇ ಕಷ್ಟಗಳು ನನಗೆ, ನಾನು ಡಿಗ್ರಿ ಮುಗಿಯೋವರೆಗೂ ನಂಗೆ ಇದೇ ಕಷ್ಟಗಳೇ ಇದ್ದಿದ್ದು. ನೀವು ಕ್ರಿಕೆಟ್ ಜಾಯಿನ್ ಆಗೋ ತನಕ, ಜಾಯಿನ್ ಆದಾಗಲೂ ಸಹ ಇದೇ ಕಷ್ಟಗಳೇ ಇದ್ದಿದ್ದು ನನಗೆ. ಅದಾದಮೇಲೆ ನಾನು 1 to 4 ನಾನು ನಾರ್ಮಲ್ ಸ್ಕೂಲಲ್ಲಿ ಓದ್ತಾ ಇರಬೇಕಾದ್ರೆ ಎಷ್ಟೋ ಬಾರಿ ಹೀಯಾಳಿಸ್ತಿದ್ರು ನನಗೆ. ಅಂತಂದರೆ ನಿನಗೆ ಕಾಣಿಸಲ್ಲ, ನಮ್ಮ ಜೊತೆ ಏನಕ್ಕೆ ಬರ್ತೀಯ ನೀನು ಆಟಾಡೋದಕ್ಕೆ, ಸೈಡಿಗೆ ಹೋಗಿ ಆಟ ಆಡ್ಕೋ ಅನ್ನೋದಲ್ಲ, ಆ ಥರ ಎಲ್ಲ ಮಾತಾಡ್ತಾಯಿದ್ರು. ಮತ್ತು ಊರಲ್ಲೆಲ್ಲ ತುಂಬ ಹೀಯಾಳಿಸಿದ್ರು. ಅಯ್ಯೋ ಅವಳಿಗೆ ಕಾಣಿಸಲ್ಲ, ಅವಳಿಗೆ ಓದೋಕ್ಕೆ ಬರಲ್ಲ, ಬರೆಯೋಕ್ಕೆ ಬರಲ್ಲ, ಅವಳು ಏನು ಮಾಡ್ತಾಳೆ, ಏನು ಮಾಡೋದಕ್ಕಾಗಲ್ಲ. ಅವ್ರ ಅಪ್ಪ ನೋಡಿದ್ರೆ ಅವ್ರ ಅಪ್ಪನ ಕೈಲಿ ಏನಾಗುತ್ತೆ, ಏನು ಮಾಡೋದಕ್ಕಾಗಲ್ಲ. ಅವ್ರ ಅಪ್ಪ ಅವ್ರಮ್ಮನ ಕೈಲೇ ಕೂಲಿ ಕೆಲಸ ಮಾಡ್ಕೊಂಡು ತಿಂತಾರೆ ಅನ್ನೋದು, ಆ ಥರ ಒಂದು ತುಂಬ ಹೀಯಾಳಿಸಿದ್ರು. ಅವಾಗ ನನ್ನ ತಮ್ಮ ಆಗ ಅಪ್ಪ ಅಮ್ಮ ಸ್ವಲ್ಪ ಏನಾದರೂ ಕಡಲೆಕಾಯಿ ಆ ಥರದ್ದೇನಾದರೂ ಹೊಲದಲ್ಲಿ ಮಳೆಗಾಲದಲ್ಲಿ ಏನಾದರೂ ಹಾಕಿದಾಗ ತಮ್ಮಂದಿರು ಆಗ
ಕೂಲಿಯವ್ರನ್ನ ಏನಾದರೂ ಕರ್ಸಿದ್ರೆ ಅವ್ರಿಗೆ ದುಡ್ಡು ಕೊಡಬೇಕಾಗುತ್ತೆ ಅಂತಂದ್ಬಿಟ್ಟು ನಮ್ಮ ಅಮ್ಮ ನಮ್ಮ ಅಪ್ಪ ನನ್ನ ತಮ್ಮನ ಕೈಯಲ್ಲಿ ನನ್ನ ಇಬ್ಬರು ತಮ್ಮಂದಿರೇ ಕೆಲಸ ಮಾಡಿಬಿಡ್ತಿದ್ರು ಅಷ್ಟು. ನನ್ನ ತಮ್ಮಂದಿರು ಏನಂತಂತಂದರೆ ಇವತ್ತು ಪಾಯಸ ಮಾಡಿಕೊಡ್ತೀಯಾ, ನಾಳೆ ಉಪ್ಪಿಟ್ಟು ಮಾಡಿಕೊಡ್ತೀಯಾ, ಅವಲಕ್ಕಿ ಮಾಡಿಕೊಡ್ತೀಯಾ, ನಾವು ಅಷ್ಟು ಕೆಲಸ ಮಾಡಿಕೊಡ್ತೀವಿ ಅಂತಂದ್ಬಿಟ್ಟು ಅಮ್ಮನ ಹತ್ರ ನಂಬಿಸ್ಕೊಳ್ತಾ ಇದ್ರು, ಹೇಳಿಸ್ಕೊಳ್ತಾ ಇದ್ರು. ಅಮ್ಮ ಅದಾದಮೇಲೆ ಇಲ್ಲ ಮಾಡಿಕೊಡ್ತೀನಿ ನಾನು, ಇದಷ್ಟು ಕಡಲೆ ಗಿಡ ಕೀಳಿ ಆಮೇಲೆ ಮಾಡಿಕೊಡ್ತೀನಿ ನಾನು ಅಂತಂತಾನೆ. ಎಷ್ಟು ಕಷ್ಟ ಬೀಳ್ತಿದ್ರು ಅಂತಂತಂದ್ರೆ ನನ್ನ ತಮ್ಮಂದಿರು ತುಂಬಾ ಕಷ್ಟ ಬೀಳ್ತಾ ಇದ್ರು. ಅವತ್ತು ಅಮ್ಮ ಆ ಮಾತು ಕೊಟ್ಟಿದ್ದನ್ನು ಅಮ್ಮ ಮಾತು ತಪ್ತಾ ಇರಲಿಲ್ಲ. ಕರೆಕ್ಟಾಗಿ ಅಟ್ಲೀಸ್ಟ್ ಅಕ್ಕ ಬೇರೆಯವ್ರ ಹತ್ರ ಹೋಗ್ಬಿಟ್ಟು ದುಡ್ಡು ಇಸ್ಕೊಂಡು ನಾನು ನಿಮಗೆ ಹಾಳು ಬರ್ತೀನಿ ಇವತ್ತು ದುಡ್ಡು ಕೊಡಿ ಅಂತಂದ್ಬಿಟ್ಟು ಇಸ್ಕೊಬಂದು ಅಟ್ಲೀಸ್ಟ್ ನಮಗೆ ಅವಲಕ್ಕಿನೋ ಉಪ್ಪಿಟ್ಟು ಏನಾದರೂ ತಂದುಬಿಟ್ಟು ಅಂಗಡಿಯಿಂದ ನಮಗೆ ಮಾಡಿಕೊಡ್ತಾಯಿದ್ರು. ಅಂತಂದರೆ ನಮಗೆ ಒಟ್ಟಿಗೆ ಯಾವತ್ತೂ ಅಪ್ಪ ಅಮ್ಮ ಯಾವತ್ತೂ ಮೋಸ ಮಾಡಿಲ್ಲ. ಆ ಒಂದು ಹೊಟ್ಟೆ ತುಂಬಿಸಿ ಆ ಕೂಲಿ ಹೋಗಿ ತೀರ್ಸಿರೋ ಸಂದರ್ಭಗಳಿದೆ. ಅಪ್ಪ ಅಮ್ಮ. ನಿಮ್ಮ ತಮ್ಮಂದ್ರೆ ಏನು ಮಾಡ್ತಾ ಇದ್ದಾರೆ? ತಮ್ಮ ಅವರಿಬ್ರು ಅಪ್ಪ ಅಮ್ಮಗೆ ಸ್ವಲ್ಪ ಫೀಸ್ ಆಗದೇನೆ ಅವ್ರಿಗೆ ಓದ್ಸೋಕ್ಕಾಗ್ದೇ ತಮ್ಮ ಇಬ್ಬರು ಡಿಸ್ಕಂಟಿನ್ಯೂ ಮಾಡಿದ್ರು. ಇವಾಗ ಬ್ಯಾಂಗ್ಳೂರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರಿಬ್ಬರು ಫ್ಯಾಕ್ಟ್ರಿನಲ್ಲಿ. ಅದಾದಮೇಲೆ ನಾನು 5th ಮತ್ತು 7th ಕುಣಿಗಲ್ ಸ್ಕೂಲಲ್ಲಿ ಓದಿದೆ. ಬ್ಲೈಂಡ್ ಸ್ಕೂಲಲ್ಲಿ ಸೇರಿಕೊಂಡೆ ನಾನು. ಅದಾದಮೇಲೆ ನನಗೆ ಅಲ್ಲಿ ಹೋದ ತಕ್ಷಣ ಒಳ್ಳೊಳ್ಳೆ ಊಟ ಸಿಗ್ತಾಯಿತ್ತು, ಮತ್ತು ಒಳ್ಳೊಳ್ಳೆ ಬಟ್ಟೆ ಸಿಗ್ತಾಯಿತ್ತು, ಮತ್ತು ಏನಾದರೂ ಇವಾಗ ಯಾವುದಾದ್ರೂ ಒಂದು ಇವಾಗ ಬರ್ತ್ಡೇ ಆ ಥರ ಏನಾದರೂ ಸೆಲೆಬ್ರೇಷನ್ ಮಾಡ್ಕೊಳಕ್ಕೆ ಬರ್ತಾರಲ್ಲ ಬ್ಲೈಂಡ್ ಸ್ಕೂಲಲ್ಲಿ, ಆ ಥರ ಕೇಕ್ ಏನಾದರೂ ಸಿಕ್ತಾಗ ಅಯ್ಯೋ ನನ್ನ ತಮ್ಮರಿಗೆ ಕೊಟ್ಟಿದ್ದಿದ್ರೆ ಸ್ವಲ್ಪ ಆದರೂ ಅವರು ತಿಂತಾ ಇದ್ದಿದ್ರಲ್ಲ ಅನ್ನೋ ಥರ ಫೀಲ್ ಮಾಡ್ಕೊತಿದ್ದೆ. ಆ ಒಂದು ಊಟ ಚೆನ್ನಾಗಿರೋ ಊಟ ಆಗಿರ್ಬೋದು, ಆ ಒಂದು ಸ್ವೀಟ್ ಆಗಿರ್ಬೋದು, ಅದನ್ನ ಇಟ್ಕೊಂಡು ಎಷ್ಟೋ ಬಾರಿ ಹತ್ತಿದ್ದೀನಿ ನಾನು. ಇದು ನನ್ನ ತಮ್ಮಂದಿರಿಗೆ ಸಿಕ್ಕಿಲ್ವಲ್ಲ ಅಂತ ಅಂದ್ಬಿಟ್ಟು. ಯಾವತ್ತಾದ್ರೂ ನಿಮಗೆ ಈ ಪರಿಸ್ಥಿತಿ, ಇಷ್ಟು ಬಡತನ, ಇದ್ರ ಜೊತೆಗೆ ದೇವರು ಚಿಕ್ಕ ವಯಸ್ಸಲ್ಲೇ ನನ್ನ ಕೈಲೇ ನನ್ನ ಕಣ್ಣು ಕಿತ್ಕೊಳಂಗೆ ಮಾಡಿಬಿಟ್ನಲ್ಲ, ದೇವ್ರ ಬಗ್ಗೆ ಏನಾದರೂ ಬೇಜಾರು ಅನಿಸಿತ್ತಾ? ಇಂಥ ಸಿಚುವೇಶನ್ ಕೊಟ್ಬಿಟ್ನಲ್ಲ ನಮ್ಮ ಲೈಫಲ್ಲಿ? ತುಂಬಾ ಅನ್ನಿಸ್ತಾ ಇತ್ತು ನನಗೆ. ಅಂತಂದರೆ ಕಷ್ಟ ಎಲ್ಲರಿಗೂ ಕೊಡ್ತಾರೆ ಕಷ್ಟ, ದೇವ್ರು ಯಾಕೆ ನನಗೆ ಇಷ್ಟೊಂದು ಕಷ್ಟ ಕೊಟ್ಟಿದ್ದಾನೆ ಅನ್ನಿಸ್ತಾ ಇತ್ತು. ಅದಾದಮೇಲೆ ಎಷ್ಟೋ ಬಾರಿ ನನ್ನ ಅಪ್ಪ ಅಮ್ಮ ಎಷ್ಟೋ ಬಾರಿ ಹಂಗೆ ಅಂದ್ಕೊಂಡಿದ್ದಾರೆ. ಅಂತಂದರೆ ನಮಗೆ ಯಾಕೆ ಇಷ್ಟೊಂದು ಕಷ್ಟ ಕೊಡ್ತಾನೆ ದೇವರು, ನಮ್ಮನ್ನು ಚೆನ್ನಾಗಿಟ್ಟಿದ್ರೆ ನಾವು ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಒಳ್ಳೊಳ್ಳೆ ಬಟ್ಟೆ ಹಾಕೋಬೋದಾಗಿತ್ತಲ್ಲ ಅಂತ ಎಷ್ಟೋ ಬಾರಿ ಅನಿಸಿದೆ ನನಗೆ. ಅದಾದಮೇಲೆ ನನಗೇನಂತಂದ್ರೆ ಇವಾಗ ಏನಂದು ಅರ್ಥ ಆಗಿದ್ದಂತಂದರೆ ದೇವರು ಒಂದು ಕಿತ್ಕೊಂಡ್ರೆ ಒಂದು ಕೊಟ್ಟಿರ್ತಾನೆ ಅಂತ ಅನ್ನೋದು ನನಗೆ ಈ ಸಿಚುವೇಶನಲ್ಲಿ ಇವಾಗೊಂದು ನನಗೆ ಅರ್ಥ ಆಯಿತು. ದೇವ್ರು ನನಗೆ ಯಾಕೆ ಕಣ್ಣು ಕಿತ್ಕೊಂಡ ಅನ್ನೋದು ನನಗೆ ಇವಾಗ ಅರ್ಥ ಆಯಿತು. ಅದಾದಮೇಲೆ 8th 9th 10th ನಾನು ರಂಗರಾವ್ ಸ್ಕೂಲಲ್ಲಿ ಓದಿದ್ದು. ಆಗ ರಂಗರಾವ್ ಸ್ಕೂಲಲ್ಲಿ ನಾನು ಓದ್ತಾ ಇರಬೇಕಾದ್ರೆ ಅಪ್ಪ ಎಲ್ಲರೂ ಪೇರೆಂಟ್ಸ್ ಬಂದು ಸಂಡೇ ಬಂದ ತಕ್ಷಣ ಎಲ್ಲ ಪೇರೆಂಟ್ಸ್ ಬಂದು ನೋಡ್ಕೊಂಡು ಹೋಗ್ತಿದ್ರು. ಆಗ ಅಪ್ಪ ಬರ್ತಾ ಇರಲಿಲ್ಲ, ಅಂತಂದರೆ ದೂರ ನಮಗೆ ಮೈಸೂರು. ಅಪ್ಪ ಬರ್ತಾ ಇರಲಿಲ್ಲ. ಆವಾಗ ಅಪ್ಪನ ಹತ್ರ ಫೋನ್ ಮಾಡಿಬಿಟ್ಟು ಅಪ್ಪ ಎಲ್ಲರೂ ಬಂದು ನೋಡ್ಕೊಂಡು ಹೋಗ್ತಿದ್ದಾರಪ್ಪ, ನೀನು ಯಾಕೆ ಬರ್ತಾ ಇಲ್ಲ ನೋಡ್ಕೊಂಡು ಹೋಗೋದಕ್ಕೆ ಅಂತ. ಅಪ್ಪ ನನ್ನೇನಾದರೂ ನೋಡ್ಕೊಂಡು ಹೋಗೋದಕ್ಕೆ ಏನಾದರೂ ಬಂದರೆ ಅಟ್ಲೀಸ್ಟ್ 500 ರೂಪಾಯಿ ಬೇಕಾಗಿರ್ತಿತ್ತು. ಅದು ಬೇರೆಯವ್ರ ಹತ್ರ ಇಸ್ಕೊಂಡು 500 ರೂಪಾಯಿ ಅದು ನನ್ನ ನೋಡ್ಕೊಂಡು ಹೋಗೋದಕ್ಕೆ ಬರ್ತಾಯಿದ್ರು. ಅಪ್ಪ ಅದು ಬೆಳಿಗ್ಗೆ ಬೇಗ ಹೊರಟ್ರೆ ಮೈಸೂರಿಗೆ ಬಂದು ತಲುಪಕ್ಕಾಗ್ತಿತ್ತು, ತಲುಪಿಬಿಟ್ಟು ಮತ್ತೆ ವಾಪಸ್ ಬರ್ತಾಯಿದ್ರು. ಅಪ್ಪ ಬೆಳಿಗ್ಗೆ ಅಷ್ಟೊತ್ತಿಗೆ ಹೊರಟಿರ್ತಿದ್ರು, ಅದು ಮಧ್ಯೆ ಏನು ತಿಂತಾ ಇರಲಿಲ್ಲ ಅವರು. ಅಟ್ಲೀಸ್ಟು ಒಂದು 10 ರೂಪಾಯಿ 20 ರೂಪಾಯಿ ಏನಾದರೂ ಖರ್ಚಾದರೆ ಮಗಳಿಗೇನಾದರೂ ಕೊಡಿಸ್ಬೋದಲ್ಲ ಅನ್ನೋ ಥರ ಥಿಂಕ್ ಮಾಡಿಬಿಟ್ಟು ಏನು ತಿಂತಾ ಇರಲಿಲ್ಲ ಅವರು. ಖಾಲಿ ಹೊಟ್ಟೆಲೆ ಬಂದುಬಿಟ್ಟು ನಾನು ನೋಡಿಕೊಂಡು ನನಗೆ ಏನೇನು ಬೇಕೋ ಎಲ್ಲ ಕೊಡಿಸ್ಬಿಟ್ಟು ಹೊರ್ಟೋಗ್ಬಿಡ್ತಿದ್ರು. ಅದು ಹೊರಡೋ ಮುಂದ್ಗಡೆ ಏನಾದರೂ ಅದು ಊಟ ಆಯ್ತಪ್ಪ ಅಂತಂತಂದರೆ ಆಯಿತು ಅಂತ ನನ್ನ ಹತ್ರ ಸುಳ್ಳು ಹೇಳ್ತಾಯಿದ್ರು. ಅದಾದಮೇಲೆ ಎಲ್ಲ ಅಂತಂದರೆ ಅಪ್ಪ ಬರೋದೇ ಅಪರೂಪ ಅಲ್ಲ. ಆಗೆಲ್ಲ ಚಿಕ್ಕವಳು ನಾನು, ತಿನ್ನೋದೆಲ್ಲ ತೊಗೊತಿದ್ದೆ. ಆಗ ಹಾಸ್ಟೆಲಲ್ಲಿ ಏನು ತಿನ್ನೋಕ್ಕೆ ಊಟನೂ ಸರಿ ಇರ್ತಿರ್ಲಿಲ್ಲ. ತಿನ್ನೋಕ್ಕೆಲ್ಲ ಆವಾಗ ತುಂಬ ತಿನ್ನೋದು ಬೇಕಾಗಿರ್ತಿತ್ತು ನಮಗೆ. ಸೊ ಹಂಗಾಗಿ ತಿನ್ನೋದೆಲ್ಲ ತೊಗೊಳ್ತಿದ್ದೆ. ಆಗ ಅಪ್ಪನ ಜೇಬ್ ಚೆಕ್ ಮಾಡ್ತಿದ್ದೆ ನಾನು, ಅಪ್ಪ ನಿನ್ಗೆ ಹೋಗೋದಕ್ಕೆ ದುಡ್ಡಿದೆಯಾ ಖರ್ಚಿಗೆ ಅಂತಂದ್ಬಿಟ್ಟು. ಆವಾಗ ನಮ್ಮ ಇದೆ ಅಂತಂದ್ಬಿಟ್ಟು
ಅಪ್ಪಂದು ಖರ್ಚು ಎಷ್ಟಾಗುತ್ತೋ ಅಷ್ಟು 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 ಖರ್ಚೊಳಗಡೆ ನಾನು ಖರ್ಚು ಮಾಡಿಸ್ತಿದ್ದೆ ಅಪ್ಪನ್ನ. ಅಂತಂದ್ರೆ ಅಪ್ಪಂಗೂ ಹೋಗ್ಬೇಕಾದ್ರೆ ದುಡ್ಡು ಬೇಕಲ್ಲ, ಮತ್ತು ಹೋಗ್ಬೇಕಾದ್ರೆ ತಮ್ಮಂದಿರಿಗೆ ಏನಾದರೂ ತಿನ್ನೋದಕ್ಕೆ ಏನಾದರೂ ತೊಗೊಂಡೋಗ್ಬೇಕಲ್ಲ ಅಂತ ಅಂದ್ಬಿಟ್ಟು ಅಪ್ಪಂಗೆ ಹೇಳ್ಬಿಟ್ಟು ನಾನು ಕಳಿಸ್ತಿದ್ದೆ. ಅಪ್ಪ ಈರಣ್ಣನು ಗಿರಿನೂ ಕಾಯ್ತಾ ಇರ್ತಾರೆ, ಅವ್ರಿಗೂ ಏನಾದರೂ ತಿನ್ನಕ್ಕೆ ತಗೊಂಡೋಗು ಅಂತ ಅಂದ್ಬಿಟ್ಟು. ಅದಾದಮೇಲೆ ನಂದು 10th ಕಂಪ್ಲೀಟ್ ಆಯಿತು. 10th ನಾನು ಸ್ಟೇಟ್ ಮ್ಯಾಚ್ ಆಗುತ್ತಲ್ಲ ಅದು ಪಾರ್ಟಿಸಿಪೇಟ್ ಮಾಡಿದ್ದು. ನಮಗೆ 4ರಿಂದ 5 ಗಂಟೆವರೆಗೂ ಆಟ ಆಡೋದಕ್ಕೆ ಟೈಮ್ ಇರುತ್ತೆ ಸ್ಕೂಲಲ್ಲಿ. ಆಗ ನಾವು ನಾರ್ಮಲಾಗಿ ಆಟ ಆಡ್ತಾ ಇದ್ದೆ. ಆಗಲೂ ಸಹ ನನಗೆ ಇದು ಸೌಂಡ್ ಬರ್ತಾಯಿತ್ತು, ಬಟ್ ನನಗೆ ಗೊತ್ತಿರಲಿಲ್ಲ ಅಂತಂದರೆ ಇದು ಬ್ಲೈಂಡ್ ಬಾಲು, ಬ್ಲೈಂಡ್ ಕ್ರಿಕೆಟ್ ಈ ಥರ ಆಡ್ತಾರೆ ಅನ್ನೋದು ಸಹ ಗೊತ್ತಿರಲಿಲ್ಲ. ಅಂತಂದರೆ ಬ್ಲೈಂಡ್ ಕ್ರಿಕೆಟ್ ರೂಲ್ಸ್ ಆಗಿರ್ಬೋದು, ರೆಗ್ಯುಲೇಷನ್ ಆಗಿರ್ಬೋದು, ನನಗಾಗಲೇ ಏನೂ ಗೊತ್ತಿರಲಿಲ್ಲ. ಅದಾದಮೇಲೆ ನಾನು ತುಂಬ ಸ್ಕೂಲಲ್ಲಿದ್ದಾಗ ಅಂತಂದರೆ ಸ್ಪೋರ್ಟ್ಸಲ್ಲಿ ತುಂಬ ಆಸಕ್ತಿ ಇತ್ತು ನನಗೆ. ಇವಾಗ ಕಲ್ಚರಲ್ ಆಕ್ಟಿವಿಟೀಸ್ ತುಂಬ ನಾನು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೆ. ಇವಾಗ ಚೆಸ್ ಆಗಿರ್ಬೋದು, ರನ್ನಿಂಗ್ ಆಗಿರ್ಬೋದು, ಲಾಂಗ್ ಜಂಪ್ ಆಗಿರ್ಬೋದು, ಈ ಒಂದು ಗೇಮ್ ಆಡಲ್ಲ ಅನ್ನಂಗಿಲ್ಲ, ಪ್ರತಿಯೊಂದು ಗೇಮು ಆಡ್ತೀನಿ. ಅದು ಮತ್ತೆ ಸಾಂಗು ಮತ್ತು ಡ್ಯಾನ್ಸಲ್ಲಿ ಸಾಂಗಲ್ಲಿ ಅದು ಯಾವಾಗ ನೋಡಿದ್ರು ಫಸ್ಟ್ ಪ್ರೈಸ್ ತಗೊಂತಾ ಇದೆ ನನ್ನ ಸಾಂಗಲ್ಲಿ. ತುಂಬಾ ಚೆನ್ನಾಗಿ ಹಾಡ್ತೀರಾ? ತುಂಬಾ ಚೆನ್ನಾಗಿ. ಒಂದು ಸಾಂಗ್ ಈಗ ಅಲ್ಲದೆ ಇದ್ರು ಸ್ವಲ್ಪ ಲಾಸ್ಟ್ ಅಲ್ಲಿ ಒಂದು ಸಾಂಗ್ ಹಾಡಬೇಕು. ಅದಾದ್ಮೇಲೆ ಪ್ರತಿ ಒಂದರಲ್ಲೂ ನಾನು ಫಸ್ಟ್ ಪ್ರೈಸ್ ತಗೊಂತಾ ಇದ್ದೆ. ಅದಾದ್ಮೇಲೆ ಒಂದೇನಾದ್ರು ಚಿಕ್ಕದೇನಾದ್ರು ಬಾಕ್ಸ್ ಏನಾದ್ರು ಆಗ ಪ್ರತಿಭಾ ಕಾರಂಜಿಲಿ ಏನಾದ್ರು ಬಾಕ್ಸ್ ಆ ಥರದ್ದು ಏನಾದ್ರು ಕೊಡ್ತಾರಲ್ಲ, ಆ ಥರದ್ದು ಏನಾದ್ರು ಕೊಟ್ಟಾಗ ಅಮ್ಮಂಗೆ ಕೊಟ್ಟಾಗ ತುಂಬಾ ಅಮ್ಮ ಖುಷಿ ಪಡ್ತಾ ಇದ್ರು. ಮನೇಲಿ ಅವಾಗ ಏನು ಪಾತ್ರ ಏನು ಇರ್ತಿರ್ಲಿಲ್ಲ, ತಗೊಂಡೋಗಿ ಕೊಟ್ರೆ ಇದ್ರೆ ತುಂಬಾ ಖುಷಿ ಪಡ್ತಾ ಇದ್ರು. ಅದಾದ್ಮೇಲೆ ನನ್ನ 10th ಕಂಪ್ಲೀಟ್ ಆಯಿತು. ಆ 10th ಕಂಪ್ಲೀಟ್ ಆದಾಗ್ಲೂ ಸಹ ನಂದು 70% ಬಂತು. ಆ 10th ಕಂಪ್ಲೀಟ್ ಆದಾಗಲೂ ಸಹ ಊರಲ್ಲೆಲ್ಲನ ಅವಳೇನು ಓದಿಲ್ಲ, ಬೇರೆಯವ್ರ ಕೈಲಿ ಬರ್ಸಿರೋದದು ಅನ್ನೋ ಥರ ಎಲ್ಲ ಮಾತಾಡ್ಕೊಂಡ್ರು. ಆಯಿತು ಬಿಡಿ ಮಾತಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಸುಮ್ಮನೆ ಅದೇ. ಅದಾದಮೇಲೆ ಫಸ್ಟ್ PU ಸೆಕೆಂಡ್ PU ಊರಲ್ಲೇ ಸೇರಿಕೊಂಡೆ, ಬರ್ಗೂರಲ್ಲಿ ಜ್ಞಾನಜ್ಯೋತಿ ಕಾಲೇಜಲ್ಲಿ. ಅದಾದಮೇಲೆ ಅಪ್ಪ ಅಮ್ಮ ತುಂಬ ಫೀಸ್ ಕಟ್ಟೋದಕ್ಕೆ ತುಂಬ ಕಷ್ಟ ಬೀಳ್ತಾ ಇದ್ರು. ಅಂತಂದರೆ ಆ ಒಂದು ವರ್ಷ ಹೋಗಿದ್ದೆಲ್ಲ ಫೀಸೆಲ್ಲ ಕೂಡಿಟ್ಬಿಟ್ಟು ನನಗೆ ಕಟ್ತಾ ಇದ್ರು. ಮತ್ತು ಆಗ ಅಪ್ಪಂಗೆ ಏನಾದರೂ ಹುಷಾರಿಲ್ದಾಗ ಬಿಡಿ ಇವತ್ತೇನು ಹೋಗಬೇಡಿ ಅಪ್ಪ ಅಮ್ಮ, ಹುಷಾರಿಲ್ವಲ್ಲ ಮನೇಲಿರಿ ಅಂತಂತಂದರೆ ಅಪ್ಪ ಅಮ್ಮ ಕೇಳ್ತಾ ಇರಲಿಲ್ಲ. ಮತ್ತು ಫೀಸ್ ಕಟ್ಟಬೇಕು, ಮತ್ತು ರೇಷನ್ ಏನಾದರೂ ತೊಗೋಬೇಕು, ತುಂಬ ಕಷ್ಟ ಆಗುತ್ತೆ, ಹೋದ್ರೆ ಅಲ್ವಾ ಬರೋದು ದುಡ್ಡು ಅಂತಂದ್ಬಿಟ್ಟು ಹೊರ್ಟೋಗ್ಬಿಡ್ತಿದ್ರು ಅಪ್ಪ ಅಮ್ಮ. ಏನೂ ಆಗಲ್ಲ ಬಿಡು ಅಂತಂದ್ಬಿಟ್ಟು. ಅದಾದಮೇಲೆ ನಾನು ಡಿಗ್ರಿಗೆ ಬ್ಯಾಂಗ್ಳೂರಿಗೆ ಜಾಯ್ನ್ ಆದೆ. 2019 ನಾನು ಫಸ್ಟ್ PU ಇದ್ದಾಗ ನನಗೆ ಶಿಖಾ ಮ್ಯಾಮ್ ಕಾಲ್ ಮಾಡಿಬಿಟ್ಟು ಈ ಥರ ಕರ್ನಾಟಕ ಟೀಮ್ ಸೆಲೆಕ್ಷನ್ ಇದೆ, ನೀನು ಬರ್ತೀಯಾ ಅಂತಂದ್ಬಿಟ್ಟು. ಯಾಕೆ ಅಂದರೆ ನೀವು ಆಗಲೇ ಹೇಳಿದ್ರಿ ಎಲ್ಲ ಸ್ಪೋರ್ಟ್ಸಲ್ಲೂ ನಾನು ಆಡ್ತಾ ಇದ್ದೆ ಅಂತ, ಯಾಕೆ ಕ್ರಿಕೆಟಲ್ಲೇ ನಾನು ಮುಂದುವರಿಬೇಕು ಅಂತ ಅನ್ನಿಸ್ತು? ಅಂತಂದರೆ ಆಗ ಸಪೋರ್ಟ್ ಮಾಡೋರು ಯಾರು ಇರಲಿಲ್ಲ, ನನ್ನ ಯಾರು ಕೇಳ್ತಾ ಇದ್ದಿಲ್ಲ ಆಗ ಯಾವುದಿಷ್ಟ ಏನು ಅಂತ ಅಂದ್ಬಿಟ್ಟು. ಅಪ್ಪ ಅಮ್ಮಂಗೂ ಗೊತ್ತಾಗಲ್ಲ, ಅವ್ರಿಗೇನು ಗೊತ್ತಾಗುತ್ತೆ. ಇವಾಗ ಹಳ್ಳಿ ಒಂದು ಮನೆಯಿಂದ ಆಚೆ ಮನೆಯಿಂದ ಆಚೆ ಕಳಿಸೋದೇ ಇವಾಗ ಹೆಣ್ಮಕ್ಳು ತುಂಬ ಕಷ್ಟ ಆಗಿಬಿಟ್ಟಿದೆ. ಕಳಿಸ್ತಾನೆ ಇರಲಿಲ್ಲ ಅಪ್ಪ ಅಮ್ಮ. ಕ್ವಶನ್ ಮಾಡಿದ್ದೆ ನನಗೆ ಅದೇ, ಹುಡುಗರು ಆಡ್ತಾರೆ ಕ್ರಿಕೆಟು, ಸ್ಪೋರ್ಟ್ಸ್ ಆಡ್ತಾರೆ, ನೀನು ಯಾಕೆ ಹೋಗ್ತೀಯ ಆಡ್ತೀಯಾ, ಇವಾಗಲೇ ಊರಲ್ಲೆಲ್ಲ ಆ ಥರ ಮಾತಾಡ್ಕೊಳ್ತಾ ಇದ್ದಾರೆ ತುಂಬ ಕೆಟ್ಟದಾಗೆಲ್ಲನ. ಇವಾಗ ನಾನೇನಾದರೂ ಸ್ಪೋರ್ಟ್ಸ್ ಆಡೋದಕ್ಕೆ ಏನಾದರೂ ಬೆಂಗಳೂರಿಗೆ ಏನಾದರೂ ಬಂದರೆ ಯಾರ ಜೊತೆ ಓದ್ಲೋ ಹಂಗೆಲ್ಲ ಆ ಥರ ಎಲ್ಲ ವ್ಯಂಗ್ಯವಾಗಿ ಮಾತಾಡೋದು, ಆ ಥರ ಮಾತಾಡ್ತಾಯಿದ್ರು. ಅದಾದಮೇಲೆ ನಾನು ಡಿಗ್ರಿಗೆ ಇಲ್ಲೇ ಸಮರ್ಥನಮ್ಮಲ್ಲಿ ಜಾಯ್ನ್ ಆದೆ ಹಾಸ್ಟೆಲ್ಲಿಗೆ. ಮತ್ತು ಸಮರ್ಥನಮ್ಮೆ ನನಗೆಲ್ಲ ಫೀಸ್ ಕಟ್ಬಿಟ್ಟು ಡಿಗ್ರಿ ಕಂಪ್ಲೀಟ್ ಆಗಿದ್ದು. ನಾನು ವಿಜಯನಗರ ಪದವಿ ಪೂರ್ವ ಕಾಲೇಜಲ್ಲಿ ಮಾಡಿದ್ದು. ಅದಾದಮೇಲೆ ಡಿಗ್ರಿನೂ ಕಂಪ್ಲೀಟ್ ಆಯಿತು. ನಾನು 2023 ನನಗೆ ಇಂಟರ್ನ್ಯಾಷನಲ್ ಆಪರ್ಚುನಿಟಿ ಸಿಕ್ತು ಆಡೋದಕ್ಕೆ, ಸೆಲೆಕ್ಷನ್ ಆದೆ. ನೇಪಾಳ್ ಸೀರೀಸ್ ಆಡಿದ್ವಿ. ಅದಾದಮೇಲೆ ಬರ್ಮಿಂಗಮ್ನಲ್ಲಿ IBSC ಅಡುಗೆ ಮಾಡಿದ್ವಿ, ಗೋಲ್ಡ್ ಮೆಡಲ್ ವಿನ್ ಆಗಿಬಿಟ್ಟು ಬಂದ್ವಿ. ಅದಾದಮೇಲೆ ನನಗೆ 2024 ನನಗೆ ಜಾಬು ಅಪ್ಲಿಕೇಶನ್ ಹಾಕ್ಬಿಟ್ಟು ನನಗೆ ಸ್ಪೋರ್ಟ್ಸ್ ಕೋಟಾದಿಂದ ನನಗೆ ಜಾಬ್ ಸಿಕ್ತು. ಇದೊಂಥರ ಎಲ್ಲ ಒಂಥರ ಮಿರಾಕಲ್ ಅನಿಸುತ್ತೆ ನನ್ನ ಜೀವನದಲ್ಲಿ. ಅಂತಂತಂದರೆ ನನಗಿವಾಗ ನಾನು ಏನು ಫೀಲ್ ಮಾಡ್ಕೊತೀನಿ ಅಂತಂದರೆ ನಾನು ಅದೃಷ್ಟ ಅಂತೆ, ನಾನು ಬ್ಲೈಂಡ್ ಆಗಿರೋದ್ರಿಂದ ನನಗೆ ಹಂಗೆ ಅನಿಸುತ್ತೆ ನನಗೆ. ಅದಾದಮೇಲೆ ಇವಾಗ ಒಂದು ಫ್ಯಾಮಿಲಿನ ಹುಡುಗರು ಸಂಭಾಲಿಸ್ತಾರೆ. ಇವಾಗ ಎಲ್ಲ ಏನೇನು ಜವಾಬ್ದಾರಿ ಇರುತ್ತೋ ಅದನ್ನೆಲ್ಲ ಹುಡುಗರು ಅಪ್ಪನ ಯಾರಾದರೂ ನೋಡ್ಕೊಳ್ತಾ ಇರ್ತಾರೆ.
ಇವಾಗ ನನಗೇನು ಹೆಮ್ಮೆ ಅನ್ಸೋದಂತಂದರೆ ನಾನು ನನ್ನ ಫ್ಯಾಮಿಲಿ ನೋಡ್ಕೊಳ್ತಾ ಇದ್ದೀನಲ್ಲ ಅನ್ನೋದೊಂದು ನನಗೊಂದು ಹೆಮ್ಮೆ. ಅದು ನನಗೆ ಹೆಮ್ಮೆಗಿಂತ ನನಗೊಂದು ದೇವ್ರು ನನಗೊಂದು ಅವಕಾಶ ಕೊಟ್ಟಿದ್ದಾನೆ ಅಂತ ನಾನು ಕೇಳ್ಕೊಳ್ತೀನಿ. ಯಾಕಂತಂದರೆ ಅಪ್ಪ ಅಮ್ಮ ಅಷ್ಟು ಕಷ್ಟ ಬಿದ್ದು ನನ್ನ ಸಾಕಿ ಇಷ್ಟು ಮುಂದುವರ್ಸಿದ್ರು ನನಗೆ. ಅದಕ್ಕೆ ನನಗೆ ದೇವರೊಂದು ನನ್ನ ಅಪ್ಪ ಅಮ್ಮ ಸಾಕೋದಕ್ಕೆ ನನಗೊಂದು ದೇವ್ರ ಅವಕಾಶ ಕೊಟ್ಟಿದ್ದಾನೆ ಅಂದ್ಕೊಳ್ತೀನಿ ನಾನು. ಮತ್ತು ನನ್ನ ತಮ್ಮಂದಿರು ಇಬ್ಬರು ತುಂಬಾ ಕಷ್ಟ ಬೀಳ್ತಾ ಇದ್ದಾರೆ. ನನಗೆ ಯಾವಾಗಲೂ ಸಪೋರ್ಟಿವ್ ಆಗಿ ನಿಂತ್ಕೊತಾರೆ ಇಬ್ಬರೂ. ಮತ್ತು ತುಂಬ ಪ್ರೌಡ್ ಅನಿಸುತ್ತೆ. ಇವಾಗ ಪ್ರೆಸೆಂಟು ಇಂಡಿಯನ್ ಟೀಮ್ ಕ್ಯಾಪ್ಟನ್ ನಾನು. ತುಂಬಾ ಪ್ರೌಡ್ ಅನಿಸುತ್ತೆ. ಅಪ್ಪ ಯಾವಾಗಲೂ ನನ್ನ ಹತ್ರ ಹೇಳ್ತಾಯಿದ್ರು, ಆ ಅಪ್ಪಂಗೆ ಕ್ರಿಕೆಟ್ ಅಂದರೆ ತುಂಬ ಹುಚ್ಚು ಅವರಿಗೆ. ರಾತ್ರಿ 2 ಗಂಟೆ 3 ಗಂಟೆವರೆಗೂ ನೋಡ್ತಲೇ ಇರ್ತಾರೆ. ಯಾವುದಾದ್ರೂ ಒಂದು ಹೈಲೈಟ್ ಯಾವುದಾದ್ರೂ ಮ್ಯಾಚ್ ಯಾವುದಾದ್ರು ತೋರಿಸ್ತಾ ಇರ್ತಾರಲ್ಲ ಅದನ್ನ ಹಾಕೊಳ್ತಾರೆ, ಸುಮ್ಮನೆ ಕುತ್ಕೊಂಡು ನೋಡ್ತಾ ಇರ್ತಾರೆ. ಅಮ್ಮ ಯಾವಾಗಲೂ ಬೈತಾ ಇರ್ತಾರೆ, ಆಫ್ ಮಾಡ್ಬಿಟ್ಟು ಮಲ್ಕೊ, ನಿನ್ನ ನಿದ್ದೆ ಬರೋದಿಲ್ವ ಏನು ಇಲ್ಲ. ನೀವು ಕ್ರಿಕೆಟ್ಗೆ ಬಂದು ಟಿವಿ ಇದೆಯಾ ಮನೇಲಿ? ಇವಾಗ ಟಿವಿ ಇದೆ, ಮೊನ್ನೆ ತಗೊಂಡೋಗಿ ಕೊಟ್ಟೆ ನಾನು. ಅದಾದ್ಮೇಲೆ ನೋಡ್ತಾ ಇರ್ತಾರೆ ಅಪ್ಪ, ಯಾವಾಗಲೂ ನೋಡ್ತಾ ಇರ್ತಾರೆ. ಅದಾದಮೇಲೆ ಅಪ್ಪ ನನ್ನ ಹತ್ರ ಒಂದು ಬಾರಿ ಹೇಳಿದರು, ನೀನು ಅಂದರೆ ಅಪ್ಪಂಗೆ ರೋಹಿತ್ ಶರ್ಮಾ ಸರ್ ಅಂತಂದರೆ ತುಂಬ ಇಷ್ಟ ಅಪ್ಪಂಗೆ. ನೀನು ರೋಹಿತ್ ಶರ್ಮಾ ಸರ್ ಥರ ಟೀಮ್ ಲೀಡ್ ಮಾಡಬೇಕು, ನಾನು ನೋಡಬೇಕು ಯಾವ ಥರ ಲೀಡ್ ಮಾಡ್ತೀಯಾ ಅಂತಂದ್ಬಿಟ್ಟು. ನಾನು ಅಂತಂದರೆ ಟೀಮಲ್ಲಿ ಸ್ವಲ್ಪ ಅಂತಂದರೆ ಗ್ರೌಂಡಲ್ಲಿ ಮಾತ್ರ ನಾನು ಸ್ವಲ್ಪ ಅಗ್ರೆಸಿವ್ನೆಸ್ ಆಗಿ ಸ್ವಲ್ಪ ಏನು ಸ್ವಲ್ಪ ಬೈತಾ ಇರ್ತೀನಿ ಎಲ್ಲರಿಗೂ. ಏನಾದರೂ ಒಂದು ಬಾಲ್ ಬಿಟ್ಟರೆ ಬಾಲ್ ಏನಾದರೂ ವೈಡ್ ಆಗ್ತಾಗ ಸ್ವಲ್ಪ ಆಲ್ಮೋಸ್ಟ್ ಎಲ್ಲ ಬೈತಾ ಇರ್ತೀನಿ ಎಲ್ಲರಿಗೂ ಪ್ಲೇಯರ್ಸ್ಗೆ. ಸೊ ಅದಾದಮೇಲೆ ನನಗೆ 2024 ಕರ್ನಾಟಕ ಟೀಮ್ ಕ್ಯಾಪ್ಟನ್ ಲೀಡ್ ಮಾಡಿದೆ ನಾನು. ಅದಾದಮೇಲೆ ನನಗೆ ನೀನೇ ಇಂಡಿಯನ್ ಟೀಮ್ ನನಗೆ ಮಾಂತೇಶ್ ಸರ್ ಕರೆದ್ಬಿಟ್ಟು ದೀಪಿಕಾ ಕ್ಯಾಪ್ಟನ್ ಆಗ್ತೀಯಾ ಅಂತಂತಂದ್ರೆ, ಸರ್ ಬೇಡ ಸರ್, ನನಗೆ ಎಲ್ಲರಿಗೂ ಬೈತಿರ್ತೀನಿ ಸರ್, ನನಗೆ ಬೇಡ ಸರ್ ಅಂತಂತಂದೆ. ಅದಕ್ಕೆ ಇಲ್ಲ ಮರಿ ಏನೂ ಆಗಲ್ಲ, ನೀನು ಚೆನ್ನಾಗಿ ಲೀಡ್ ಮಾಡ್ತೀಯಾ ಮಾಡು ಅಂತಂತಂತಂದರು. ಅದಾದಮೇಲೆ ನನಗೆ ಕ್ಯಾಪ್ಟನ್ಸಿ ಕೊಟ್ಟರು ನನಗೆ. ಆಲ್ ಕ್ಯಾಬಿ ಟೀಮ್ ಎಲ್ಲ ಡಿಸ್ಕಷನ್ ಮಾಡಿಬಿಟ್ಟು ಮತ್ತು ನಮ್ಮ ಸ್ಟೇಟ್ ಬೋರ್ಡ್ ಕೂಡ ಡಿಸ್ಕಸ್ ಮಾಡಿಬಿಟ್ಟು ನನಗೆ ಕ್ಯಾಪ್ಟನ್ಸಿ. ಯಾವತ್ತಾದ್ರೂ ನೀವು ಅಂದ್ಕೊಂಡಿದ್ರಾ ನಾನು ಕ್ರಿಕೆಟ್ ಆಡ್ತೀನಿ, ಅದರಲ್ಲೂ ನಮ್ಮ ಇಂಡಿಯನ್ ಕ್ರಿಕೆಟ್ ಟೀಮನ್ನು ಕ್ಯಾಪ್ಟನ್ ಆಗಿ ಲೀಡ್ ಮಾಡ್ತೀನಿ ಅಂತ? ಖಂಡಿತ ಯಾವಾಗಲೂ ನಾನು ಅಂದ್ಕೊಂಡಿದ್ದಿಲ್ಲ. ಬಟ್ ತುಂಬಾ ಶ್ರಮ ಆಗ್ತಾ ಇದೆ ಅಂತಂದರೆ ತುಂಬ ಡೆಡಿಕೇಟ್ ಮಾಡ್ತಾ ಇದ್ದೆ ಕ್ರಿಕೆಟ್ಗೋಸ್ಕರ. ಅಂತಂದರೆ ನಾನು ಅಂತಂದರೆ ನಾರ್ಮಲ್ ಕ್ರಿಕೆಟ್ ಅವರು ಯಾವ ಥರ ಬೆಳೆದಿದ್ದಾರೋ ಅದೇ ಥರ ನಾನು ಬೆಳಿಬೇಕು, ಅವ್ರ ಥರ ಆಡಬೇಕು ಅನ್ನೋದೊಂದು ನನಗೊಂದು ಇತ್ತು. ಬಟ್ ಅದಕ್ಕಿಂತ ನನಗೆ ಚಿಕ್ಕ ಹುಡುಗಿನಲ್ಲಿ ನಾನು ಪೊಲೀಸ್ ಆಗಬೇಕನ್ನೋದು ತುಂಬ ಕನಸಿತ್ತು ನನಗೆ. ಅಂತಂದರೆ ಏನಾದರೂ ಪೊಲೀಸು IAS ಆ ಥರ ಆಗಬೇಕನ್ನೋದು ದೊಡ್ಡ ಡ್ರೀಮ್ ಇತ್ತು ನನಗೆ. ಅಂತಂದರೆ ದೇಶಕ್ಕೋಸ್ಕರ ಏನಾದರೂ ಒಂದು ಮಾಡಬೇಕು, ನನ್ನ ಕೈಲಿಂದ ಏನಾದರೂ ಅಟ್ಲೀಸ್ಟ್ ನನ್ನ ಜನ್ಮ ಸಾರ್ಥಕ ಆಗಬೇಕು, ನಾನು ದೇಶಕ್ಕೊಂದು ಇದೊಂದು ಮಾಡಿದ್ದೀನಿ, ನಾನೊಂದೊಂದು ಹೆಸರು ತಂದುಕೊಟ್ಟಿದ್ದೀನಿ. ಈಗ ಇದೆ, ತುಂಬ ಇದೆ. ಈಗ ಸಾಧಿಸ್ಬೇಕು, ಇನ್ನೂ ನನಗೆ ಈಗ ಅನಿಸುತ್ತೆ ನನಗೆ ಇನ್ನೂ ಸಾಧಿಸ್ಬೇಕು ನಮ್ಮ ದೇಶಕ್ಕೋಸ್ಕರ, ಇನ್ನೂ ಏನಾದರೂ ಮಾಡಿಕೊಡ್ಬೇಕು, ಏನಾದರೂ ಇನ್ನೂ ಒಂದು ಒಳ್ಳೇದು ಮಾಡಿಕೊಡ್ಬೇಕು ಅನ್ನೋದು ಇನ್ನೂ ನನಗೆ ತುಂಬ ಇಷ್ಟ ಇದೆ. ನನ್ನ ಡ್ರೀಮ್ ಇರೋದು ಅಟ್ಲೀಸ್ಟು ನನಗೆ ಆಗ ಒಂದು 4-5 ಜನಕ್ಕೆ ನಮಗೆ ಆಗ ಊಟಕ್ಕೆ ಸಹ ತುಂಬ ಕಷ್ಟ ಇತ್ತು. ಈಗ ನನ್ನ ಕೈಲಿ ಒಂದು ಉದ್ಯೋಗ ಇದೆ, ಅದರಲ್ಲಿ ಇರೋ ಒಂದು ಹಣದಲ್ಲೇ ಒಂದು 4-5 ಜನಕ್ಕೆ ಊಟ ಹಾಕೋ ಒಂದು ಶಕ್ತಿ ನನಗೆ, ಆ ಥರ ಒಂದು ಸೋಷಿಯಲ್ ವರ್ಕ್ ಮಾಡಬೇಕನ್ನೋದು ನನ್ನ ಆಸೆ ಇದೆ. ಮತ್ತು ನನಗೆ IAS ಪಾಸ್ ಮಾಡಬೇಕನ್ನೋದೊಂದು ಡ್ರೀಮ್ ಇದೆ. ನಾನು 2024 ನನಗೆ ರಾಜ್ಕುಮಾರ್ ಅಕಾಡೆಮಿ ಅವರು ನನಗೆ ಫ್ರೀ ಕೋಚಿಂಗ್ ಆಗಿ ನನಗೆ ಫ್ರೀ ಕೋಚಿಂಗ್ ಸೀಟ್ ಕೊಟ್ಟರು ನನಗೆ. ಮತ್ತು ಆ ಸಂದರ್ಭದಲ್ಲೇ ನನಗೆ ಜಾಬ್ ಆಯಿತು. ಸೊ ಹಂಗಾಗಿ ಇದರಲ್ಲಿ ಸ್ವಲ್ಪ ಮ್ಯಾನೇಜ್ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ಡಿಸ್ಕಂಟಿನ್ಯೂ ಮಾಡಿದೆ. ಈಗಲೂ ಸಹ ಅವ್ರು ಯಾವಾಗಲೂ ಕಾಲ್ ಮಾಡಿಬಿಟ್ಟು ಹೇಳ್ತಾ ಇದ್ದಾರೆ, ಇಷ್ಟೇ ನೀನು ಇಷ್ಟು ಕಷ್ಟಪಟ್ಟು ಇಷ್ಟು ಮುಂದೆ ಬಂದು ಇಷ್ಟು ಅಚೀವ್ ಮಾಡಿದೀಯಾ, ಖಂಡಿತ ನೀನು IAS ಪಾಸ್ ಮಾಡ್ತೀಯ, ನಾವು ಮತ್ತೆ ನಿನಗೆ ಯಾವಾಗಲೂ ಫ್ರೀ ಸೀಟ್ ಇದ್ದೇ ಇರುತ್ತೆ, ಬಂದು ಜಾಯಿನ್ ಆಗು, ನಿಂಗೆ ಏನು ಸಪೋರ್ಟ್ ಬೇಕೋ ಅದನ್ನು ನಾವು ಮಾಡ್ತೀವಿ ಅಂತ ಇದ್ದಾರೆ. ಖಂಡಿತ ನಾನು IAS ಮಾಡ್ತೀನಿ, IAS ಪಾಸ್ ಮಾಡ್ತೀನಿ ಅನ್ನೋದು ನನಗೆ ಕಾನ್ಫಿಡೆಂಟ್ ಇದೆ. ಮತ್ತು ಸಮರ್ಥ ನಮ್ಮ ಕ್ಯಾಬಿ ನಮಗೆ ತುಂಬಾ ಸಪೋರ್ಟ್ ಮಾಡುತ್ತೆ, ಪರ್ಸ್ನಲ್ಲೇ ಆಗಿರ್ಬೋದು. ಇವಾಗ ಈ ಮಟ್ಟದಲ್ಲಿ ಇದ್ದೀನಿ ಅಂತಂತಂದರೆ ಅದಕ್ಕೆಲ್ಲ ಕಾರಣ ಮಹಾಂತೇಶ್ ಸರ್, ಕ್ಯಾಬಿ, ಸಮರ್ಥ ನಮ್ಮ. ಮತ್ತು ವಿನ್ ಆದಮೇಲೆ
ನಮ್ಮ MLA ಆಗಿರ್ಬೋದು, ಮತ್ತು ನನ್ನ ಚಿಕ್ಕಪ್ಪ ಆಗ್ತಾರೆ MLC ಅವರು. ಫಸ್ಟ್ MLA ಆಗಿದ್ದರು, ಇವಾಗ MLC. ಅವರು ಸಹ ನಾನು ವಿನ್ ಆದ ತಕ್ಷಣ ಕರೆದ್ಬಿಟ್ಟು ಸನ್ಮಾನ ಮಾಡಿದ್ರು. MLA ನಮ್ಮ ರಾಜು ಸರ್ ಆಗಿರ್ಬೋದು, ತುಂಬಾ ನನಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡ್ರು. ಈಗಲೂ ಸಹ ಏನೇ ಪ್ರಾಬ್ಲಮ್ ಬೇಕಾದರೂ ನಮ್ಮನ್ನು ಕೇಳು, ನಾವು ಮಾಡಿಕೊಡ್ತೀವಿ ಅಂತ ಇವಾಗ ಬ್ಯಾಕ್ ಬೋನ್ ಆಗಿ ನಿಂತಿದ್ದಾರೆ ನನಗೆ. ಮತ್ತು ಹಲವಾರು ಗಣ್ಯ ವ್ಯಕ್ತಿಗಳನ್ನ ನಾವು ಮೀಟ್ ಮಾಡಿದ್ವಿ, ಒಳ್ಳೆ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಮೀಟ್ ಮಾಡಿದ್ವಿ. ಇವಾಗ ಪ್ರಧಾನಮಂತ್ರಿ ಸರ್ ಆಗಿರ್ಬೋದು, ಪ್ರೈಮ್ ಮಿನಿಸ್ಟರ್ ಆಗಿರ್ಬೋದು. ನಿಮ್ಗೆ ಯಾವ ರೀತಿಯಾಗಿ ಸಪೋರ್ಟ್ ಕೊಡ್ತು ಅಂದ್ರೆ ವರ್ಲ್ಡ್ ಕಪ್ ಗೆದ್ದ ಮೇಲೆ ಬೇರೆ, ವರ್ಲ್ಡ್ ಕಪ್ ಗೆಲ್ಲೋ ಮುಂಚೆ ನಮ್ಮ ಸ್ಟೇಟ್ ಗೌರ್ಮೆಂಟ್ ಇರ್ಬೋದು ಅಥವಾ ನಮ್ಮ ಇಂಡಿಯನ್ ಗೌರ್ಮೆಂಟ್ ಇರ್ಬೋದು ಸಪೋರ್ಟ್ ಮಾಡ್ತಾ ಇತ್ತಾ? ನಮಗೆ ವರ್ಲ್ಡ್ ಕಪ್ ಕಂಡಕ್ಟ್ ಮಾಡೋದಕ್ಕೆ ಕರ್ನಾಟಕ ಗೌರ್ಮೆಂಟು ಸಪೋರ್ಟ್ ಮಾಡಿದೆ. ಅದಾದಮೇಲೆ ಅಷ್ಟಾಗಿ ಇವಾಗ ಯಾಕಂತಂದರೆ ನಾರ್ಮಲ್ ಕ್ರಿಕೆಟ್ಗೂ ಬ್ಲೈಂಡ್ ಕ್ರಿಕೆಟ್ಗೂ ಅಷ್ಟಾಗಿ ತುಂಬ ವ್ಯತ್ಯಾಸ ಇರುತ್ತೆ. ತುಂಬ ವ್ಯತ್ಯಾಸ ಇರೋದಕ್ಕಿಂತ ಜಾಸ್ತಿ ಸಪೋರ್ಟ್ ಮಾಡೋದಿಲ್ಲ. ಇವಾಗ ನಾರ್ಮಲ್ ಕ್ರಿಕೆಟ್ಗಳಿಗೆ ಯಾವ ಥರ ಸಪೋರ್ಟ್ ಮಾಡ್ತಾರೋ ಬ್ಲೈಂಡ್ ಕ್ರಿಕೆಟ್ಗೆ ಸಪೋರ್ಟ್ ಮಾಡೋದಿಲ್ಲ. ಬಟ್ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನು ಅಂತಂತಂದರೆ, ಇವಾಗ ಅವರು ಸಹ ದೇಶಕ್ಕೋಸ್ಕರನೇ ಆಡ್ತಾರೆ, ನಾವು ಸಹ ದೇಶಕ್ಕೋಸ್ಕರನೇ ಆಡ್ತೀವಿ. ಅದರಲ್ಲಿ ಒಂದು ಇವಾಗ ಮ್ಯಾಚಲ್ಲಿ ಸ್ವಲ್ಪ ಡಿಫ್ರೆಂಟ್ ಇರ್ಬೋದು, ಸೇಮೇ. ಅವ್ರಿಗೆ ಯಾಕೆ ಎಷ್ಟೊಂದು ಇಂಪಾರ್ಟೆಂಟ್ ಕೊಡ್ತೀರಾ, ನಮಗೆ ಯಾಕೆ ಇಷ್ಟು ಈ ಥರ ಮಾಡ್ತಿದ್ದೀರಾ ಅನ್ನೋದೊಂದು ಕ್ವಶನ್ ನಿಮಗೆ ಅನ್ನಿಸ್ತಾ ಇರತ್ತಾ ಈ ವಿಚಾರಕ್ಕೆ? ಯಾಕೆ ಅಂದರೆ ಬೇರೆ ಕ್ರಿಕೆಟ್ IPL ಇರ್ಬೋದು ಅಥವಾ ನಮ್ಮ ಬಾಯ್ಸ್ ಟೀಮ್ ಆಡ್ತಾ ಇರೋದು ಇರ್ಬೋದು, ಇಂಡಿಯನ್ ಲೇಡೀಸ್ ಗರ್ಲ್ಸ್ ಟೀಮೇ ಆಡ್ತಾ ಇರೋದು ಇರ್ಬೋದು, ಸಖತ್ತು ಕ್ರೇಜ್ ಬರುತ್ತೆ ಆಡಿಯನ್ಸಿಂದ, ಗೌರ್ಮೆಂಟಿಂದ ಕೂಡ ಸಖತ್ತು ಸಪೋರ್ಟ್ ಬ್ಯಾಕ್ ಬೋನ್ ಆಗಿ ನಿಲ್ತಾರೆ. ಆದರೆ ಬ್ಲೈಂಡ್ ಅಂತ ಬಂದಾಗ ವಿಶ್ವಕಪ್ ಗೆದ್ರೂ ಕೂಡ ಜಾಸ್ತಿ ದಿನ ಆ ಕ್ರೇಜ್ ಉಳಿಲಿಲ್ಲ ಜನರಲ್ಲಿ, ಜಾಸ್ತಿ ದಿನ ಜನರಲ್ಲೂ ಆ ಕ್ರೇಜ್ ಹುಟ್ಲಿಲ್ಲ. ನಮ್ಮ ಗೌರ್ಮೆಂಟ್ಸ್ಗಳಲ್ಲೂ ಅಷ್ಟೊಂದು ಅದಕ್ಕೆ ಏನು ಮಾಡಬೇಕು, ಅದಕ್ಕೆ ಇನ್ನೂ ಸಪೋರ್ಟ್ ಕೊಡಬೇಕು, ಇನ್ನೂ ಮೇಲ್ ತೊಗೊಂಡೋಗ್ಬೇಕು ಅನ್ನೋದು ನನ್ನ ಪರ್ಸ್ನಲಿ ನನಗೆ ಕಾಣಿಸ್ಲಿಲ್ಲ. ಆ ಥರ ನಿಮ್ಗೆ ಏನಾದರೂ ಅನಿಸಿದ್ಯಾ? ಆ ಥರ ಫೀಲ್ ಆಗಿದೆಯಾ? ತುಂಬ ಬಾರಿ ಫೀಲ್ ಆಗುತ್ತೆ ನಮಗೆ. ಆಲ್ಮೋಸ್ಟ್ ಎಲ್ಲ ಪ್ಲೇಯರ್ಸು ನಾವು ಅದೇ ಥರ ಫೀಲ್ ಮಾಡ್ಕೊಳ್ತೀವಿ. ಅಂತಂತಂದರೆ ನಾನು ಹೇಳ್ದಂಗೆ ಅವರು ಸಹ ಇಂಡಿಯಾ ರೆಪ್ರೆಸೆಂಟ್ ಮಾಡ್ತಾರೆ, ನಾವು ಸಹ ಇಂಡಿಯಾ ರಿಪ್ರೆಸೆಂಟ್ ಮಾಡ್ತೀವಿ. ಈ ಥರ ಏನಕ್ಕೆ ತಾರತಮ್ಯ? ಗೇಮ್ ಅಂತಂದಮೇಲೆ ಎಲ್ಲ ಗೇಮು ಒಂದೇ ಆಗುತ್ತೆ. ಇವಾಗ ಅವರು ಸ್ಟ್ರಗಲ್ ಮಾಡ್ತಾ ಇರ್ತಾರೆ, ನಾವು ಸ್ಟ್ರಗಲ್ ಮಾಡ್ತಿದ್ದಾರೆ. ಮೇಯ್ನಾಗಿ ನಮಗೆ ಓನ್ ಗ್ರೌಂಡ್ ಇರೋದಿಲ್ಲ. ಇವಾಗ ನಾರ್ಮಲ್ ಕ್ರಿಕೆಟ್ ಅವ್ರಿಗಾದರೆ ಓನ್ ಗ್ರೌಂಡು ಇರುತ್ತೆ, ಅವರಿಗೆ ನ್ಯೂಟ್ರಿಷನ್ ಫುಡ್ ಇರುತ್ತೆ, ಬೇರೆ ಬೇರೆ ಹೊಸ ಅಂತಂದರೆ ತುಂಬಾಗಳ ಡ್ರೆಸ್ಗಳಾಗಿರ್ಬೋದು, ಶೂಗಳಾಗಿರ್ಬೋದು, ಬ್ಯಾಟ್ಗಳಾಗಿರ್ಬೋದು ತುಂಬ ಕೊಡ್ತಾ ಇರ್ತಾರೆ ಅವ್ರಿಗೆ. ಬಟ್ ನಮಗೆ ಆ ಥರ ಇಲ್ಲ. ನಾವು ಕ್ಯಾಬಿ ಸಮರ್ಥನಮೆ ನಮಗೆ ತುಂಬ ಅವರು ತುಂಬ ಚಿಕ್ಕ ಪುಟ್ಟ ನಮಗೆ ಸಪೋರ್ಟ್ ಮಾಡ್ತಾ ಇರುತ್ತೆ. ಇವಾಗ ನಮಗೆ ವರ್ಲ್ಡ್ ಕಪ್ಪಿಗೆ SBI ಬ್ಯಾಂಕು ಸಹ ತುಂಬ ಸಪೋರ್ಟ್ ಮಾಡ್ತು ನಮಗೆ. ಮತ್ತೆ ಕರ್ನಾಟಕ ಗೌರ್ಮೆಂಟ್ ಆಗಿರ್ಬೋದು, LIC ಆಗಿರ್ಬೋದು ತುಂಬಾನೇ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಮಗೆ ಗೌರ್ಮೆಂಟ್ ನಿಮ್ಮನ್ನ ಯಾವ ರೀತಿ ರೆಕಗ್ನೈಸ್ ಮಾಡುತ್ತೆ? ಗೆದ್ಮೇಲೆ ನಮ್ಮ ಸಿದ್ದರಾಮಯ್ಯ ಸರ್ ನಮ್ಮನ್ನ ಗೆದ್ಮೇಲೆ ಬಂದ ತಕ್ಷಣ, ನಾವು ಬ್ಯಾಂಗ್ಳೂರಿಗೆ ಬಂದ ತಕ್ಷಣ ನಮಗೆ ಫೆಲಿಸ್ಟೇಷನ್ ಮಾಡಿದ್ರು. ಮತ್ತೆ 3 ಜನ ನಮ್ಮ ಕರ್ನಾಟಕ ಪ್ಲೇಯರ್ಸ್ಗೆ 10 lakhs ಮತ್ತೆ ಇನ್ನೂ ಕೊಟ್ಟಿಲ್ಲ, ಅನೌನ್ಸ್ ಮಾಡಿದ್ದಾರೆ. ನಾನೊಂದು ಇವಾಗೊಂದು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಅವ್ರ ಹತ್ರ, ಖಂಡಿತ ನೀವು ಕೊಟ್ಟೇ ಕೊಡ್ತೀರಂತ ನನಗೆ ಭರವಸೆ ಇದೆ ಸರ್. ಅದು ನಮಗೆ ಒಂದು ಸ್ವಲ್ಪ ಅದನ್ನು ಕೊಟ್ಟರೆ ನಮಗೆ ಇನ್ನೂ ತುಂಬ ಹೆಲ್ಪ್ ಆಗುತ್ತೆ. ನಮ್ಮ ಫ್ಯಾಮಿಲಿ ಅಟ್ಲೀಸ್ಟ್ ಸಾಲಗಳನ್ನಾದರೂ ತೀರಿಸ್ಕೊಳ್ತೀವಿ ನಾವು. ಮತ್ತು ನಾವೊಂದು ಫ್ಯಾಮಿಲಿ ನೋಡ್ಕೊಳ್ಳೋದಕ್ಕೆ ಗೌರ್ಮೆಂಟ್ ಜಾಬ್ ಸಹ ಅನೌನ್ಸ್ ಮಾಡಿದ್ದಾರೆ. ಅದು ಇಲ್ಲಿವರೆಗೂ ಸಹ ಏನು ಅಪ್ಡೇಟ್ ಬಂದಿಲ್ಲ ನಮಗೆ. ಬಟ್ ಅದು ನಮಗೆ ಬೇಗ ಸಿಕ್ಕಿದ್ರೆ ಇನ್ನೂ ತುಂಬ ಖುಷಿ ಅನಿಸುತ್ತೆ. ಖುಷಿಗಿನ್ನ ಇನ್ನೂ ಏನಾದರೂ ಮಾಡಬೇಕು ನಮ್ಮ ರಾಜ್ಯಕ್ಕೋಸ್ಕರ, ಇನ್ನೂ ಏನಾದರೂ ನಾವು ನಮ್ಮ ರಾಜ್ಯಕ್ಕೋಸ್ಕರ ಇನ್ನೂ ಹೆಸರು ತಂದು ಕೊಡಬೇಕು ಅನ್ನೋ ಉತ್ಸಾಹ. ವರ್ಲ್ಡ್ ಕಪ್ ಟೀಮ್ ಅಥವಾ ನಮ್ಮ ಇಂಡಿಯನ್ ಬ್ಲೈಂಡ್ ಟೀಮಲ್ಲಿ ನಿಮ್ಮಂತೆಯೇ ಬೇರೆ ರಾಜ್ಯದ ಹೆಣ್ಣು ಮಕ್ಕಳು ಕೂಡ ಇದ್ರು. ನಮ್ಮ ಗೌರ್ಮೆಂಟ್ ಇನ್ನೂ ಅದರ ಅಪ್ಡೇಟ್ ತೊಗೊಂಡಿಲ್ಲ ಅನ್ನೋ ಕಾರಣಕ್ಕೆ ನಾನು ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಬೇರೆ ರಾಜ್ಯದಲ್ಲಿ ಅವ್ರಿಗೇನಾದರೂ ಅನೌನ್ಸ್ಮೆಂಟ್ ಮಾಡಿ ಅವ್ರಿಗೇನಾದರೂ ಜಾಬ್ ಫೆಸಿಲಿಟಿ ಆ ಸ್ಟೇಟ್ ಗೌರ್ಮೆಂಟ್ ಕೊಟ್ಟಿದೆಯಾ? ಹಾಲೆ ಕೊಟ್ಟಿದೆ. ಇವಾಗ MP ಆಗಿರ್ಬೋದು, ಒಡಿಶಾ ಆಗಿರ್ಬೋದು, ಇಮಿಡಿಯೇಟ್ಲಿ ಅವರಿಗೆ MP ಗೌರ್ಮೆಂಟು 25 lakhs ಅನೌನ್ಸ್ ಮಾಡಿಬಿಟ್ಟು ಗೌರ್ಮೆಂಟ್ ಜಾಬ್ ಅನೌನ್ಸ್ ಮಾಡಿದ್ರು, ಕೊಟ್ಟರು ಅವ್ರಿಗಾಲೇನೆ. ಸೊ ಮತ್ತು ಅಸ್ಸಾಂ ಹುಡುಗಿ ಸಿಮುದಾಸ್ ಅಂತ ಒಂದು ಹುಡುಗಿ ಇದ್ಲು, ಇಮಿಡಿಯೇಟ್ಲಿ ಅವಳಿಗೆ 10 lakh ಅಮೌಂಟ್ ಕೊಟ್ಬಿಟ್ಟು ಇಮಿಡಿಯೇಟ್ಲಿ ಜಾಬ್ ಸ್ಯಾಂಕ್ಷನ್ ಅವಳದು, ಲೈಫ್ ಸೆಟಲ್ ಅವಳದು. ಸೊ ಅದೇ ಥರನೇ ಎಲ್ಲ ಪ್ಲೇಯರ್ಸ್ಗೂ ಅದೇ ಥರನೇ. ಆದರೆ ನಮ್ಮ ಸ್ಟೇಟಲ್ಲಿ ಮಾತ್ರ ಸ್ವಲ್ಪ ಹಿಂಜರಿಕೆ, ಅಂದರೆ ಅನೌನ್ಸ್ ಮಾಡಿದ್ದಾರೆ ಬಟ್ ಇನ್ನು ತಲುಪಿಲ್ಲ. ಅದು ನಾನು ಸರ್ ಹತ್ರ ನಾನು ಕೇಳ್ಕೊಳ್ತಾ ಇದ್ದೀನಿ, ಸಿದ್ದರಾಮಯ್ಯ CM ಸರ್ ಹತ್ರನ. ಅದು ನಮಗೆ ಬೇಗ ತಲುಪಿಸಿದ್ರೆ ಮತ್ತು ನಮಗೆ ಬೇಗ ಜಾಬ್ ಕೊಟ್ಟರೆ ತುಂಬ ಹೆಲ್ಪ್ ಆಗುತ್ತೆ ನಮಗೆ. ಅಟ್ಲೀಸ್ಟ್ ಅಪ್ಪ ಅಮ್ಮ ಕಷ್ಟಗಳಾದರೂ ತೀರ್ಸೋದಕ್ಕಾಗುತ್ತೆ ನಾವು.
ಇಷ್ಟೇ. ಇನ್ನೂ ಹೆಚ್ಚಿಗೆ ಆಗಿ ನಮಗೆ ಸಪೋರ್ಟ್ ಮಾಡಿ, ನಾರ್ಮಲ್ ಕ್ರಿಕೆಟ್ ಅವ್ರಿಗೆ ಯಾವ ಥರ ಸಪೋರ್ಟ್ ಮಾಡ್ತೀರೋ ಅದೇ ಥರ ಬ್ಲೈಂಡ್ ಕ್ರಿಕೆಟ್ಗೂ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ. ನಾವು ನಿಮಗೆ ಇದ್ರ ಮೂಲಕ ಸಪೋರ್ಟ್ ಮಾಡ್ತೀವಿ. ನಾವು ಸ್ಟೇಟ್ ಗೌರ್ಮೆಂಟಲ್ಲಿ ಕೇಳ್ತೀವಿ, ಯಾಕಂದರೆ ಎಲ್ಲರೂ ಕೂಡ ಕಷ್ಟದಿಂದಲೇ ಬಂದಿರೋ ಅಂಥ ಕ್ಯಾಂಡಿಡೇಟ್ಸ್ಗಳು ಬ್ಲೈಂಡ್ ಟೀಮಲ್ಲಿರೋದು. ನೀವು ಹೇಳಿದ ಹಾಗೆಯೇ ಆಡಿಯನ್ಸಲ್ಲಾಗಿರ್ಬೋದು ಅಥವಾ ಸ್ಟೇಟ್ ಗೌರ್ಮೆಂಟಲ್ಲಾಗಿರ್ಬೋದು ಅಥವಾ ನಮ್ಮ ಮೇಯ್ನ್ ಇಂಡಿಯನ್ ಗೌರ್ಮೆಂಟೇ ಇರ್ಬೋದು, ಕ್ರಿಕೆಟ್ ಅಂತ ವಿಚಾರದಲ್ಲಿ ಕ್ರೇಜ್ ಇದೆ, ಸಂಭ್ರಮ ಇದೆ, ಎಲ್ಲ ಇದೆ. ಆದರೆ ಬೇರೆ ನಾರ್ಮಲ್ ಟೀಮ್ಗೂ ಟೂರ್ನಿಮೆಂಟ್ಗಳಿಗೂ ಇರೋ ವ್ಯತ್ಯಾಸ ಅಥವಾ ಅಲ್ಲಿರೋ ಕ್ರೇಜು ನಿಮ್ಮ ಟೀಮ್ಗೆ ಅಂತ ಬಂದಾಗ ಕೊಡ್ತಿರ್ಲಿಲ್ಲ. ನಾವು ಅಬ್ಸರ್ವ್ ಮಾಡಿದ ಹಾಗೆ ಏನು ಸಪೋರ್ಟ್ ನಿಮಗೆ ಸಿಗಲಿ, ಹಾಗೆ ಗೌರ್ಮೆಂಟ್ ಏನು ನಿಮಗೆ ಕೊಡಬೇಕು ಅಂತ ಅನೌನ್ಸ್ ಮಾಡಿದರೆ ಅದು ಆದಷ್ಟು ಬೇಗ ನಿಮಗೆ ತಲುಪಿಸುವಂಥ ಕೆಲಸ ಗೌರ್ಮೆಂಟ್ ಮಾಡಲಿ ಅಂತ ನಾವು ಎಷ್ಟೋ ಇವಾಗ ನಾವಲ್ದೇನೆ ಇವಾಗ ಅಣ್ಣಂದಿರಿದ್ದಾರೆ, ಸೀನಿಯರ್ಸ್ ಅಣ್ಣಂದಿರು, ಎಷ್ಟೋ ಅವರು 4-5 ವರ್ಲ್ಡ್ ಕಪ್ ಆಡಿದ್ದಾರೆ. ಇಲ್ಲಿವರೆಗೂ ಅವ್ರಿಗೆ ಒಂದು ಜಾಬ್ ಇಲ್ಲ, ಗೌರ್ಮೆಂಟ್ ಜಾಬ್ ಇಲ್ಲ ಅವರಿಗೆ. ತುಂಬಾ ಬಾಧೆ ಅನ್ಸುತ್ತೆ ಇದೆಲ್ಲ ನೋಡ್ತಾ ಇದ್ರೆ. ಈ ತರ ಯಾಕೆ ತಾರತಮ್ಯ ಮಾಡ್ತಾರೆ ನಮಗೆ? ಕರ್ನಾಟಕದವರು ಪ್ರಕಾಶ್ ಅಣ್ಣ ಆಗಿರ್ಬೋದು, ಲೋಕೇಶ್ ಆಗಿರ್ಬೋದು, ಭಾಸ್ಕರ್ ಅಣ್ಣ ಆಗಿರ್ಬೋದು, ಇವರೆಲ್ಲ ಇಂಡಿಯಾ ರೆಪ್ರೆಸೆಂಟ್ ಮಾಡಿರೋರು. 4-5 ವರ್ಲ್ಡ್ ಕಪ್ ಆಡಿರೋರು. ಪ್ರಕಾಶ್ ಅಣ್ಣ ಸೀನಿಯರ್ ಪ್ಲೇಯರ್, ಅಣ್ಣ 5 ವರ್ಲ್ಡ್ ಕಪ್ ಆಡಿದ್ದಾರೆ, ಪಾಕಿಸ್ತಾನ ವಿರುದ್ಧ ಗೆದ್ಕೊಂಡು ಬಂದಿದ್ದಾರೆ ಅವರು. ಇವರಿಗೆ ಇಲ್ಲಿವರೆಗೂ ಒಂದು ಗೌರ್ಮೆಂಟ್ ಜಾಬ್ ಸಿಕ್ಕಿಲ್ಲ ಅವರಿಗೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಒಂಥರ ತುಂಬಾ ಬೇರೆ ಸ್ಟೇಟಲ್ಲೆಲ್ಲ ಕೊಟ್ಟಿದ್ದಾರೆ. ಇವಾಗ ಒಡಿಶಾ ಆಗಿರ್ಬೋದು, MP ಆಗಿರ್ಬೋದು, ಅಲ್ಲೆಲ್ಲ ಗೌರ್ಮೆಂಟ್ ಜಾಬ್ಗಳು ಕೊಟ್ಟಿದ್ದಾರೆ ಅವರಿಗೆಲ್ಲನ. ಇವಾಗ ಒಂದು ನ್ಯಾಷನಲ್ ಆಡ್ಕೊಂಡ್ ಬಂದ ತಕ್ಷಣ ಅವ್ರಿಗೆ ಗೌರ್ಮೆಂಟ್ ಜಾಬ್ ಕೊಡ್ತಾರೆ ಅವರಿಗೆ ಈ ತರ. ಬಟ್ ನಮ್ಮ ರಾಜ್ಯದಲ್ಲೂ ಸಹ ಆಗುತ್ತೆ ಅಂತ ನಾನು ವಿಶ್ವಾಸ ಇಟ್ಟಿದ್ದೀನಿ. ನಾನು ಖಂಡಿತ ಕೊಡ್ತಾರೆ ನಮಗೆ. ಬೇಗ ಮಾಡಿಕೊಟ್ರೆ ಇನ್ನು ತುಂಬ ಹೆಲ್ಪ್ ಆಗುತ್ತೆ ನಮ್ಗೆ. ಹೌದು, ಖಂಡಿತ. ಓಕೆ, ಮತ್ತೆ ಗೌರ್ಮೆಂಟ್ ವಿಚಾರಗಳನ್ನು ಬಿಟ್ಟು, ಬೆನಿಫಿಟ್ಸ್ನ ಬಿಟ್ಟು ಬೇರೆ ನಿಮ್ಮ ಬಾಲ್ಯದ ದಿನಗಳಿಗೆ ಬರೋಣ. ನೀವು ಆಗಲೇ ಹೇಳ್ತಾ ಇದ್ರಿ ಊರು, ಮೂಢನಂಬಿಕೆ, ತಾತ್ಸಾರ, ವ್ಯಂಗ್ಯ ಇವುಗಳಿಂದನೇ ಬೆಳ್ಕೊಂಡು ಬಂದ್ರಿ. ಹಾಗಾಗಿ ನಾನು ಕೇಳ್ತಾ ಇದ್ದೀನಿ, ಒಂದು ಹುಡುಗಿ ನೀವು ಹೇಳಿದ ಹಾಗೇನೆ ಒಂದು ಊರು ಬಿಟ್ಟು, ಇಂತಹ ಹಳ್ಳಿಗಳಲ್ಲಿ ಬೆಳೆದಂಥ ಹುಡುಗಿ ಆ ಊರು ಬಿಟ್ಟು ಬೇರೆ ಸಿಟಿಗೆ ಹೋಗ್ತಾಳೆ ಅಂತಂದ್ರೇ ಭಾರಿ ಏನು ಅದಕ್ಕೆ ಅಪೋಸ್ಗಳು ಬರುತ್ತೆ, ಬೇರೆ ಬೇರೆ ಮಾತುಗಳನ್ನು ಕೇಳ್ಕೊಂಬರ್ಬೇಕಾಗತ್ತೆ. ಅಂಥ ಸಿಚುವೇಶನ್ನಲ್ಲಿ ನೀವು ಕೂಡ ಬೆಳೆದಿರೋರು. ಅಂಥದ್ರಲ್ಲಿ ಗಂಡು ಮಕ್ಕಳು ಆಡುವಂತಹ ಕ್ರಿಕೆಟ್ ಅಥವಾ ನ್ಯಾಷನಲ್ ಲೆವೆಲಲ್ಲಿ ಸಾಕಷ್ಟು ಹೆಸರು ಮಾಡಿದಂತಹ ಕ್ರಿಕೆಟ್ ಆಟವನ್ನು ಆಡಬೇಕು ಅಂತ ಆಯ್ಕೆ ಮಾಡಿಕೊಂಡಾಗ ನಿಮ್ಮ ಊರು, ನಿಮ್ಮ ಸುತ್ತಮುತ್ತ ಇರುವವರು ಯಾವ ರೀತಿಯಾಗಿ ಸಪೋರ್ಟ್ ಕೊಟ್ಟರು ಅಥವಾ ಯಾವ ರೀತಿಯಾಗಿ ಅಪೋಸ್ ಮಾಡಿದ್ರು? ಆ ದಿನಗಳು ಹೇಗಿತ್ತು? ನಾನು ಅಪ್ಪ ಅಮ್ಮಂಗೆ ಕೇಳಿದೆ, ಅಪ್ಪ ನಾನು ಕ್ರಿಕೆಟ್ ಆಡೋಕೆ ಹೋಗ್ತೀನಿ ಅಂತ ಅಂದ್ಬಿಟ್ಟು. ಅಪ್ಪ ಅಮ್ಮ ಮೊದಲೇ ಊರಲ್ಲೆಲ್ಲ ತುಂಬ ಕೆಟ್ಟದಾಗೆಲ್ಲ ಮಾತಾಡ್ಕೊಳ್ತಾ ಇದ್ರು. ಅವ್ರೇನು ಮಾಡ್ತಾರೆ, ಏನು ಮಾಡೋದಕ್ಕಾಗಲ್ಲ ಅನ್ನೋ ಥರ. ಅದಾದಮೇಲೆ ಅದಕ್ಕೆಲ್ಲ ತಲೆ ಕೆಡಿಸ್ಕೊಬಿಡಿ, ನಾನು ಹೋಗ್ತೀನಿ, ನೀವು ಬಿಟ್ಟಾಕಿ ಅವರು ಇವ್ರು ಹಂಗೆ ಅಂತಾರೆ ಅಂತ ಅಂದ್ಬಿಟ್ಟು ನಾ ಅಪ್ಪ ಅಮ್ಮಂಗೆ ಅರ್ಥ ಮಾಡಿಸ್ದೆ ನಾನು. ಅದಾದಮೇಲೆ ನಾನು ಹೊರಗಡೆ ಬಂದಾದಮೇಲೆ ನಾನು ಈಗ ಏನಾದರೂ ಹಾಸ್ಟೆಲಿಂದ ಏನಾದರೂ ಒಂದು ಹೊಸ ಬಟ್ಟೆ ಏನಾದರೂ ತೊಗೊಂಡೋದಾಗ ಎಲ್ಲ ಮಾತಾಡ್ಕೊಳ್ತಾ ಇದ್ದೆ. ಇವಾಗ ಏನಾದರೂ ಅವ್ರ ಕಣ್ಣು ಮುಂದೆ ಏನಾದರೂ ಹೊಸ ಬಟ್ಟೆ ಏನಾದರೂ ಹಾಕೊಂಡ್ರೆ ಯಾರ್ದೋ ಕತ್ಕೊಬಂದಿದ್ದಾಳೆ, ಯಾರ್ದೋ ಕತ್ಕೊಬಂದು ಹಾಕೊಂಡಿದ್ದಾಳೆ ಅನ್ನೋ ಥರ ಎಲ್ಲ ನನ್ನ ಕಿವಿಗೆ ಮುಡಿತು ಅದೆಲ್ಲ ಮಾತುಗಳು. ಅದೆಲ್ಲ ತುಂಬ ಆ ಕ್ಷಣಗಳೆಲ್ಲ ಒಂಥರ ತುಂಬ ಬಾಧೆ ಅನಿಸಿದೆ ನನಗೆ. ಎಷ್ಟೋ ಬಾರಿ ಅಪ್ಪ ಈ ಜೀವನ ಏನಕ್ಕಪ್ಪ, ಇವಾಗ ಮನುಷ್ಯ ಇದ್ಮೇಲೆ ಒಬ್ಬರಿಗೆ ಒಂದು ಒಳ್ಳೇದು ಮಾಡಬೇಕು, ಒಂದು ಒಳ್ಳೇದು ಬಯಸಬೇಕು. ಆಗಲೇ ಸಹ ದೇವರು ಸಹ ನಮಗೊಂದು ಒಳ್ಳೇದು ಮಾಡ್ತಾನೆ. ಖಂಡಿತ ನಮಗೆ ನಾವೊಂದು ಒಳ್ಳೆ ದಾರಿಲಿ ಹೋದ್ರೆ ದೇವರನ್ನು ಒಂದು ಕೈ ಹಿಡದೆ ಹಿಡಿತಾನೆ. ನಮ್ಮ ಮನುಷ್ಯ ಯಾರಿಗೆ ಬೆಲೆ ಕೊಟ್ಟಿಲ್ಲ ಅಂದ್ರೆ ಮನುಷ್ಯತ್ವಕ್ಕಾದ್ರೂ ಅಟ್ಲೀಸ್ಟ್ ಬೆಲೆ ಕೊಡಬೇಕು. ಹೌದು. ನಿಮಗೆ ಬೇರೆ ಸುದ್ದಿ ನಿಮ್ಗೆ ಏನಕ್ಕೆ ಬೇಕು? ನಿಮ್ದು ಎಷ್ಟಾಯ್ತಾ ಅಷ್ಟು ನೋಡ್ಕೊಳ್ಳಿ. ನಿಮ್ದು ಏನು ಜೀವನ ಐತೆ ಅದನ್ನು ಮಾಡ್ಕೊಂಡು ಹೋಗಿ, ನಿಮ್ದು ಏನು ಕೆಲಸ ಐತೆ ಅದನ್ನು ಮಾಡ್ಕೊಂಡು ಹೋಗಿ. ಇನ್ನೊಬ್ರ ಬಗ್ಗೆ ಮಾತಾಡ್ಕೋಬೇಡಿ. ಇನ್ನೊಬ್ರ ಬಗ್ಗೆ ಮಾತಾಡ್ಕೊಳ್ಳೋದ್ರಿಂದ, ನಾವು ಹೊಟ್ಟೆ ಕಿಚ್ಚು ಪಡೋದ್ರಿಂದ ಯಾವುದೇ ರೀತಿ ಉಪಯೋಗ ಇಲ್ಲ ನಮಗೆ. ನಾವು ಬೆಳೆಯೋದಕ್ಕೆ ಸಾಧ್ಯನೇ ಆಗಲ್ಲ. ಅವ್ರು ಚೆನ್ನಾಗಿರ್ಲಪ್ಪ, ಅವು ಮುಂದೆ ಬರ್ಲಪ್ಪ, ಚೆನ್ನಾಗಿದ್ದಾರ, ಹಾಂ ಚೆನ್ನಾಗಿರ್ಲಿ ಅನ್ನೋದು ಆಶೀರ್ವಾದ ಮಾಡಬೇಕು ಹೊರತು ಹೊಟ್ಟೆ ಕಿಚ್ಚು ಪಡಬಾರ್ದು ನಾವು. ಅದೊಂದು ನನಗೆ ತುಂಬ ಎಕ್ಸ್ಪೀರಿಯನ್ಸ್ ಆಗಿದೆ. ನನಗೆ ಮಾತ್ರ ಅಪ್ಪ ನನಗೆ ಯಾವಾಗಲೂ ಹೇಳ್ತಾ ಇದ್ರು, ನಾವೊಂದು ಒಬ್ರಿಗೆ ಒಂದು ಒಳ್ಳೇದು ಮಾಡಿದ್ರೆ ಖಂಡಿತ ನಮ್ಗೊಂದು ಒಳ್ಳೆ ಸ್ಥಾನ ಸಿಗುತ್ತೆ ಅಂತ ಅಂದ್ಬಿಟ್ಟು. ಆಗ ನನ್ನ ತಂದೆ ಒಳ್ಳೆತನದಲ್ಲಿ ನಡ್ಕೊಂಡಿರೋದ್ರಿಂದ, ಕೆಲವರಿಗೆ ಒಳ್ಳೇದು ಮಾಡಿರೋದ್ರಿಂದ ನನಗೆ ಇವತ್ತು ಈ ಒಂದು ಒಳ್ಳೆ ಸ್ಥಾನ ಸಿಕ್ಕಿದೆ ನನಗೆ.
ತುಂಬ ಹೆಮ್ಮೆ ಅನ್ಸುತ್ತೆ ಅಪ್ಪ ಅಮ್ಮನ್ನ ನೋಡಿದ ತಕ್ಷಣ ನನಗೆ. ಇವಾಗ ಅಪ್ಪ ಅಮ್ಮ ಏನಾದ್ರೂ ನಾನು ಹೇಳ್ತಾ ಇರ್ತೀನಿ ಊರಿಗೆ ಹೋದ ತಕ್ಷಣ, ಅವ್ರು ಹಂಗಂತಾರಲ್ಲಪ್ಪ, ಅವ್ರನ್ನೇನಕ್ಕೆ ಮಾತಾಡಿಸ್ತೀಯಾ ಅಂತಂದ್ರೆ ನಮಗೆ ಇವಾಗ ಯಾಕೆ ದೂರ ಇಟ್ಬಿಡೋಣಪ್ಪ ಅಂತಂತಂದ್ರೆ ಅಪ್ಪ ಅಮ್ಮ ಹೇಳ್ತಾ ಇರ್ತಾರೆ, ಅವ್ರ ಹಂಗಂತಂತಂದ್ರೆ ನಾವು ಅದೇ ತರ ಮಾಡೋದಿಕ್ಕಾಗುತ್ತಾ? ದೇವ್ರ ಮೇಲೆ ಭಗವಂತ ನೋಡ್ತಾ ಇರ್ತಾನೆ, ಆ ಥರ ಮಾಡಬಾರ್ದು ಅಂದ್ರೆ ನಾನೊಂದು ಅದನ್ನೊಂದು ಕಲ್ತ್ಕೊಂಡಿದ್ದೀನಿ ನನ್ನ ಜೀವನದಲ್ಲಿ. ತುಂಬ ಸಮಾಜದಲ್ಲಿ ಯಾವ ಥರ ಅಂತಂತಂದರೆ, ಇವಾಗ ಒಂದು ಮುಂದೆ ಹೋಗ್ತಿರೋರನ್ನ ಯಾವತ್ತೂ ಹಿಂದೆ ಎಳೆಯೋದಕ್ಕೆ ನೋಡ್ತಾ ಇರ್ತಾರೆ. ಅದು ತುಂಬ ಎಕ್ಸ್ಪೀರಿಯನ್ಸ್ ಆಗಿದೆ ನಮಗೆ. ಪ್ರೆಸೆಂಟ್ ಈಗ ನಿಮಗೆ ಆಗ ಆಡ್ಕೊಂಡವರು ಈಗ ಈ ಸಿಚುವೇಶನ್ ತಲುಪಿದ ಮೇಲೆ ನಿಮ್ಮ ಕುಟುಂಬಕ್ಕೆ ಅಥವಾ ನಿಮಗೆ ಯಾವ ರೀತಿ ರೆಸ್ಪೆಕ್ಟ್ ಕೊಡ್ತಾರೆ? ಆಗಿನ ಸಾಲಗಾರರು ಇರ್ಬೋದು, ಮನೆ ಹತ್ರ ಬಂದು ಅವಮಾನ ಮಾಡ್ತಿರೋರು ಇರ್ಬೋದು, ಸುತ್ತಮುತ್ತ ಜನ ಇರ್ಬೋದು, ಅಷ್ಟೊಂದು ಆಡ್ಕೊಂಡವರು ಈಗ ಯಾವ ರೀತಿ ನಿಮ್ಮನ್ನು ನೋಡ್ತಾರೆ? ಅಯ್ಯೋ, ಈಗಲೂ ಸಹ ಅಂತಂದರೆ ಜನಗಳು ಯಾವ ಥರ ಅಂತಂತಂದರೆ ಕೆಡ್ಸೋದಿಕ್ಕೂ ಕಾಯ್ತಾ ಇರ್ತಾರೆ, ಮತ್ತು ನಾವೊಂದು ಎತ್ತರಕ್ಕೆ ಬೆಳೆದಾಗ ಕೆಳಗಡೆ ಎಳೆಯೋದಿಕ್ಕೂ ನೋಡ್ತಾ ಇರ್ತಾರೆ. ಸಹಿಸಲ್ಲ ಜನಗಳು ಅಂತಂತಂದರೆ. ಹಾಳಾದರೆ ಅಯ್ಯೋ ಹಾಳಾಗ್ಬಿಟ್ರಲ್ಲ ಅವರು, ಹಂಗಾದ್ರು ಹಿಂಗಾದ್ರು ಅಂತಂದ್ಬಿಟ್ಟು ಕೆಟ್ಟಂಗೆ ಮಾತಾಡ್ಕೊಳ್ತಾರೆ. ಮತ್ತು ನಾವೇನಾದರೂ ಒಂದು ಎತ್ತರಕ್ಕೆ ಏನಾದರೂ ಬೆಳೆದಾಗ ಅಯ್ಯೋ ಎತ್ತರಕ್ಕೆ ಮುಂದೆ ಹೋಗ್ತಾವಳಲ್ಲ, ಹೆಂಗೆ ತಡೆಯೋದು ಅದನ್ನು, ಹೆಂಗೆ ಎಳಿಯೋದವ್ರನ್ನ, ಕಾಲು ಹೆಂಗೆ ಎಳಿಯೋದು, ಆ ಥರ ಥಿಂಕ್ ಮಾಡ್ತಾ ಇರ್ತಾರೆ. ಬಟ್ ಇದು ನಾನು ಒಂದು ಅಂತಂದರೆ ನಮ್ಮ ಅಕ್ಕ ಪಕ್ಕ ಊರ್ದವರು, ಕರಿತಿಮ್ನಳ್ಳಿಯವರು, ಎಷ್ಟೋ ಜನ ಬಂದ್ಬಿಟ್ಟು ಕೈ ಮುಗಿತಾರೆ ನನಗೆ. ಇಷ್ಟು ಒಂದು ಒಳ್ಳೆ ಹೆಸರು ತಂದುಕೊಟ್ಟಲ್ಲ ನಮ್ಮ ಊರಿಗೆ. ಬೇರೆ ಕಡೆ ಎಲ್ಲ ಊರ ಕಡೆಯಿಂದ ಎಲ್ಲ ಬಂದ್ಬಿಟ್ಟು ಕಣ್ಣೀರಿಡ್ತಾರೆ. ಅಂತಂದರೆ ಇಷ್ಟು ಒಂದು ಹೆಸರು ಮಾಡಿದೆ, ಒಂದು ಹೆಸರು ತಂದೆ ಊರಿಗೋಸ್ಕರ, ಅಪ್ಪ ಅಮ್ಮಗೊಂದು ಹೆಸರು ತಂದೆ ಅಂತಂದ್ಬಿಟ್ಟು ಬಂದು ನನ್ನ ಹತ್ರ ಹೇಳಿದ ತಕ್ಷಣ ನನ್ನ ಜೀವನ ಸಾರ್ಥಕ ಅನಿಸುತ್ತೆ. ಅದನ್ನೆಲ್ಲ ನೋಡ್ತಾ ಇರಬೇಕಾದ್ರೆ. ಮತ್ತು ಅದಾದಮೇಲೆ ನಾವು ಡೆಪ್ಯೂಟಿ CM ಪವನ್ ಕಲ್ಯಾಣ್ ಸರ್ ಹತ್ರ ಹೋದ್ವಿ ನಾವು. ನಮ್ಮನ್ನು ಫೆಲಿಸ್ಟೇಷನಿಗೆ ಕರೆದಿದ್ರು. ಸರ್ ಹೋದ ತಕ್ಷಣ ನಮಗೆ ನನ್ನ ಕೇಳಿದ್ರು, ದೀಪಿಕಾ ನಿನಗೆ ಏನು ಬೇಕು ಅಂತ ಕೇಳಿದ್ರು ಸರ್ ನನಗೇನು ಬೇಡ, ನಮ್ಮೂರಿಗೆ ರೋಡ್ ಇಲ್ಲ, ನಮ್ಮೂರಿಗೆ ರೋಡ್ ಬೇಕು ಸರ್ ಅಂತಂತಂದೆ. ಸರ್ ಒಂದೇ ಮಾತಂತಂದಿದ್ದು, ನಾನು ನಿನ್ನೆ ಕೇಳಿದ್ದು, ನಿಮ್ಮೂರಿಗೆಲ್ಲ ಕೇಳಿದ್ದು ಅಂತಂತಂದ್ರು. ಸರ್ ದೇವರನ್ನು ನನಗೆ 3 ಹೊತ್ತು ಹೊಟ್ಟೆ ತುಂಬ ಊಟ ಸಿಗ್ತಾ ಇದೆ ನನಗೆ. ಅಪ್ಪ ಅಮ್ಮ ನನಗೆ ದುಡ್ಕೊಂಡು, ಕೈಯಲ್ಲಿ ಒಂದು ಕೆಲಸ ಇದೆ, ನನಗೆ ಗೌರ್ಮೆಂಟ್ ಜಾಬ್ ಇದೆ, ಪಕ್ಕ ನಾನು ದುಡ್ಕೊಂಡು ನಾನು ಹೊಟ್ಟೆ ತುಂಬ ತಿಂತೀನಿ. ಇನ್ನೊಬ್ಬರು ಸಹ ನಾನು ಸಾಕು ಶಕ್ತಿ ಕೊಟ್ಟಿದ್ದಾನೆ ದೇವರು ನನಗೆ ತುಂಬ ಕಷ್ಟ ಬೀಳ್ತಾ ಇದ್ದಾರೆ ಊರಲ್ಲೆಲ್ಲ. ಇವಾಗ ಒಂದು ಊರಿಗೆ ಪಕ್ಕದ ಊರಿಗೆ ಹೋಗ್ಬೇಕಂತಂದ್ರೆ ತುಂಬ ಗಾಡೀಲಿ ಏನಾದರೂ ಹೋಗ್ಬೇಕಂತಂದರೆ ತುಂಬ ಆಕ್ಸಿಡೆಂಟ್ ಆಗ್ತಾ ಇದೆ ಸರ್, ತುಂಬ ಗುಂಡಿಗಳಿದೆ, ಮಣ್ಣು ರೋಡು, ನಮಗೊಂದು ರೋಡ್ ಮಾಡಿಕೊಡಿ ಸರ್ ಅಂತ ಕೇಳಿದೆ. ಇಮಿಡಿಯೇಟ್ಲಿ ಸಂಜೆ ಅಷ್ಟೊತ್ತಿಗೆ ಸ್ಯಾಂಕ್ಷನ್ ಮಾಡಿದ್ದಾರೆ ಪವನ್ ಕಲ್ಯಾಣ್ ಸರ್. ನಿಜವಾಗ್ಲೂ ಯಾರ ಹತ್ರ ಹೋದ್ವಿ ನಾವು, ಅಷ್ಟು ಜನದ ಹತ್ರ ಹೋದ್ವಲ್ಲ ನಾವು, ದೊಡ್ಡವ್ರ ಹತ್ರ, ನನಗೆ ಎಲ್ಲೂ ನೆಮ್ಮದಿ ಸಿಗಲಿಲ್ಲ. ಪವನ್ ಕಲ್ಯಾಣ್ ಸರ್ ಹತ್ರ ಹೋದ್ವಲ್ಲ, ಒಂದು ಪ್ರತಿಯೊಂದು ಪ್ಲೇಯರ್ಸ್ನು ಯಾವ ಥರ ಸಿಚುವೇಶನ್ ಇದೆ, ನಿಮಗೆ ಒಂದು ಸಿಗ್ತಾ ಇಲ್ವಾ, ಇವಾಗ ಒಂದು ಸ್ಟೇಟ್ ಗೌರ್ಮೆಂಟ್ ಕಡೆಯಿಂದ ನಿಮಗೆ ಏನಾದರೂ ಕೊಟ್ರ, ಗೌರ್ಮೆಂಟ್ ಜಾಬ್ ಏನಾದರೂ ಅನೌನ್ಸ್ ಮಾಡಿದ್ರ, ಪ್ರತಿಯೊಬ್ಬರನ್ನು ಪ್ಲೇಯರ್ಸ್ನ ವಿಚಾರಿಸಿದ್ರು. ಸರ್ ನಾನು ಮಾಡಿಕೊಡ್ತೀನಿ, ಅವ್ರ ಹತ್ರ ಮಾತಾಡ್ತೀನಿ ಅಂತ ಹೇಳಿದ್ರು ಪವನ್ ಕಲ್ಯಾಣ್ ಸರ್. ಈ ಥರ ಒಂದು ಲೀಡರ್ಸ್ ಇರ್ತಾರಲ್ಲ, ಈ ಥರ ಒಂದು ಲೀಡರ್ಸು ನಿಜವಾಗ್ಲೂ ನಮ್ಮ ದೇಶಕ್ಕೆ ತುಂಬ ಜನ ಬರಬೇಕನ್ನೋದು ನನ್ನ ಆಸೆ. ಬಟ್ ತುಂಬ ಖುಷಿ ಆಯಿತು ನನಗೆ ಪವನ್ ಕಲ್ಯಾಣ್ ಸರ್ ನೋಡಿದ ತಕ್ಷಣ. ಒಂಥರ ಏನೋ ಒಂಥರ ಹೆಮ್ಮೆ, ಅವರು ಒಂದು ಮಾತಾಗಿರ್ಬೋದು, ಅವರೊಂಥರ ಟ್ರೀಟ್ ಮಾಡೋ ಒಂದು ವಿಧಾನ ಆಗಿರ್ಬೋದು, ತುಂಬ ಒಂದು ಹೆಮ್ಮೆ ಅನ್ನಿಸ್ತು. ಅದಾದಮೇಲೆ ನನಗೇನು ಗೊತ್ತಿಲ್ಲ ನನಗೆ. ಅದಾದಮೇಲೆ ಪ್ರತಿ ಒಂದು ಪಾತ್ರೆ ತೊಳೆಯೋ ಪಾತ್ರೆ ತೊಳೆಯೋ ಸೋಪು ಗುಂಜು ಬಳಸೋದ್ರಿಂದನೂ ಪ್ರತಿಯೊಂದು ರೇಷನ್ ಏನೇನು ಬೇಕೋ ನಮ್ಮ ಮನೆಗೆ ಕಳಿಸ್ಕೊಟ್ರು. ನನಗೇನು ಗೊತ್ತೇ ಇಲ್ಲ. ನನಗೆ ಫೋನ್ ಮಾಡಿ ಹೇಳ್ತಾ ಇದ್ದಾರೆ ಅಪ್ಪ ಅಮ್ಮ, ಈ ಥರ ಎಲ್ಲ ಪವನ್ ಕಲ್ಯಾಣ್ ಸರ್ ಕಳಿಸಿದ್ದಾರೆ ರೇಷನ್ ಎಲ್ಲ ಅಂತಂದ್ಬಿಟ್ಟು.
ಎಷ್ಟು ಖುಷಿ ಆಯಿತು ಅಂತಂತಂದ್ರೆ ಹಬ್ಬ ಪ್ರಪಂಚದಲ್ಲಿ ನಮ್ಮ ದೇಶದಲ್ಲಿ ಈ ಥರ ಒಬ್ಬರು ಒಂದು ಮನುಷ್ಯರು ಇದ್ದಾರ ಏನಪ್ಪ, ಒಂದು ಲೀಡರ್ ಈ ಥರ ಒಂದು ಲೀಡರ್ ಇದ್ದಾರ ಅನಿಸ್ತು ನನಗೆ. ಅದಾದಮೇಲೆ ತುಂಬ ಅಂದರೆ ತುಂಬ ಖುಷಿ ಆಯಿತು. ಮತ್ತು ಇನ್ನೊಬ್ಳು ಆಂಧ್ರ ಹುಡುಗಿ ಇದ್ಲು, ಅವಳಿಗೂ ಸಹ ನನಗೆ ಏನೇನು ಕಳಿಸ್ಕೊಟ್ಟಿದ್ರು ಸೇಮ್ ಒಂದು ಬೆಡ್ಶೀಟು ಟವಲ್ ಸಹ ಮನೆಗೆ ಕಳಿಸ್ಕೊಟ್ಟಿದ್ದಾರೆ. ಅಂತಂದರೆ ದಿನನಿತ್ಯ ಥಿಂಗ್ಸ್ಗಳು ಏನೇನು ಬೇಕಾಗುತ್ತೋ ಪ್ರತಿಯೊಂದು ಕಳಿಸ್ಕೊಟ್ಟಿದ್ದಾರೆ. ಅವ್ರು ನನಗೇನು ಕಳಿಸ್ಕೊಟ್ಟಿದ್ರು ಆ ಹುಡುಗಿ ಮನೆಗೂ ಸಹ ಸೇಮ್ ಕಳಿಸ್ಕೊಟ್ರು. ತುಂಬ ಹೆಮ್ಮೆ ಅನ್ನಿಸ್ತು. ಐ ರಿಯಲಿ ಪ್ರೌಡ್ ಸರ್. ನಾನು ದೇವ್ರ ಹತ್ರ ಕೇಳ್ಕೊಳ್ತೀನಿ ಇನ್ನೂ ಎತ್ತರಕ್ಕೆ ಬೆಳಿಬೇಕಂತ ಪವನ್ ಕಲ್ಯಾಣ್ ಸರ್. ಇನ್ನು ತುಂಬ ಎತ್ತರಕ್ಕೆ ಬೆಳೆದ್ರೆ ಇನ್ನು ತುಂಬ ಜನಕ್ಕೆ ಹೆಲ್ಪ್ ಮಾಡ್ತಾರೆ. ಆಂಧ್ರದಲ್ಲಿ ಎಷ್ಟೋ ಕಡೆ ರೋಡ್ಗಳಿರಲಿಲ್ಲ, ಈಗ ಎಷ್ಟೋ ಕಡೆ ರೋಡ್ಗಳು ಮಾಡಿಕೊಡ್ತಾ ಇದ್ದಾರೆ. ನಮ್ಮ CM ಸಹ ಅಂದರೆ ಚಂದ್ರಬಾಬು ಸರ್ ಸಹ ಇರ್ಬೋದು. ತುಂಬ ಅಂತಂದರೆ ನಮ್ಮ ಆಂಧ್ರ ಒಂದು ರಾಜ್ಯನ ತುಂಬ ಡೆವಲಪ್ ಮಾಡ್ತಾ ಇದ್ದಾರೆ. ಅದೊಂದು ಖುಷಿ ಅನಿಸುತ್ತೆ ನಮಗೆ. ನಾವೊಂದು ಗಡಿ ಭಾಗದಲ್ಲಿದ್ದು ನಮಗೆ ಯಾವುದೋ ಒಂದು ಗಡಿ ಭಾಗದಲ್ಲಿರೋ ಊರುಗಳಿಗೆ ಒಂದು ಇಂಪಾರ್ಟೆಂಟ್ ಕೊಡಲ್ಲ, ಇವಾಗ ಒಂದು ಇಂಪಾರ್ಟೆಂಟ್ ಕೊಡ್ತಾ ಇದ್ದಾರೆ. ಅದೊಂದು ತುಂಬ ಹೆಮ್ಮೆ ಅನಿಸುತ್ತೆ ನಮಗೆ. ಮೋದಿ ಅವ್ರನ್ನು ನೀವು ಟ್ರೋಫಿ ಗೆದ್ದಾಗ ಮೀಟ್ ಮಾಡಿದ್ರಿ, ಈವನ್ ರಿಪಬ್ಲಿಕ್ ಡೇಗೂ ಕೂಡ ಮೊನ್ನೆ ಕೂಡ ಹೋಗಿದ್ರಿ. ಬಹುಶಃ ನಮ್ಮ ಪ್ರೆಸಿಡೆಂಟ್ ಮೇಡಮ್ನು ಕೂಡ ನೀವು ಮೀಟ್ ಮಾಡಿರಬಹುದು. ಹೇಗಿತ್ತು ಆ ಕ್ಷಣಗಳು? ಹೇಗಿತ್ತು ಭಾರತದ ಪ್ರಧಾನಿ ಜೊತೆ ಕುತ್ಕೊಂಡು ಊಟ ಮಾಡೋದು, ಅವ್ರ ಜೊತೆ ಖುಷಿ ಕಷ್ಟ ದಿನಗಳನ್ನು ಅಥವಾ ಆಟದ ಸಮಯಗಳನ್ನೆಲ್ಲ ಹಂಚ್ಕೊಳ್ಳುವಂಥದ್ದು, ಇನ್ನು ಪ್ರೆಸಿಡೆಂಟ್ ಮೇಡಮ್ ಹತ್ರ ಕುತ್ಕೊಳ್ಳುವಂಥದ್ದು ಹೇಗೆ ಅನಿಸ್ತು ಆ ಮೂಮೆಂಟ್ಗಳೆಲ್ಲ? ನಾವು ವಿನ್ ಆದ ತಕ್ಷಣ ನಮಗೆ ಮೋದಿ ಸರ್ ಹತ್ರ ಯಾವಾಗ ಹೋಗ್ತೀವಿ, ಅವ್ರ ಜೊತೆ ಯಾವಾಗ ಮಾತಾಡ್ತೀವಿ, ಅವ್ರ ಜೊತೆ ಯಾವಾಗ ಫೋಟೋ ತೆಗೆಸ್ಕೊತೀವಿ, ಎಲ್ಲ ತಲೆಯಲ್ಲೂ ಅದೇ ಕ್ವಶನ್ನು. ಅದಾದಮೇಲೆ ನಮಗೆ ಸರ್ ಕಡೆಯಿಂದ ಫೋನ್ ಬಂತು. ಹಾಗೆ ಫುಲ್ಲು ಆಲ್ ಟೀಮೆಲ್ಲ ಫುಲ್ಲು ಖುಷಿ. ಹಬ್ಬ ನಾವು ಮೋದಿ ಸರ್ ಜೊತೆ ಹೋಗ್ತಿದ್ದೀವಿ, ಅವ್ರ ಜೊತೆ ಮಾತಾಡ್ತೀವಿ, ಅವ್ರ ಜೊತೆ ಫೋಟೋ ಸಿಗುತ್ತಲ್ವ ಅಂತಂದ್ಬಿಟ್ಟು. ಅದಾದಮೇಲೆ ಓದಿ ಫೈನಲಿ ನಾವು ಸರ್ ಮನೆಗೆ ಹೋದ್ವಿ. ಅದಾದಮೇಲೆ ಸರ್ ಬಂದರು, ಪ್ರತಿಯೊಬ್ಬರನ್ನು ಮಾತಾಡಿಸ್ತಾ ಬಂದರು. ಅದಾದಮೇಲೆ ನಾನು ಫೋಟೋ ತೆಗೆಸ್ಕೊಳಕ್ಕೆ ಹೋದೆ. ಆಗ ನನಗೆ ಗೊತ್ತಿಲ್ಲ ಅವ್ರಿಗೆ ಹೇಗೆ ಗೊತ್ತು ಏನು ಅಂತ ನನಗೆ ಗೊತ್ತಿಲ್ಲ. ನೀನು ತುಂಬ ಚೆನ್ನಾಗಿ ಹಾಡಾಡ್ತೀಯಂತೆ, ಹಾಡಾಡೋ ಅಂತ ಕೇಳಿದ್ರು. ಅದಾದಮೇಲೆ ನಾನು ಒಂದು ನಿಮಿಷ ಫುಲ್ಲು ಶಾಕು, ಹಬ್ಬ ಸರಿಗೆ ಹೇಗೆ ಗೊತ್ತಾಯಿತು ಅಂತಂದ್ಬಿಟ್ಟು. ಅದಾದಮೇಲೆ ಸರಿಗೆ ನಾನು ಈಶ್ವರ ಸಾಂಗ್ ಮತ್ತು ಡೆಡಿಕೇಟ್ ಮಾಡಿದೆ ಸರ್ಗೆ. ಅದಾದಮೇಲೆ ನಮ್ಮ ಜೊತೆ ಮತ್ತು ಎಲ್ಲರೂ ಸ್ನ್ಯಾಕ್ಸ್ ಕೊಟ್ಟು ತೊಗೊಂಡು ತಿನ್ನಿ ಅಂತಂದ್ಬಿಟ್ಟು ಕೊಟ್ಟರು. ಮತ್ತು ಲಡ್ಡು ತಿನ್ನಿಸಿದ್ರು, ಎಲ್ಲರ ಬಾಯಿಗೂ ಒಂದೊಂದೊಂದೊಂದು ಲಡ್ಡು ತಿನ್ನಿಸಿದ್ರು. ಒಂಥರ ಅಂತಂದ್ರೆ ನನಗೆ ಫೀಲ್ ಆಗಿದ್ದು, ನನ್ನ ತಂದೆ ಯಾವ ಥರ ನನ್ನ ಜೊತೆ ಮಾತಾಡ್ತಾರೋ ಅದೇ ಥರ ಸರ್ ನನ್ನ ಜೊತೆ ಮಾತಾಡಿದ್ರು. ಅಂತಂದರೆ ನನ್ನ ಜೊತೆ ಎಲ್ಲ ಆಲ್ ಓವರ್ ಟೀಮ್ ಜೊತೆ ಅದೇ ಥರ ಮಾತಾಡಿದ್ರು. ಒಂದು ತಂದೆ ಸ್ಥಾನದಲ್ಲಿರೋ ಒಂದು ವ್ಯಕ್ತಿ ಯಾವ ಥರ ಮಾತಾಡ್ತಾರೋ ಅದೇ ಥರ ಮೋದಿ ಸರ್ ಸಹ ನಮ್ಮ ಜೊತೆ ಮಾತಾಡಿದ್ರು. ಮಿನಿಮಮ್ ಅಂತಂದ್ರೆ ಒಂದು 1/2 hour ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರು. ಅದು ಬ್ಯುಸಿ ಶೆಡ್ಯೂಲ್ಗಳಿರುತ್ತೆ, ಆ ಬ್ಯುಸಿ ಶೆಡ್ಯೂಲ್ಗಳಲ್ಲೂ ನಮ್ಮ ಜೊತೆ 1/2 hour ಸ್ಪೆಂಡ್ ಮಾಡಿದ್ರು ಅಂತಂತಂದರೆ ಒಂದು ದೊಡ್ಡ ಡ್ರೀಮ್ ನಮಗೆ. ಒಬ್ಬ ಇಷ್ಟು ಹೊತ್ತು ನಮ್ಮ ಜೊತೆ ಮೋದಿ ಸರ್ ಇದ್ರಲ್ಲ ಅನ್ನೋದೊಂದು ಯಾವಾಗಲೂ ಅದೊಂದು ನಾವು ಸಾಯೋವರೆಗೂ ಆ ಒಂದು ಮೆಮೊರಿ ಇದ್ದೇ ಇರುತ್ತೆ ನಮಗೆ. ಅದಾದಮೇಲೆ ನಾನು ಸರ್ ಹತ್ರ ಹೇಳ್ತಾ ಇದ್ದೆ, ಸರ್ ಊರಲ್ಲೆಲ್ಲನ ನೀನು ಬ್ಲೈಂಡು, ನೀನು ಏನು ಮಾಡೋಕ್ಕಾಗುತ್ತೆ, ನೀನೇನು ಮಾಡೋದಿಲ್ಲ ಅಂತ ಮಾತಾಡ್ಕೊಳ್ತಾರೆ ಸರ್ ಅಂತಂತಂದೆ. ಇವಾಗ ಅವ್ರ ಬಾಯಿಗೆ ಬಾಲ್ ತುರಿಕ್ಬೋದಲ್ವಾ ಅಂತ ಇದ್ರು ಸರ್. ಅದೊಂದು ಒಂಥರ ಮೋಟಿವೇಶನ್ ಸ್ಪೀಚ್ ಮಾಡಿದ್ರು. ನಮಗೆ ತುಂಬ ಹೆಮ್ಮೆ ಅನಿಸುತ್ತು. ಆಗ ಅವ್ರು ಹೇಳಿದ ತಕ್ಷಣ ನಾವು ಇನ್ನೂ ಏನಾದರೂ ಮಾಡಬೇಕು, ನಾವು ಸಾಧನೆ ಮಾಡಬೇಕು ಅನ್ನೋದೊಂದು ಹುಟ್ಕೊಳ್ತು ನಮಗೆ. ಮತ್ತು ಪ್ರೆಸಿಡೆಂಟ್ ಮ್ಯಾಮ್ ಹತ್ರ ಹೋದ್ವಿ ನಾವು. ಪ್ರೆಸಿಡೆಂಟ್ ಮ್ಯಾಮ ಮೀಟ್ ಏನೋ ಒಂಥರ ಗೌರವ, ಏನೋ ಒಂಥರ ಮನಸ್ಸಲ್ಲಿ ಇಷ್ಟು ಒಂದು ದೊಡ್ಡ ವ್ಯಕ್ತಿನ ನಾವು ಪಕ್ಕದಲ್ಲೋ ಕೂತ್ಕೊಂಡು ಅವ್ರ ಹತ್ರ ಮಾತಾಡ್ತಾ ಇದ್ದೀವಲ್ಲ ಅನ್ನೋದೊಂದು ಒಂದು ಹೆತ್ತ ತಾಯಿ ಯಾವ ಥರ ಮನಸ್ಸಿರುತ್ತೋ ಆ ಥರ ಒಂದು ಮನಸ್ಸು ಪ್ರೆಸಿಡೆಂಟ್ ಮ್ಯಾಮ್ದು. ತುಂಬಾ ಖುಷಿ ಆಯಿತು ನಮಗೆ. ಕಡಿಮೆ ಸಮಯ ಕೊಟ್ಟಿದ್ರು, ಏನೋ ಒಂಥರ ಆ ಒಂದು ಸಮಯ ತುಂಬ ಚೆನ್ನಾಗಿತ್ತು, ಅಮೂಲ್ಯವಾಗಿತ್ತು. ಆಲ್ ಓವರ್ ಎಲ್ಲ ಪ್ರೆಸಿಡೆಂಟ್ ಮ್ಯಾಮ್ ಆಗಿರ್ಬೋದು, ಮತ್ತು ಮೋದಿ ಸರ್ ಜೊತೆ ಆಗಿರ್ಬೋದು ನಮಗೆ. ಮತ್ತು ಸಚಿನ್ ಸರ್ ಸಿಕ್ಕಿದ್ರು. ಸಚಿನ್ ಸರ್ ನಮ್ಮ ಜೊತೆ ಆಲ್ಮೋಸ್ಟ್ 1 hour ಕೂತ್ಕೊಂಡು ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರು. ಸಚಿನ್ ಸರ್ ನಮಗೆ ಅಂದರೆ ಮೋಟಿವೇಶನ್ ಸ್ಪೀಚ್ ಕೊಟ್ಟರು ನಮಗೆ. ಕಷ್ಟಗಳು ಇದ್ದೇ ಇರುತ್ತೆ, ಆ
ಕಷ್ಟ ಇದೆ ಅಂತಂದ್ಬಿಟ್ಟು ಯಾವತ್ತೂ ಹಿಂದೆ ಸರಿಬಾರ್ದು. ಕಷ್ಟ ಎಷ್ಟಿರುತ್ತೋ ಅಷ್ಟು ನಾವು ಸಾಧನೆ ಮಾಡಬೇಕು ಅನ್ನೋ ಛಲ ಹುಟ್ಟುತ್ತೆ ನಮ್ಮ ಮನಸ್ಸಲ್ಲಿ ಅಂತ ಒಂದು ಹೇಳಿದ್ರು. ಖಂಡಿತ ನನಗೆ ಆ ಒಂದು ಎಕ್ಸ್ಪೀರಿಯೆನ್ಸ್ ಆಗಿದೆ. ನನಗೆ ಇವಾಗ ಊರಲ್ಲೊಂದು ಟೀಕೆ ಮಾತುಗಳಾಗಿರ್ಬೋದು, ನಾ ಇದ್ದೊಂದು ಒಂದು ಕಷ್ಟಗಳಾಗಿರ್ಬೋದು, ಆ ಕ್ಷಣಗಳ ಆ ಒಂದು ಎಲ್ಲ ನೋಡೋದಾದ್ಮೇಲೆ ನನಗೇನು ಉಟ್ಕೊಂಡಿದ್ದಂತಂದರೆ ನಾನೇನಾದರೂ ಒಂದು ಮಾಡಬೇಕು, ನಾನೇನಾದರೂ ಒಂದು ಸಾಧನೆ ಮಾಡಬೇಕು ಅನ್ನೋದೊಂದು ನನಗೊಂದು ಛಲ ಹುಟ್ಟಿದ್ದು. ತುಂಬಾ ಯಾವಾಗಲೂ ಇವಾಗ ನಾರ್ಮಲ್ ಕ್ರಿಕೆಟ್ ಅವ್ರಿಗೆ ಯಾವ ಥರ ಸಪೋರ್ಟಿವ್ ಆಗಿರುತ್ತೋ ಬ್ಲೈಂಡ್ ಕ್ರಿಕೆಟ್ಗೂ ಸಹ ಅದೇ ಸಪೋರ್ಟ್ ಇರುತ್ತೆ ಅಂತಂದ್ಬಿಟ್ಟು ಸಚಿನ್ ಸರ್ ನಮ್ಮ ಹತ್ರ ಹೇಳಿದ್ರು. ಆಗ ತುಂಬ ಖುಷಿ ಅನ್ನಿಸ್ತು. ನಾರ್ಮಲ್ ಕ್ರಿಕೆಟ್ ಅವ್ರಿಗೆ ಅವ್ರಿಗೆ ಯಾವ ಥರ ಇಂಪಾರ್ಟೆಂಟ್ ಕೊಡ್ತಾರೋ ಅದೇ ಥರ ನಮಗೂ ಸಹ ಇಂಪಾರ್ಟೆಂಟ್ ಕೊಡ್ತಾರಲ್ಲ ಅನ್ನೋ ತುಂಬ ಖುಷಿ ಆಯಿತು. ಅದಾದಮೇಲೆ ನನಗೆ ಮತ್ತು ರಿಲಯನ್ಸ್ ಫೌಂಡೇಶನ್ ಅವರು ನೀತು ಅಂಬಾನಿ ಮ್ಯಾಮ್ ನಮ್ಮನ್ನು ಇನ್ವೈಟ್ ಮಾಡಿದರು. ನೀತು ಅಂಬಾನಿ ಮ್ಯಾಮ್ ಅಂತಂತಂದರೆ ಅವ್ರ ಬಗ್ಗೆ ಒಂದು ಎಕ್ಸ್ಪ್ಲೈನ್ ಮಾಡೋಕ್ಕೆ ಮಾತೇ ಇಲ್ಲ ನನಗೆ. ಅಷ್ಟು ಚೆನ್ನಾಗಿ ನಮಗೆ ಟ್ರೀಟ್ ಮಾಡಿದ್ರು, ನೋಡಿಕೊಂಡ್ರು ನಮ್ಮನ್ನು. ನನ್ನ ಕೈ ಹಿಡ್ಕೊಂಡು ಒಳಗಡೆ ಕರ್ಕೊಂಡು ಹೋದ್ರು. ಎಲ್ಲರಿಗೂ ಅಂತಂದರೆ ಆಲ್ಮೋಸ್ಟ್ ಎಲ್ಲ ಮೀಡಿಯಾಗಳಿರುತ್ತೆ, ಆ ಮೀಡಿಯಾ ಅವ್ರ ಮುಂದೆಲ್ಲ ಪರಿಚಯ ಮಾಡಿಸ್ಕೊಡ್ತಾ ಇದ್ರು. ಅವರೇ ಪರಿಚಯ ಮಾಡಿಸ್ಕೊಡ್ತಾ ಇದ್ದಾರೆ. ಇವಳು ಯಾರು ಗೊತ್ತಾ, ಇಂಡಿಯನ್ ಟೀಮ್ ಬ್ಲೈಂಡ್ ಕ್ರಿಕೆಟ್ ಟೀಮ್ ಕ್ಯಾಪ್ಟನ್ ಇವಳು ಅಂತಂದ್ಬಿಟ್ಟು ದೀಪಿಕಾ ಅಂತ ಪರಿಚಯ ಮಾಡಿಕೊಡ್ತಾ ಇದ್ರು. ತುಂಬಾ ಅಂತಂತಂದರೆ ಅಷ್ಟು ಒಂದು ದೊಡ್ಡ ವ್ಯಕ್ತಿ ಆಗಿದ್ದು ನಮ್ಮ ಜೊತೆ ಅಷ್ಟು ಮಿಂಗಲ್ ಆಗಿದ್ರಲ್ಲ, ತುಂಬ ಹೆಮ್ಮೆ ಅನಿಸುತ್ತೆ. ಆ ಥರ ಒಂದು ವ್ಯಕ್ತಿಗಳನ್ನೆಲ್ಲ ನೋಡಾದ್ಮೇಲೆ, ಅಂಥ ವ್ಯಕ್ತಿಗಳನ್ನೆಲ್ಲ ನೋಡಾದ್ಮೇಲೆ ಆಸ್ತಿ ಅಂತಸ್ತು ಯಾವತ್ತೂ ಇಂಪಾರ್ಟೆಂಟ್ ಆಗಲ್ಲ, ಮನುಷ್ಯತ್ವ ಮೇನ್ ಇಂಪಾರ್ಟೆಂಟು ಲೈಫಲ್ಲಿ ಅನ್ನೋದೊಂದು ಅರ್ಥ ಆಯಿತು ನನಗೆ. ಅದಾದಮೇಲೆ ರಿಲಯನ್ಸ್ ಫೌಂಡೇಶನ್ ಅವರು ಸಹ ನಮಗೆ ಟೀಮಿಗೆಲ್ಲ ಸಹ ಒಂದು 5 crore ಅನೌನ್ಸ್ ಮಾಡಿದ್ರು. ಮತ್ತು ಎಲ್ಲರಿಗೂ ಒಂದು ಐಫೋನ್ ಕೊಟ್ಟರು, iPhone 17 Pro ಕೊಟ್ಟರು. ಮತ್ತು ಅದಕ್ಕಿಂತ ಮುಂಚೆ ನಮಗೆ ಮಹಾರಾಷ್ಟ್ರ CM ಇನ್ನೊಂದು ಐಫೋನ್ ಕೊಟ್ಟಿದ್ರು. ಫಸ್ಟ್ ಅವ್ರು ಕೊಟ್ಟರು, ಅದಾದಮೇಲೆ ಇವ್ರು ಕೊಟ್ಟರು. ಮತ್ತು ಅಮ್ಮಂಗೆ ಫ್ಲೈಟಲ್ಲಿ ಟ್ರಾವೆಲ್ ಮಾಡೋದಕ್ಕೆ ರಿಲಯನ್ಸ್ ಫೌಂಡೇಶನ್ ಅವರು ನಮಗೆ ಅವಕಾಶ ಮಾಡಿಕೊಟ್ರು. ಅಮ್ಮ ಮತ್ತು ಪ್ಲೇಯರ್ಸ್ ಜೊತೆ ಒಂದೊಂದು ಪೇರೆಂಟ್ಸ್ ಅವರಿಂದ ನಮಗೆ ಅವಕಾಶ ಸಿಕ್ತು. ನಮಗೆ ಕರ್ಕೊಂಡು ಹೋದ್ರ ಅಮ್ಮಂಗೆ ಕರ್ಕೊಂಡು ಹೋಗಿದ್ದೆ. ಹೇಗೆ ಅನಿಸ್ತು ನಿಮ್ಮ ಅಮ್ಮ? ತುಂಬ ಖುಷಿ ಪಟ್ರು ಅಮ್ಮ. ಅಂತಂದರೆ ಫುಲ್ ಮೇಲೆ ಹೋದಾಗ ಅಮ್ಮನ ಮುಖದಲ್ಲಿ ಅದು ನನಗೆ ಕಾಣಿಸ್ತಾ ಇತ್ತು. ಅದು ತುಂಬ ಖುಷಿ ಪಟ್ರು ಅಮ್ಮ. ಇಷ್ಟು ದೊಡ್ಡ ಹೋಟೆಲಲ್ಲೂ ಸ್ಟೇ ಮಾಡಿದ್ವಿ ನಾವು. ಆಲ್ ಓವರ್ ಆಗಿ ಅಮ್ಮ ಅಂತಂತಂದರೆ ಅಮ್ಮ ಯಾವಾಗಲೂ ಅಪ್ಪ ಅಮ್ಮ ಇವಾಗ ಹೇಳ್ತಾರೆ, ನಿನ್ನೆತ್ತಿರೋದಕ್ಕೆ ನಾವು ಸಾರ್ಥಕ, ನಮ್ಮ ಜೀವನ ಸಾರ್ಥಕ ಅಂತಂತಾರೆ. ಸೊ ಇದೆಲ್ಲ ನಮಗೆ ಸಿಗ್ತಾ ಇರೋದಂತಂದರೆ ಕ್ರಿಕೆಟಿಂದ ಈ ಒಂದು ಸಾಧನೆ ಮಾಡಿದ್ದೀವಿ. ಏನೇನು ಒಂದು ವ್ಯಕ್ತಿಗಳನ್ನಾಗಿರ್ಬೋದು, ಒಂದು ಡ್ರೀಮ್ ಆಗಿರ್ಬೋದು, ಅವನ್ನೆಲ್ಲ ಕಂಪ್ಲೀಟ್ ಆಗ್ತಿರೋದೇ ಈ ಒಂದು ಕ್ರಿಕೆಟಿಂದ. ತುಂಬ ಪ್ರೌಡ್ ಅನಿಸುತ್ತೆ ನನಗೆ. ಖುಷಿ ಆಗುತ್ತೆ. ಓಕೆ, ಇನ್ನು ನೀವು ಚಿಕ್ಕ ವಯಸ್ಸಿಂದ ಸ್ಪೋರ್ಟ್ಸಲ್ಲಿದ್ರಿ, ಕಲ್ಚರಲ್ ಆಕ್ಟಿವಿಟೀಸಲ್ಲೆಲ್ಲ ಇದ್ರಿ. ಸಿನಿಮಾಗಳ ಬಗ್ಗೆನೂ ಆಸಕ್ತಿ ಇತ್ತಾ? ಸಿನಿಮಾಗಳು ನೋಡ್ತಾ ಇದ್ರ? ಅವಕಾಶ ಆಲ್ಮೋಸ್ಟು ಸಿನಿಮಾ ಅಂತಂದರೆ ನಾನು ಆಲ್ಮೋಸ್ಟ್ ನೋಡೋದಿಲ್ಲ. ಆಲ್ಮೋಸ್ಟ್ ಯಾವುದಾದ್ರೂ ಹಳೆ ಮೂವಿಗಳು ಯಾವುದಾದ್ರೂ ಇವಾಗ ನೋಡಬೇಕು. ನಂದೇನಂತಂತಂದರೆ ನಾನೇನಂತಂತಂದರೆ ಇವಾಗ ಏನಾದರೂ ಇನ್ಸ್ಟಾಗ್ರಾಮ್ ಏನಾದರೂ ನೋಡ್ತಾ ಇರಬೇಕಾದ್ರೆ ಇವಾಗ ಒಂದು ಏನಾದರೂ ರಿಲೀಕ್ಸ್ ಚೆನ್ನಾಗಿರುತ್ತೆ ಅಂತಂತಂದರೆ ಯೂಟ್ಯೂಬಲ್ಲಿ ಸರ್ಚ್ ಮಾಡಿಬಿಟ್ಟು ಆ ಸಾಂಗ್ ಕೇಳಿಬಿಡೋದು. ಆ ಥರ ನಂದು. ಅಂದರೆ ಸಾಂಗ್ಸ್ ಮಾತ್ರ ಹೆವಿ ಕೇಳ್ತೀನಿ ನಾನು. ಸಾಂಗ್ಸ್ ಮಾತ್ರ ತುಂಬ ಕೇಳ್ತೀನಿ ನಾನು ಸಾಂಗ್ಸು. ಅದಾದಮೇಲೆ ಆಲ್ಮೋಸ್ಟು ಮೂವಿಗಳನ್ನೆಲ್ಲ ಥಿಯೇಟ್ರಿಗೆ ಹೋಗೋದೆಲ್ಲ ನೋಡೋದು ತುಂಬ. ಆಲ್ಮೋಸ್ಟ್ ನಾನು ಹುಟ್ಟಾಗಿಂದ ಥಿಯೇಟ್ರಿಗೆ ಹೋಗಿರೋದು ಅಂತಂದರೆ 2 ಸರಿ ಥಿಯೇಟ್ರಿಗೆ ಹೋಗಿರೋದು. ಅದು ನನ್ನ ಫ್ರೆಂಡ್ ಒಂದ್ಸರಿ ಕರ್ಕೊಂಡು ಹೋಗಿದ್ಲು. 2022ನಲ್ಲಿ ನಮ್ಮ ಕರ್ನಾಟಕ ಟೀಮ್ ಒಂದ್ಸಲಿ ಹೋಗಿ ನೋಡಿದ್ದು. ಅದಷ್ಟೇ, 2 ಟೈಮ್ ಅಷ್ಟೇ ನಾನು ಹೋಗಿ ನೋಡಿರೋದು. ನನಗೇನು ಅಷ್ಟೊಂದಾಗೇನು ಕ್ರೇಜಿ ಅನಿಸೋದಿಲ್ಲ. ಸೊ ಆಲ್ಮೋಸ್ಟ್ ಚೆನ್ನಾಗಿರೋ ಮೂವೀಸ್ ಆದರೆ ಯೂಟ್ಯೂಬಲ್ಲಿ ಯಾವ್ದು ಸಿಗುತ್ತೋ ಅದನ್ನು ನೋಡ್ತಾ ಇರ್ತೀನಿ. ಯಾರು ನಿಮ್ಮ ಕನ್ನಡ ಫೇವ್ರೆಟ್ ಹೀರೋ? ಕನ್ನಡ ಫೇವ್ರೆಟ್ ಹೀರೋ ಪುನೀತ್ ಸರ್ ಇಷ್ಟ ನನಗೆ. ಪುನೀತ್ ರಾಜ್ಕುಮಾರ್ ಸರ್ ಇಷ್ಟ. ಇನ್ನು ನಾನು ಯಾಕೆ ಸಿನಿಮಾ ಬಗ್ಗೆ ಕೇಳಿದೆ ಅಂದ್ರೆ, ಸಿನಿಮಾಗಳಲ್ಲಿ ಒಂದು ಮಾತು ಓಡಾಡ್ತಾ ಇರತ್ತೆ ಯಾವಾಗ್ಲೂ, ಏನಂದ್ರೆ ಬಡವರ ಮಕ್ಕಳು ಬೆಳಿಬೇಕಪ್ಪ, ಬಡವರ ಮಕ್ಕಳು ಬೆಳಿಬೇಕು ಅಂತ ಹೇಳ್ತಾರೆ. ಆ ವಿಚಾರ ನಿಮ್ಮ ಕ್ರಿಕೆಟ್ ಅಲ್ಲೂ ಅನ್ವಯಿಸುತ್ತಾ?
ಖಂಡಿತ ಅಂತಂದರೆ ನಮ್ಮ ಬ್ಲೈಂಡ್ ಕ್ರಿಕೆಟಲ್ಲಿ ಯಾವುದೇ ಥರ ತಾರತಮ್ಯ ಮಾಡೋದಿಲ್ಲ. ಎಲ್ಲ ಪ್ಲೇಯರ್ಸ್ಗೂ ಇವಾಗ ನಾವು ಸೀನಿಯರ್ ಪ್ಲೇಯರ್ಸು ಜೂನಿಯರ್ ಪ್ಲೇಯರ್ಸ್ ಇರ್ತಾರಲ್ಲ, ಸೊ ಈಕ್ವೆಲಿಟಿ ನಮ್ಮ ಟೀಮಲ್ಲಿ ಅಂತಂದರೆ ನಾನು ಅಬ್ಸರ್ವ್ ಮಾಡ್ದಂಗೆ ಇವಾಗ ನಾರ್ಮಲ್ ಕ್ರಿಕೆಟಲ್ಲ ಅಂತಂದರೆ ಅವ್ರು ಸೀನಿಯರ್ ಅಪ್ಪ, ಅವ್ರಿಗೆ ಒಂದು ರೆಸ್ಪೆಕ್ಟ್ ಕೊಡಬೇಕು, ಅವ್ರ ಹತ್ರ ಈ ಥರ ಮಾಡಬೇಕು, ಅವ್ರ ಪಕ್ಕದಲ್ಲೋಗಿ ಕೂತ್ಕೊಳ್ಳೋಂಗಿಲ್ಲ, ಅವ್ರ ಪಕ್ಕದಲ್ಲೋಗಿ ಊಟ ಮಾಡೋಂಗಿಲ್ಲ, ಆ ಥರದೊಂದು ರಿಸ್ಟ್ರಿಕ್ಷನ್ ಇರುತ್ತೆ. ಐ ಡೋಂಟ್ ನೋ, ಬಟ್ ನಾನು ಅಬ್ಸರ್ವ್ ಮಾಡ್ದಂಗೆ. ಬಟ್ ನಮ್ಮ ಬ್ಲೈಂಡ್ ಕ್ರಿಕೆಟಲ್ಲಿ ಯಾವ ಥರ ಅಂತಂದರೆ ಸೀನಿಯರ್ಸು ಜೂನಿಯರ್ಸು ಸೇಮ್ ಈಕ್ವಾಲಿಟಿ ಕೊಡ್ತಾರೆ. ಅದೊಂದು ತುಂಬ ಇಷ್ಟ ಆಗುತ್ತೆ ನನಗೆ. ಇವಾಗ ಸೀನಿಯರ್ಸ್ ಪ್ಲೇಯರ್ಸ್ ಯಾವ ಥರ ನೋಡ್ತಾರೋ ಜೂನಿಯರ್ ಪ್ಲೇಯರ್ಸ್ಗೂ ಸಹ ಸೇಮ್ ಇಂಪಾರ್ಟೆನ್ಸೇ ಕೊಡ್ತಾರೆ. ಬಟ್ ಆ ಒಂದು ನನಗೆ ತುಂಬ ಇಷ್ಟ ಆಗುತ್ತೆ ನಮ್ಮ ಕ್ರಿಕೆಟಲ್ಲಿ ಇಷ್ಟ ಆಗುತ್ತೆ. ಅಂದರೆ ಬೇರೆ ಕ್ರಿಕೆಟ್ ಟೂರ್ನಿಮೆಂಟು ಅಥವಾ ಬೇರೆ ಕ್ರಿಕೆಟ್ ಪ್ಲೇಯರ್ಸ್ಗೆ ಇವಾಗ ಆ್ಯಡ್ ಆಗಬೇಕು ಹೊಸ ನ್ಯೂ ಮೆಂಬರು ಅಂತಂದರೆ ಇಂತಿಷ್ಟು ದುಡ್ಡು ಕೊಡಬೇಕು ಅಥವಾ ಒಂದಿಷ್ಟು ಪಾಲಿಟಿಕ್ಸ್ ಇದೆ, ಅದು ಇದು ಅಂತ ಒಂದಿಷ್ಟು ಮಾತುಗಳು ಹೊರಗಡೆ ಕೇಳಿ ಬರುವಂಥದ್ದು. ಆದರೆ ಬ್ಲೈಂಡ್ ಟೀಮ್ಗೆ ಅದಿಲ್ಲ. ಬಡವ್ರ ಮಕ್ಕಳು ಬೆಳಿಬೇಕು ಅನ್ನೋ ಬಡವ್ರ ಮಕ್ಕಳು ಖಂಡಿತ ಬೆಳಿತಾರೆ ಬ್ಲೈಂಡ್ ಕ್ರಿಕೆಟಲ್ಲಿ, ಟ್ಯಾಲೆಂಟ್ಗೆ ವ್ಯಾಲ್ಯೂ ಕೊಡ್ತಾರೆ ಅಂತ. ಓಕೆ, ನಿಮ್ಮ ಇನ್ನು ಪುನಃ ಮತ್ತೆ ಸಿನಿಮಾಕ್ಕೆ ಬರೋಣ. ನಿಮ್ಮ ಫೇವ್ರೆಟ್ ಸಿನಿಮಾ ಯಾವುದು ಮೇಡಮ್, ಅಥವಾ ಫೇವ್ರೆಟ್ ಸಾಂಗ್ ಯಾವುದು? ಯಾಕಂದರೆ ನೀವು ಹಾಡೋದಂದ್ರೆ ಇಷ್ಟ ಅಂತಂದ್ರೆ ಹಾಗಾಗಿ ಕೇಳ್ತಿದ್ದೀನಿ. ನನಗೆ ಫೇವ್ರೆಟ್ ಸಾಂಗ್ ಅಂತಂತಂದರೆ ಶಂಕರ್ ನಾಗ್ ಸರ್ದು ಅದು ಅನಾಥ ಮಗುವಾದೆ ನಾನು, ಆ ಸಾಂಗು ತುಂಬ ಇಷ್ಟ ಆಗುತ್ತೆ. ಮತ್ತು ಇವ್ರದ್ದು ವಿಷ್ಣುವರ್ಧನ್ ಸರ್ದು ಈ ಸುಂದರ ಬೆಳದಿಂಗಳ, ಆ ಸಾಂಗ್ ತುಂಬ ಇಷ್ಟ ಆಗುತ್ತೆ. ಹಾಡಿ ನೋಡೋಣ ಯಾವುದಾದ್ರೂ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಆ ಸಾಂಗ್ನ ಅಟ್ಲೀಸ್ಟ್ ಒಂದು ಚೂರು, ಒಂದು ಪಲ್ಲವಿ ಆದರೂ ಜನರಿಗೋಸ್ಕರ, ನಮ್ಮ ವೀಕ್ಷಕರಿಗೋಸ್ಕರ. ಯಾಕಂದ್ರೆ ದೀಪಿಕಾ ದಾಸ್ ಅಂತಂದ್ರೆ ವರ್ಲ್ಡ್ ಕಪ್ ಗೆದ್ದವರಪ್ಪ, ನಮ್ಮ ಇಂಡಿಯನ್ ಕ್ರಿಕೆಟ್ ಶೋರ್ ಹಾಡ್ಬೋದು. ಇಂಡಿಯನ್ ಕ್ರಿಕೆಟ್ ಇಂದ ಬಿಲ್ಡ್ ಮಾಡ್ತಿರೋರು ಅಥವಾ ಏನು ಅದನ್ನ ಲೀಡ್ ಮಾಡ್ತಾ ಇರೋರು ಅನ್ನೋದಿದೆ. ಸೊ ಅವ್ರಿಗೂ ಒಂದು ಅಟ್ಲೀಸ್ಟ್ ಚೇಂಜ್ ಇರ್ಲಿ, ಸಾಂಗ್ ಹಾಡೋದ್ರ ಮೂಲಕ ಒಂದು ಚೇಂಜ್ ಕೊಡೋಣ ಅಂತ. ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ನನ್ನ ನಿನ್ನ ನಡುವಿನಲಿ, ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ಹೃದಯದ ತಾಳದಲ್ಲಿ ಮೌನವೇ ರಾಗವು, ಉಸಿರೇ ಭಾವವು, ನಿನ್ನ ಈ ನಗೆಯ ಸವಿಶ್ರುತಿಯಲ್ಲೇ ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳ ನನ್ನ ನಿನ್ನ ನಡುವಿನಲಿ. ವಾವ್, ಸೂಪರ್, ತುಂಬಾ ಚಂದ ಇದೆ ವಾಯ್ಸ್ ಆಕ್ಚುಲಿ. ಅಂಡ್ ಇದು ಸಡನ್ ಆಗಿ ಆಡಿರೋದ್ರಿಂದ ಸ್ವಲ್ಪ ಆ ಸಾಂಗ್ ಕೂಡ ತುಂಬಾ ಟಚಬಲ್ ಆಗಿದೆ. ಹೌದು, ವೆರಿ ನೈಸ್. ನಿಮ್ ಮೋಸ್ಟ್ಲಿ ನೀವು ಸಿಂಗಿಂಗ್ ಜರ್ನಿಯಲ್ಲೂ ಕೂಡ ನಿಮ್ಮ ಲೈಫ್ ಮತ್ತೆ ಕಂಟಿನ್ಯೂ ಮಾಡಬಹುದು ಬೇಕಿದ್ರೆ. ಎರಡೆರಡು ಆಪ್ಷನ್ಸ್ ಇದೆ, ಯಾವ್ದ್ರಲ್ಲಿ ಬಿಟ್ರೆ ಮುಂದೆ ಹೋಗ್ತಾ ಇರೋದೆ. ಇಂಥದ್ದು ಮಾಡಲ್ಲ, ಇಂಥದ್ದು ಆಗಲ್ಲ ಅನ್ನೋದು ಯಾವುದೂ ಇಲ್ಲ ಲೈಫಲ್ಲಿ. ಇವಾಗ ಯಾವುದಾದ್ರೂ ಒಂದು ಅವಕಾಶ ಸಿಕ್ಕಿದ ತಕ್ಷಣ ಅದು ಯೂಟಿಲೈಸ್ ಮಾಡ್ಕೋಬೇಕಾಗುತ್ತೆ ನಾವು. ಅವಕಾಶಗಳು ಬರೋದು ತುಂಬ ರೇರ್ ಆಗಿರುತ್ತೆ. ಅವಕಾಶ ಸಿಕ್ಕಿದ ಮೇಲೆ ಉಪಯೋಗಿಸ್ಕೊಬಿಡ್ಬೇಕು ನಾವು. ಹೌದು. ಮತ್ತೆ ಬ್ಯಾಕ್ ಟು ಕ್ರಿಕೆಟಿಗೆ ಬರೋಣ. ನಿಮ್ಮ ಫೇವ್ರೆಟ್ ಕ್ರಿಕೆಟರ್ ಯಾರು? ನನಗೆ ವಿರಾಟ್ ಕೊಹ್ಲಿ ಸರ್ ಮತ್ತು ರೋಹಿತ್ ಶರ್ಮಾ ಸರ್ ತುಂಬ ಇಷ್ಟ. ಯಾಕೆ ಇಷ್ಟ ಅವರಿಬ್ಬರೇ? ಯಾಕೆ? ವಿರಾಟ್ ಸರ್ ನನಗೆ ಆಲ್ಮೋಸ್ಟ್ ನಾನು ಅವ್ರದ್ದು ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು, ಅಗ್ರೆಸಿವ್ನೆಸ್ ಆಗಿರ್ಬೋದು, ನಾನು ಆಲ್ಮೋಸ್ಟ್ ಎಲ್ಲ ಗ್ರೌಂಡಲ್ಲಿ ಅದನ್ನು ಪಾಲಿಸ್ತಾ ಇರ್ತೀನಿ. ಮತ್ತು ಕ್ಯಾಪ್ಟನ್ಸಿ ಬಂದಾಗ ಯಾವ ಥರ ಕಾಮ್ನೆಸ್ಸಾಗಿ ಮಾಡಬೇಕು, ಯಾವ ಥರ ಅಂತಂದರೆ ಇವಾಗ ಒಂದು ಬ್ಯಾಟ್ಸ್ಮನ್ ಆಗಿರ್ಬೋದು, ಬೌಲರ್ನಾಗಿರ್ಬೋದು, ಈ ಥರ ಒಂದು ಬ್ಯಾಟ್ಸ್ಮನ್ ಆ ಥರ ಇವಾಗ ಚೆನ್ನಾಗಿ ಆಡ್ತಾ ಇದ್ದಾರೆ ಅಂತಂದರೆ, ಆಪೋಸಿಟ್ ಪ್ಲೇಯರ್ ಆಡ್ತಾ ಇದ್ದಾರೆ ಅಂತಂದರೆ ಅದಕ್ಕೆ ಯಾವ ಥರ ಬಾಲರ್ನ ಕಳಿಸ್ಬೇಕು ಅನ್ನೋದು ನಾನು ರೋಹಿತ್ ಶರ್ಮಾ ಸರ್ ನೋಡ್ಬಿಟ್ಟು ಕಲ್ತ್ಕೊಂಡೆ. ಅದನ್ನು ನಾನು ಫುಲ್ಲು ಕ್ಯಾಪ್ಟನ್ಸಿನಲ್ಲಿ ಫುಲ್ ಅವ್ರನ್ನ ಫಾಲೋಅಪ್ ಮಾಡ್ತಾ ಇರ್ತೀನಿ. ಮೀಟ್ ಮಾಡಿದ್ರಾ ಕ್ರಿಕೆಟ್ ಜರ್ನಿಯಲ್ಲಿ? ಹಾಂ, ನನಗೆ ರೀಸೆಂಟಾಗಿ ನನಗೆ ರೋಹಿತ್ ಸರ್ ಸಿಕ್ಕಿದ್ರು. ಒಂದು ತುಂಬ ಅಂದರೆ ತುಂಬ ಖುಷಿ ಅನ್ನಿಸ್ತು. ಸರ್ ಹತ್ರ ಹೇಳ್ತಾ ಇದ್ದೆ ನಾನು ಅಂತಂದರೆ, ಅವ್ರ ಹತ್ರ ಮಾತಾಡಿದ ತಕ್ಷಣ ಒಂಥರ ಫುಲ್ಲು ಅಂತಂದರೆ ನಾನು ಒಂದು ಸ್ವಲ್ಪ ತುಂಬ ಎಮೋಷನ್ ಜಾಸ್ತಿ ಆಗ್ತೀನಿ ನಾನು. ಸರ್ ಹತ್ರ ಮಾತಾಡ್ತಾ ಇರ್ಬೇಕಾದ್ರೆ ಅಯ್ಯೋ ನನಗೊಂದು ಅಂತಂದರೆ ಆ ಸಿಚುವೇಶನಲ್ಲಿ ಏನಂತಂತಂದರೆ ಇಂಥ ಒಂದು ದೊಡ್ಡ ವ್ಯಕ್ತಿ ಹತ್ರ ನಾನು ನಿಂತ್ಕೊಂಡು ಮಾತಾಡ್ತಾ ಇದ್ದೀನಲ್ಲ ಅನ್ನೋದೊಂದು ನನಗೆ ಖುಷಿ, ಒಂದು ತುಂಬ ಅಳು ಬರ್ತಾಯಿತ್ತು. ಆಗ ಸರ್ ಯಾಕೆ ಹೇಳ್ತೀಯಾ, ಅಳುಬಾರ್ದು ಆ ಥರ ಎಲ್ಲನ, ಸ್ಪೋರ್ಟ್ಸ್ ಪರ್ಸನ್ನು ಸ್ಟ್ರಾಂಗಾಗಿ ಇರಬೇಕು ಅಂತಂದ್ಬಿಟ್ಟು
ಅದಾದಮೇಲೆ ಎಷ್ಟು ಸ್ಟ್ರಗಲ್ ಮಾಡ್ಕೊಂಡು ಬಂದಿದ್ರೋ ಅದೇ ಥರ ನಾವು ಸಹ ಸ್ಟ್ರಗಲ್ ಮಾಡ್ಕೊಂಡು ಬಂದಿರೋದು. ಈಗ ನಮ್ಮದು ಸಹ ಫೆಸಿಲಿಟೀಸ್ ಚೆನ್ನಾಗಿರೋ ಫೆಸಿಲಿಟಿ ಸಿಗ್ತಾ ಇದೆ ನಮಗೂ ಸಹ ಅಂತಂತಂತಂದ್ರು. ಇದು ನಿಮಗೆ ಬಿಗಿನಿಂಗು. ಇನ್ನು ಮುಂದೆ ಹೋಗ್ತಾ ನಿಮಗೂ ಸಹ ಒಳ್ಳೊಳ್ಳೆ ಫೆಸಿಲಿಟಿ ಸಿಗುತ್ತೆ, ಒಳ್ಳೊಳ್ಳೆ ಆಪರ್ಚುನಿಟಿಗಳು ಬರುತ್ತೆ ಅಂತ ಹೇಳಿದ್ರು. ನನಗೆ ತುಂಬ ಖುಷಿ ಅನ್ನಿಸ್ತು. ಅವ್ರ ಮಿಸ್ಸಸ್ಸು ಸಹ ಇದ್ದರು ಅಲ್ಲಿ, ರೋಹಿತ್ ಶರ್ಮಾ ಸರ್ ಮಿಸ್ಸಸ್ಸು ಸಹ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ಮತ್ತು ಚಹಲ್ ಭಯ್ಯ ಆಗಿರ್ಬೋದು, ಹಾರ್ದಿಕ್ ಭಯ್ಯ ಆಗಿರ್ಬೋದು, ಮತ್ತು ರಾಹುಲ್ ದ್ರಾವಿಡ್ ಸರ್ ಆಗಿರ್ಬೋದು, ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ಮತ್ತು ನಮ್ಮ ವುಮೆನ್ಸ್ ಟೀಮ್ ಅವರು ಯಾರು ಹರ್ಮನ್ ದೀದಿ ಆಗಿರ್ಬೋದು, ಜಮೀಮಾ ದೀದಿ ಆಲ್ವೇಸ್ ಸಪೋರ್ಟು ಬ್ಲೈಂಡ್ ಕ್ರಿಕೆಟು, ತುಂಬಾ ಸಪೋರ್ಟ್ ಮಾಡ್ತಾ ಇರ್ತಾರೆ ಬ್ಲೈಂಡ್ ಕ್ರಿಕೆಟಿಗೆ. ತುಂಬ ಖುಷಿ ಅನ್ನಿಸ್ತು. ಆ ಒಂದು ಎಷ್ಟು ಒಳ್ಳೊಳ್ಳೆ ಒಂದು ನಾವೆಲ್ಲ ಟಿ ವಿಲಿ ನೋಡ್ತಾ ಇರೋ ಒಂದು ವ್ಯಕ್ತಿಗಳ ಜೊತೆ ಎಲ್ಲ ನಿಂತ್ಕೊಂಡು ಫೋಟೋ ತಕ್ಕೊಂಡು ಅವ್ರ ಸಮಾನತ್ವಕ್ಕೆ ನಾವು ಬಂದ್ವಲ್ಲ, ಈಕ್ವಾಲಿಟಿ, ಆ ಒಂದು ಈಕ್ವಾಲಿಟಿ ತೋರಿಸಿದ್ರಲ್ಲ, ಅದೊಂದು ತುಂಬ ಖುಷಿ ಅನ್ನಿಸ್ತು ನಮಗೆ. ಖುಷಿ ಅನ್ನಿಸ್ತು. ಓಕೆ, ಕ್ರಿಕೆಟ್ ಜರ್ನಿಯಲ್ಲಿ ಮರೆಯೋಕ್ಕೆ ಆಗದೆ ಇರೋವಂಥ ಒಂದು ಘಟನೆ ಅಥವಾ ಇಂಥದ್ದೊಂದು ನನ್ನ ಲೈಫಲ್ಲಿ ಮರಿಬಾರ್ದಪ್ಪ ಅನ್ನೋ ಒಂದು ಬ್ಯೂಟಿಫುಲ್ ಜರ್ನಿ ಅಥವಾ ಬ್ಯೂಟಿಫುಲ್ ಸಿಚುವೇಶನ್ ಏನಾದರೂ? ಬ್ಯೂಟಿಫುಲ್ ಸಿಚುವೇಶನ್ ಅಂತಂದರೆ ಅಮ್ಮನ್ನ ಫ್ಲೈಟಲ್ಲಿ ಕರ್ಕೊಂಡು ಹೋಗಿದ್ದು, ಮತ್ತು ರೋಹಿತ್ ಶರ್ಮಾ ಸರ್ನ ಮೀಟ್ ಮಾಡಿದ್ದು, ಮತ್ತು ನಾವು ವರ್ಲ್ಡ್ ಕಪ್ ಆಗಿರೋದು, ಒಂದು ವರ್ಲ್ಡ್ ಕಪ್ ಆದ್ವಲ್ಲ ಆ ಸಿಚುವೇಶನ್ ಮತ್ತು ನಾವು ಪಾಕಿಸ್ತಾನ ವಿರುದ್ಧ ಒಂದು ಮ್ಯಾಚ್ ಆಡಿದ್ವಿ. ಅದೊಂದು ಆಲ್ವೇಸ್ ಆ ಮೈಂಡಲ್ಲಿ ಯಾವಾಗಲೂ ಇರುತ್ತೆ. ಏನಾದರೂ ಬ್ಯಾಡ್ ಥಿಂಗ್, ಏನೋ ಒಂದು ಮರೆಯೋಕ್ಕೆ ಆಗ್ತಿಲ್ಲ, ಮರಿಬೇಕು ಅಂದ್ಕೊಂಡ್ರು ಆಗ್ತಿಲ್ಲ ಅಂಥದ್ದೇನಾದರೂ ಇದೆಯಾ? ಮರೆಯೋಕ್ಕಾಗದೇ ಇರೋದಂತಂತಂದರೆ ಆ ಥರ ಸಂದರ್ಭಗಳು ಆಗಿದೆ. ಬಟ್ ಅದೆಲ್ಲ ಮರ್ತ್ಬಿಟ್ಟಿದ್ದೀನಿ ನಾನು. ಸೊ ಲೈಫಲ್ಲಿ ಅಂತ ಅಂದರೆ ಏನಾಗಿತ್ತು ಆ ಮೂಮೆಂಟು, ಹೇಗಿತ್ತು? ಯಾವುದಾದ್ರೂ ಒಂದು ತುಂಬ ನೋವು ಕೊಟ್ಟಿದ್ದು ಅಂಥದ್ದೊಂದು ಸಿಚುವೇಶನ್? ತುಂಬ ನೋವು ಕೊಟ್ಟಿದ್ದು ಅಂತಂತಂದರೆ, ನನಗೆ ನನ್ನ ತಮ್ಮಂದಿರು ಓದಲಿಲ್ಲಲ್ಲ, ಮುಂದೆ ಓದೋದಕ್ಕಾಗಲಿಲ್ವಲ್ಲ, ಒಂದು ಕಡು ಕುಟುಂಬದಲ್ಲಿ ಕಡು ಕುಟುಂಬದವರಿಗೆ ಎಜುಕೇಷನ್ ಮುಂದುವರಿಯೋಕೆ ಆಗ್ತಾ ಇಲ್ವಲ್ಲ ಅನ್ನೋದೊಂದು ನನಗೊಂದು ಬಾಧೆ ಆಗ್ತು. ನನ್ನ ತಮ್ಮರೊಂದು ಡಿಸ್ಕಂಟಿನ್ಯೂ ಮಾಡಿ ತುಂಬ ಒಂಥರ ಬಾಧೆ ಅನ್ನಿಸ್ತಾ ಇತ್ತು. ಮತ್ತು ನನ್ನ ಫ್ಯಾಮಿಲಿಯವರೇ ನಮ್ಮ ಜೊತೆ ಇದ್ದೆ, ಅಕ್ಕಪಕ್ಕದಲ್ಲಿ ನಮ್ಮ ಜೊತೆ ಇದ್ದೆ, ನಮ್ಮನ್ನು ಕೆಟ್ಟದಾಗಿ ಹೀಯಾಳಿಸಿ ಮಾತಾಡಿದ್ದು ಒಂದು ಯಾವಾಗಲೂ ಸಂದರ್ಭ ನನಗೆ ಯಾವಾಗಲೂ ತಲೆಯಲ್ಲಿ ಇದ್ದೇ ಇರುತ್ತೆ. ಆ ವ್ಯಕ್ತಿಗಳು ಮರೆಯೋಕ್ಕಾಗೋದಿಲ್ಲ, ಆ ಮಾತುಗಳನ್ನು ಸಹ ಮರೆಯೋಕ್ಕಾಗೋದಿಲ್ಲ. ಖಂಡಿತ ನಾನು ಯಾವಾಗಲೂ ಅಪ್ಪ ಅಮ್ಮನ ನಾನು ಯಾವಾಗಲೂ ಹೇಳ್ತಲೇ ಇರ್ತೀನಿ. ನೀವು ಯಾವತ್ತು ತಲೆ ಬಗ್ಸಿದ್ರೋ ಆವತ್ತು ನಾನು ಯಾವಾಗಲೂ ನಿಮ್ಮನ್ನು ತಲೆ ನಿಲ್ಲಂಗೆ ಮಾಡಿದ್ದೀನಿ. ಮುಂದೇನೂ ಸಹ ಇನ್ನೂ ಎತ್ತರಕ್ಕೆ ಬೆಳೆಯೋಕ್ಕೆ ನಾವು ನೋಡ್ತಾ ಇರ್ತೀವಿ ಅಂತ. ನಿಮ್ಮ ಅಪ್ಪ ಅಮ್ಮ ನಿಮ್ಮ ಮೇಲೆ ಆ ವಿಶ್ವಾಸ ಇಟ್ರಲ್ಲ, ಅದು ಹೇಗೆ, ಅದು ಯಾವ ರೀತಿಯಾಗಿ ಆ ವಿಶ್ವಾಸ ಇಟ್ಟು ಮಗಳು ಬೆಳೀಲಿ ಮುಂದುವರಿಲಿ ಅಂತ ಯಾವ ರೀತಿ ಸಪೋರ್ಟ್ ಕೊಟ್ಟರು? ಇವಾಗ ಎಷ್ಟೋ ಕಡೆ ನಾನು ಕೇಳಿರೋ ಪಟ್ಟದಾಗೆ, ಇವಾಗ ಒಂಥರ ಬ್ಲೈಂಡು ಮಕ್ಕಳು ಅಂತಂತಂದರೆ ಏನೋ ಒಂಥರ ಅವ್ರಿಗೇನು ಮಾಡೋದಕ್ಕಾಗಲ್ಲ ಅನ್ನೋದು ಪೇರೆಂಟ್ಸ್ ಯೋಚನೆ ಮಾಡಿ. ನೀವು ನಿಮ್ಮ ತಮ್ಮಂದ್ರನ್ನ ಬಿಟ್ಟು ನಿಮ್ಮನ್ನ ಓದಿಸಿದಾರೆ ನಿಮ್ಮ ಅಪ್ಪ ಅಮ್ಮ ಅಂದಾಗ ನನಗೆ ಅನ್ನಿಸ್ತು. ಯಾಕಂದರೆ ಒಂದು ಹುಡುಗಿ ಮತ್ತು ಬ್ಲೈಂಡು ಗಂಡು ಮಕ್ಕಳಿದ್ದಾಗ ಅವ್ರನ್ನ ಬಿಟ್ಟು ನಿಮಗೆ ಸಪೋರ್ಟ್ ಕೊಟ್ಟಿದ್ದಾರೆ ಅಂದರೆ ರಿಯಲಿ ನಿಮ್ಮ ತಂದೆ ತಾಯಿ 100% ಗ್ರೇಟ್. ಅವರು ತುಂಬ ಗ್ರೇಟು. ಹೌದು. ಇವಾಗ ನಾನು ತುಂಬಾ ಕೇಳಿದ್ದೀನಿ. ಇವಾಗ ಒಂದು ಬ್ಲೈಂಡು ಮಕ್ಕಳಿಗೆ ಅಷ್ಟಾಗಿ ಫ್ಯಾಮಿಲಿಲಿ ಇಂಪಾರ್ಟೆಂಟ್ ಸಿಗೋದಿಲ್ಲ, ಕೊಡೋದು ಇಲ್ಲ. ಇವಾಗ ನಾನು ಸ್ಕೂಲಲ್ಲಿ ಓದ್ತಾ ಇರಬೇಕಾದ್ರೆ ಒಂದು ಚಿಕ್ಕ ಮಗು, ಅವಳು ಪಾಪ, ಅವಳಿಗೇನು ಗೊತ್ತೇ ಇಲ್ಲ, 2 ಕಣ್ಣು ಕಾಣಿಸಲ್ಲ ಅವಳಿಗೆ ಪಾಪ. ಅವಳು ಯಾವಾಗಲೂ ಹೇಳ್ತಾ ಇದ್ಲು, ನಾನು ಹಾಸ್ಟೆಲಲ್ಲೇ ಇರ್ತೀನಿ, ನಾನು ಮನೆಗೆ ಹೋಗಲ್ಲ ಅಂತಂದ್ಬಿಟ್ಟು. ಆಗ ಏನಕ್ಕೆ ಇವಳು ಹಾಸ್ಟೆಲಲ್ಲೇ ಇರ್ತಾಳೆ, ನಮ್ಗೆ ಯಾವಾಗಲೂ ಅನಿಸುತ್ತೆ ನಾವು ಎಷ್ಟೊತ್ತಿಗೆ ಮನೆಗೆ ಹೋಗ್ತೀವಪ್ಪ ಅನಿಸ್ತಾ ಇರುತ್ತೆ, ಇವಳು ಯಾವಾಗಲೂ ಯಾಕೆ ಹಾಸ್ಟೆಲಲ್ಲೇ ಇರ್ತಾಳೆ ಅಂತಂತ. ಆಗ ನಾನು ತಿಳ್ಕೊಂಡಾದ್ಮೇಲೆ ಅವ್ರ ಮನೇಲಿ ಯಾವ ಥರ ಅಂತಂದರೆ ಒಂದು ರೂಮಲ್ಲಿ ಕೂಡಾಕ್ಬಿಡ್ತಾರಂತೆ. ರೂಮಲ್ಲಿ ಕೂಡಾಕ್ಬಿಟ್ಟು ನೀಟಾಗಿ ಊಟನೂ ಕೊಡೋದಿಲ್ವಂತೆ, ಏನೂ ಇಲ್ವಂತೆ. ಆ ಥರ ಒಂದು ಟ್ರೀಟು. ಈಗ ಒಂದು ತಂದೆ ತಾಯಿ ಒಂದು ಮೈಂಡ್ ಸೆಟ್ ಚೇಂಜ್ ಆಗಬೇಕು. ಬ್ಲೈಂಡು ಸಹ ಏನಾದರೂ ಒಂದು ಸಾಧನೆ ಮಾಡೇ ಮಾಡ್ತಾರೆ. ಆ ಒಂದು ಗುರ್ತಿಸಿ ಅವರಲ್ಲಿ ಏನಿದೆ, ಏನು ಟ್ಯಾಲೆಂಟ್ ಇದೆ ಅನ್ನೋದು ಗುರ್ತಿಸಿ ಅವ್ರನ್ನ ಸಮಾಜಕ್ಕೆ ಪರಿಚಯ ಮಾಡಿಸಿ
ಖಂಡಿತ ನೂರಾರು ಸಂಸ್ಥೆಗಳಿದೆ ಸಪೋರ್ಟ್ ಮಾಡುತ್ತೆ ಅವ್ರಿಗೋಸ್ಕರ. ಇವಾಗ ನಮ್ಮ ಸಮರ್ಥನಮ್ ಆಗಿರ್ಬೋದು, ಎಷ್ಟೋ ಜನಕ್ಕೆ ಆಸರೆ ಆಗಿದ್ದಾರೆ. ಎಷ್ಟೋ ಜನ ಮಕ್ಕಳು ಓದ್ತಾ ಇದ್ದಾರೆ, ಅವ್ರ ಫೀಸ್ ಎಲ್ಲ ನೋಡ್ಕೊಳ್ತಾ ಇದ್ದಾರೆ, ಇರೋದಕ್ಕೆ ವ್ಯವಸ್ಥೆ ಕೊಟ್ಟಿದ್ದಾರೆ. 3 ಹೊತ್ತು ಚೆನ್ನಾಗಿರೋ ಊಟ ಸಿಗುತ್ತೆ. ಇದಕ್ಕಿಂತ ಯಾರಿಗೂ ಸಿಗೋದಿಲ್ಲ. ಈ ಒಂದು ಸಂಸ್ಥೆಗಳಿರುತ್ತೆ, ಅಂಥ ಸಂಸ್ಥೆಗಳು ನೋಡಿಬಿಟ್ಟು ಅಲ್ಲಿ ಸೇರಿಸಿ, ಅಪ್ಪ ಅಮ್ಮ ಸಪೋರ್ಟ್ ಇಲ್ಲದೆ ಮಕ್ಕಳು ಮುಂದೆ ಬರೆಯೋದಕ್ಕೆ ಖಂಡಿತ ಸಾಧ್ಯ ಆಗೋದಿಲ್ಲ. ಅಪ್ಪ ಅಮ್ಮ ಸಪೋರ್ಟ್ ಇದ್ರೇ ಮಕ್ಕಳು ಮುಂದೆ ಬರೋದಕ್ಕೆ ಸಾಧ್ಯ ಅಂತ ಹೇಳ್ತೀನಿ ನಾನು. ಹೇಳ್ತೀರಾ? ಒಟ್ಟಿನಲ್ಲಿ ನಿಮ್ಮ ಅಪ್ಪ ಅಮ್ಮನ ಬಗ್ಗೆ ತುಂಬ ಪ್ರೌಡ್ ಇದೆ. ತುಂಬಾ ಪ್ರೌಡ್ ಇದೆ. ಪ್ರೌಡಲ್ಲ, ಅವ್ರು ನನಗೆ ದೇವ್ರ ಸಮಾನ ಅಪ್ಪ ಅಮ್ಮ ನನಗೆ. ತುಂಬ ಖುಷಿ ಇದೆ. ಓಕೆ, ಇನ್ನು ಕ್ರಿಕೆಟ್ ಜರ್ನಿಯಲ್ಲಿ ಮೊದಲು ನೀವು ಪಾದಾರ್ಪಣೆ ಮಾಡಿದಂತಹ ಆ ಪಂದ್ಯ ಯಾವುದು? ಅದು ಯಾವ ವರ್ಷ? 2019 ಡಿಸೆಂಬರಲ್ಲಿ ನಾವು ಫಸ್ಟು 2019 ವುಮೆನ್ಸ್ ಟೀಮ್ ಸ್ಟಾರ್ಟ್ ಆಗಿದ್ದು. ಓಕೆ, 2019 ಫಸ್ಟು ಅಂತಂದರೆ ಆಲ್ ಓವರ್ ಇಂಡಿಯಾದಲ್ಲೇ ವುಮೆನ್ಸ್ ಟೀಮು ಸ್ಟಾರ್ಟ್ ಮಾಡಬೇಕು, ವುಮೆನ್ಸ್ಗೂ ಕೂಡ ನ್ಯಾಷನಲ್ ಮಾಡಬೇಕಂತ ಸ್ಟಾರ್ಟ್ ಮಾಡಿದ್ದೆ 2019. ಅದಾದಮೇಲೆ ನಾವು ಡೆಲ್ಲಿಲಿ ನ್ಯಾಷನಲ್ ಆಡಿದ್ದು. ಡೆಲ್ಲಿ 2019 ನಮ್ಮ ಕರ್ನಾಟಕ ಟೀಮು ರನ್ನರ್ ಅಪ್ ಆಗಿದ್ದು ಒಡಿಸ್ಸಾ ವಿರುದ್ಧ. ಇನ್ನು 2025 ವರ್ಲ್ಡ್ ಕಪ್ ಗೆಲ್ತೀರಾ, ಅದಕ್ಕೆ ಸಪೋರ್ಟಿವ್ ಆಗಿ ಅಲ್ಲಿ ತನಕ ಹೋಗೋದಕ್ಕೆ ಯಾರು ನಿಮಗೆ ಜಾಸ್ತಿ ಬೆಂಬಲ ಕೊಟ್ಟರು? ನಾನು ಫಸ್ಟು ಕ್ರಿಕೆಟಿಗೆ ಬರಬೇಕಾದ್ರೆ ಆಗ ನನ್ನ ಹತ್ರ ಚೆನ್ನಾಗಿರೋ ಬಟ್ಟೆ ಇರಲಿಲ್ಲ, ಸ್ಲಿಪ್ಪರು ಸಹ ನನ್ನ ಹತ್ರ ಇರಲಿಲ್ಲ. ಆಗ ಅಪ್ಪಂಗೆ ಇವಾಗ ಊರಿಂದ ಬ್ಯಾಂಗ್ಳೂರಿಗೆ ಬರೋಕ್ಕೆ ಅಟ್ಲೀಸ್ಟ್ 500 ಆದರೂ ದುಡ್ಡು ಬೇಕಲ್ಲ. ಆಗ ಅಪ್ಪನ ಹತ್ರ ದುಡ್ಡು ಇರಲಿಲ್ಲ. ಆವಾಗ ನನಗೆ ನನ್ನ ಸೀನಿಯರ್ ಅಣ್ಣ, ನಾನು 4th ಇಂದ 7th ಕುಣಿಗಲ್ ಸ್ಕೂಲಲ್ಲಿ ಹೋದ್ನಲ್ಲ, ಅಲ್ಲಿ ಸೀನಿಯರ್ ಒಬ್ಬರು ಅಣ್ಣ ಇದ್ದರು, ಮೋಹನ್ ಅಂತ. ಅವ್ರು ನನಗೆ ಫೋನ್ ಮಾಡಿಬಿಟ್ಟು, ನಿನ್ಗೆ ಏನೇನು ಥಿಂಗ್ಸ್ ಬೇಕೋ ಅದನ್ನೆಲ್ಲ ನಾನು ಕೊಡಿಸ್ತೀನಿ, ಹೋಗಿ ಅಟೆಂಡ್ ಮಾಡು ಅಂತ ನನಗೆ ಫೋನ್ ಮಾಡಿದ್ರು. ಈಗಲೂ ಸಹ ನನ್ನ ತಂದೆ ತಾಯಿ ಆದಮೇಲೆ ನನಗೆ ಅಣ್ಣನೇ ನನಗೆ ಮೇನ್ ಇಂಪಾರ್ಟೆಂಟ್ ಆಗೋದು. ಅವ್ರು ಇಲ್ದಿದ್ರೆ ನಾನು ಇಲ್ಲಿ ಬರೋಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ನನಗೆ. ಮತ್ತು ಅಣ್ಣನೇ ಖುದ್ದಾಗಿ ನಮ್ಮ ಊರಿಗೆ ಬಂದುಬಿಟ್ಟು ನನ್ನ ಬ್ಯಾಂಗ್ಳೂರಿಗೆ ಕರ್ಕೊಂಡು ಬಂದರು. ಅದು ಒಂದು ನನಗೆ ತುಂಬ ಖುಷಿ ಅನಿಸುತ್ತೆ ನನಗೆ. ಆ ವರ್ಲ್ಡ್ ಕಪ್ ಜರ್ನಿ ಬಗ್ಗೆ ಏನು ಹೇಳ್ತೀರಾ? ವರ್ಲ್ಡ್ ಕಪ್ ಜರ್ನಿ ನಾವು 1 ಮಂತ್ ನಮಗೆ ಫಸ್ಟು ನ್ಯಾಷನಲ್ ಆದಾದಮೇಲೆ ಝೋನಲ್ ಮ್ಯಾಚ್ ಆಯಿತು. ನಮಗೆ ಝೋನಲ್ ಮ್ಯಾಚಲ್ಲಿ ಟಾಪ್ 16 ಪ್ಲೇಯರ್ಸ್ ಸೆಲೆಕ್ಷನ್ ಮಾಡಿದ್ರು. ಅದಾದಮೇಲೆ ಕ್ಯಾಪ್ಟನ್ನಾಗಿ ನನ್ನ ಸೆಲೆಕ್ಷನ್ ಮಾಡಿದ್ರು, ವೈಸ್ ಕ್ಯಾಪ್ಟನ್ನಾಗಿ ಗಂಗಾ ಕದಮ್ ಇದ್ದಾಳೆ. 1 ಮಂತು ನನಗೆ ತುಂಬ ಲ್ಯಾಂಗ್ವೇಜ್ ತುಂಬ ಇಶ್ಯೂ ಆಗ್ತಾಯಿತ್ತು. ಅಂತಂದರೆ ಇವಾಗ ನಾವು ಸೌತರಾದರೆ ಇಂಗ್ಲೀಷು, ಕನ್ನಡನೋ, ತೆಲುಗು ಏನಾದರೂ ಮಾತಾಡಿಕೊಂಡು ಮ್ಯಾನೇಜ್ ಮಾಡಿಬಿಡ್ತೀವಿ ನಾವು. ಸೊ ಇವಾಗ ನಾರ್ತವ್ರಿಗಾದರೆ ಇಂಗ್ಲೀಷ್ ಬರೋಲ್ಲ, ಆಲ್ಮೋಸ್ಟ್ ಅವ್ರಿಗೆ ಅರ್ಥನೂ ಆಗೋದಿಲ್ಲ, ಹಿಂದಿಲೇ ಮಾತಾಡಬೇಕಾಗುತ್ತೆ ಅವರಿಗೆ. ಸೊ ಅದಾದಮೇಲೆ ನನಗೆ ಸ್ವಲ್ಪ ಕಷ್ಟ ಅನ್ನಿಸ್ತಾ ಇತ್ತು ಅವ್ರ ಹತ್ರ ಯಾವ ಥರ ಕೋರ್ಡಿನೇಟ್ ಮಾಡಬೇಕು ಅನ್ನೋದು. ಅದಾದಮೇಲೆ ನಾನಿವಾಗ ಆಲ್ಮೋಸ್ಟ್ ಅವರಿಂದ ನಾನು ಸ್ವಲ್ಪ ಇವಾಗ ಹಿಂದಿ ಸ್ವಲ್ಪ ಚೆನ್ನಾಗಿ ಮಾತಾಡ್ತೀನಿ. ಅದಾದಮೇಲೆ ನನಗೆ ಅಂತಂತಂದರೆ ನನ್ನ ಟೀಮು ತುಂಬ ಸಪೋರ್ಟಿವ್ ಆಗಿ ನಿಂತ್ಕೊಳ್ತು. ಅಂತಂತಂದರೆ ನಾನಂತ ಒಂದು ಮಾತು ಹೇಳ್ಬೇಕಂತಂದರೆ ನಾನು ಒಬ್ಬಳೇ ಅಲ್ಲ ಕ್ಯಾಪ್ಟನ್ನು, 16 ಪ್ಲೇಯರ್ಸು ಸಹ ಕ್ಯಾಪ್ಟನ್ ನನ್ನ ಟೀಮಲ್ಲಿ. ಅಷ್ಟು ಚೆನ್ನಾಗೇ ನನಗೆ ಸಪೋರ್ಟ್ ಮಾಡ್ತಾರೆ, ಒಂದು ಬ್ಯಾಕ್ ಬೋನಾಗಿ ನಿಂತ್ಕೊಳ್ತಾರೆ. ಇವಾಗ ಏನಾದರೂ ಒಂದು ಡಿಸಿಷನ್ ತೊಗೊಳ್ತೀನಿ ಅಂತಂದರೆ ಅವ್ರ ಹತ್ರ ಏನಾದರೂ ಒಂದು ಕೇಳಿದ ತಕ್ಷಣ ಈ ಥರ ಮಾಡೋಣ, ಆ ಥರ ಮಾಡೋಣ ಅಂತಂದ್ಬಿಟ್ಟು ಸಜೆಷನ್ ಕೊಡ್ತಾ ಇರ್ತಾರೆ ನನಗೆ. ಅದರಿಂದ ತುಂಬ ಹೆಲ್ಪ್ ಆಯಿತು ನನಗೆ. ಬಟ್ ಐ ರಿಯಲಿ ಪ್ರೌಡ್ ಆಫ್ ಮೈ ಟೀಮ್. ಮತ್ತು 1 ಮಂತ್ ನಾವು ಡೆಲ್ಲಿಲಿ ಬಾರಕಂಬ ಸ್ಕೂಲಲ್ಲಿ ನಾವು ಪ್ರಾಕ್ಟೀಸ್ ಮಾಡಿದ್ವಿ. ಅದಾದಮೇಲೆ ನಮಗೆ ಫಸ್ಟ್ ಮ್ಯಾಚು ಡೆಲ್ಲಿಲೇ ಇದ್ದಿದ್ದು ನಮಗೆ ಶ್ರೀಲಂಕಾ ವಿರುದ್ಧ. ಶ್ರೀಲಂಕಾ 48 ಸಮಥಿಂಗ್ ಏನೋ ಸ್ಕೋರ್ ಇತ್ತು. ಅದನ್ನು ನಮ್ಮ ಕೋಚ್ ಏನಂತ ಹೇಳಿದ್ರಂದ್ರೆ 5 ಓವರ್ಸಲ್ಲಿ ಕಂಪ್ಲೀಟ್ ಮಾಡ್ಕೊಂಬರ್ಬೇಕಂತ ನಮಗೆ ಟಾಸ್ಕ್ ಕೊಟ್ಟಿದ್ದರು. ನಾವು 3 ಓವರ್ಸಲ್ಲೇ ಕಂಪ್ಲೀಟ್ ಮಾಡ್ಕೊಂಬಂದ್ವಿ. ಅದಾದಮೇಲೆ ತುಂಬ ಕಾನ್ಫಿಡೆಂಟ್ ಬಂತು, ನಾವು ಚೆನ್ನಾಗಿ ಆಡ್ತೀವಿ ಅಂತ ಅಂದ್ಬಿಟ್ಟು. ಮತ್ತು ಕೋರ್ಡಿನೇಷನ್ ಮೇಯ್ನ್ ಇಂಪಾರ್ಟೆಂಟ್ ಆಗುತ್ತೆ ಟೀಮಲ್ಲಿ. ಇವಾಗ ಜೂನಿಯರು ಸೀನಿಯರು ಆ ಥರ ಏನಾದರೂ ಅಂತಂದರೆ ಕೋರ್ಡಿನೇಷನ್ ಇರೋದಿಲ್ಲ ಟೀಮಲ್ಲಿ. ಮನ್ಸು ಹಾಳಾಗುತ್ತೆ, ಅವ್ರು ಸೀನಿಯರು ಹಂಗೆ ಹಿಂಗೆ ಅನ್ನೋದು ಆ ಥರ ಕ್ವಶನ್ಸ್ಗಳೆಲ್ಲ ಬರುತ್ತೆ. ನಮ್ಮ ಟೀಮಲ್ಲಿ ಯಾವ ಥರ ಅಂತಂತಂದರೆ, ಒಂದು ಕುಟುಂಬದಲ್ಲಿ ಒಂದು ಅಕ್ಕ ತಂಗಿರು 16 ಜನ ಯಾವ ಥರ ಇರ್ತಾರೋ ಆ ಥರ ಇರ್ತೀವಿ ನಾವೊಂದು ಟೀಮ್ನಲ್ಲಿ. ಅಷ್ಟು ಇವಾಗ ಅವಳಿಗೆ ಏನಾದರೂ ಒಂದು ಬೇಜಾರಾಗಿರ್ಬೋದು, ಒಂದು ಖುಷಿ ಸಂದರ್ಭ ಆಗಿರ್ಬೋದು, ಹಂಚ್ಕೊಳ್ತಾ ಇರ್ತೀವಿ ನಾವು. ಇವಾಗ ನಾನು ಆಲ್ಮೋಸ್ಟ್ ಎಮೋಷನ್ಗೆ
ಏನಂತಂದರೆ ಮಿಂಗಲ್ ಆಗಿಬಿಡ್ತೀನಿ ನಾನು ಜಾಸ್ತಿ. ಇವಾಗ ಏನಾದರೂ ಅವಳೇನಾದರೂ ಬೇಜಾರಾಗಿ ಕೂತ್ಕೊಂಡ್ಳು ಅಂತಂತಂದ್ರೆ ಅವಳ ಹತ್ರ ಹೋಗಿ ಕೇಳೋದು, ಏನಾಯಿತು ಏನು ಅಂತಂದ್ಬಿಟ್ಟೆಲ್ಲ ವಿಚಾರಿಸ್ಕೊಳ್ತಾ ಇರ್ತೀನಿ ನಾನು. ಒಂಥರ ತುಂಬ ಇಷ್ಟ ಆಗುತ್ತೆ ಫ್ರೀ ಇರೋ ಟೈಮಲ್ಲಿ ಅದು ಇದಂತ ಜೋಕ್ ಮಾಡ್ಕೊಳ್ಳೋದು, ಆ ಥರ ಎಲ್ಲ ಮಾತಾಡ್ಕೊಳ್ತಾ ಇದ್ದೆ. ನೀವು ನೇಪಾಳದ ಜೊತೆ ಆಟ ಸ್ಟಾರ್ಟ್ ಆಗೋ ಮುಂಚೆ, ಮ್ಯಾಚ್ ಪ್ರಾರಂಭ ಆಗೋ ಮುಂಚೆನೆ ಯಾವಾಗ ನಿಮಗೆ ಈ ಸಲ ಕಪ್ ನಮ್ದೇ ಅನ್ನೋ ವಿಶ್ವಾಸ ಬಂದಿಲ್ಲ? ನಮಗೆ ಏನು, ನಾವು ಬ್ಯಾಂಗ್ಳೂರಲ್ಲೇ ಲೀಗ್ ಮ್ಯಾಚಸ್ ಆಡಿದ್ವಿ ನೇಪಾಳ ವಿರುದ್ಧ. ಅಲ್ಲಿ ವಿನ್ ಆಗಿದ್ವಿ ನಾವು ಅಲ್ಲೇನೆ ನೇಪಾಳ ವಿರುದ್ಧ. ಆಗಲೇ ಕಾನ್ಫಿಡೆಂಟ್ ಬಂದ್ಬಿಟ್ಟು ನಾವು ಪಕ್ಕ ಈ ಸರಿ ವಿನ್ ಆಗ್ತೀವಿ ಅಂತ ಅಂದ್ಬಿಟ್ಟು. ಮತ್ತು ನಾವು ಪಾಕಿಸ್ತಾನ ವಿರುದ್ಧ ಸಹ ಶ್ರೀಲಂಕಾದಲ್ಲಿ ಮ್ಯಾಚ್ ಆಡಿದ್ವಿ. ಫಸ್ಟು ನನ್ನ ತಲೆಯಲ್ಲಿ ಏನಿದ್ದಿದ್ದೆ ಅಂತಂತಂದರೆ, ಇವತ್ತು ನನ್ನ ಟೀಮಲ್ಲಿ ಆಲ್ಮೋಸ್ಟ್ ನನ್ನ ಟೀಮಲ್ಲಿ ಎಲ್ಲರ ಹತ್ರನೂ ಹೇಳಿದ್ದೆ ನಾನು, ಕೈಯಾದ್ರೂ ಮುರ್ಕೊಳ್ಳಿ ಕಾಲಾದ್ರೂ ಮುರ್ಕೊಳ್ಳಿ, ನಾ ಇದು ಮ್ಯಾಚ್ ವಿನ್ ಆಗ್ಲೇಬೇಕು ಅಂತಂದ್ಬಿಟ್ಟು, ಪಾಕಿಸ್ತಾನ ವಿರುದ್ಧ ನಾವು ವಿನ್ ಆಗಬೇಕು ಅಂತಂದ್ಬಿಟ್ಟು. ಅದಾದ್ಮೇಲೆ ಸ್ವಲ್ಪ ನನಗೆ ತುಂಬ ಭಯ ಅನ್ನಿಸ್ತಾ ಇತ್ತು. ನಾನು ಮಾಂತ ಸರಿ ಕಾಲ್ ಮಾಡಿಬಿಟ್ಟು, ಸರ್ ಈ ಥರ ಭಯ ಆಗ್ತಾ ಇದೆ ಸರ್, ಪಾಕಿಸ್ತಾನ ವಿರುದ್ಧ ಮ್ಯಾಚ್ ಇರೋದು ಅಂತಂದ್ಬಿಟ್ಟು. ಏನಾಗಲ್ಲ, ಆರಾಮಾಗಿ ಅಷ್ಟೇ, ಕೋರ್ಡಿನೇಷನ್ ಇರಲಿ ಅಷ್ಟೇ ಟೀಮಲ್ಲಿ ಅಂತಂತಂದರು. ಸರಿ ಅಂತಂದ್ಬಿಟ್ಟು ನಮಗೆ ತಿರುಪತಿ ಪ್ರಸಾದನ ನಮ್ಮ ಇಂಡಿಯನ್ ಟೀಮ್ ಹುಡುಗರ ಟೀಮಲ್ಲಿ ವೆಂಕಟೇಶ್ ಅಣ್ಣ, ಆಂಧ್ರದಲ್ಲಿ ಒಬ್ಬ ಅಣ್ಣ ಇದ್ದಾರೆ, ಅವರು ನಮಗೆ ಪ್ರಸಾದ ತಂದುಕೊಟ್ಟಿದ್ರು. ಎಲ್ಲರೂ ತಿರುಪತಿ ಪ್ರಸಾದ ಎಲ್ಲ ತಿಂದ್ಬಿಟ್ಟು ಗ್ರೌಂಡ್ ಒಳಗಡೆ ಎಂಟ್ರಿ ಆಗಿಬಿಟ್ವಿ. ಇವತ್ತೇನೇ ಆಗಲಿ ಸರಿಯಾಗಿ ಆಡಬೇಕು, ಸರಿಯಾಗಿ ಹೋಗ್ಬಿಟ್ಟು ಸರಿಯಾಗಿ ಹೊಡೆದಾಕ್ಬಿಟ್ಟು ಬರಬೇಕು ಅಷ್ಟೇ ಅಂತಂದ್ಬಿಟ್ಟು. ನನಗೆ ಅದಾದಮೇಲೆ ಫಸ್ಟ್ ನಾವು ಫೀಲ್ಡಿಂಗ್ ಮಾಡಿದ್ವಿ. ಫೀಲ್ಡಿಂಗ್ ಮಾಡಾದ್ಮೇಲೆ ಬ್ಯಾಟಿಂಗ್ ಹೋದೆ ನಾನು. ಫಸ್ಟ್ ಓಪನಿಂಗ್ ಬ್ಯಾಟಿಂಗ್ ಹೋದೆ. ಸಿಮ್ಮುದಾಸ್ ಅಂತ ಇದ್ದಾಳೆ B1, ನಾನು ಬ್ಯಾಟಿಂಗ್, ಅವಳು ಔಟ್ ಆಗ್ಬಿಟ್ಲು. ಆವಾಗ ಒಂದು ಸ್ವಲ್ಪ ನರ್ವಸ್ ಆಯಿತು ನನಗೆ, ಅಯ್ಯೋ ಏನಾಗುತ್ತೋ ಮ್ಯಾಚು ಅನ್ನೋದೊಂದು. ನನ್ನ ತಲೆಯಲ್ಲಿ ಏನು ಓಡ್ತಾ ಇದೆ ಅಂತಂತಂದರೆ, ಈ ಮ್ಯಾಚ್ ಬಿಟ್ಕೊಡೋ ಚಾನ್ಸೇ ಇಲ್ಲ, ವಿನ್ ಆಗಲೇಬೇಕು ಅಂತಂದ್ಬಿಟ್ಟು. ಆಮೇಲೆ ಸೆಕೆಂಡ್ ಬ್ಯಾಟ್ಸ್ಮೆನ್ನು ಅನೇಕ ದೇವಿ ಅಂತಂದ್ಬಿಟ್ಟು, ಶಿ ಇಸ್ ವೆರಿ ಗುಡ್ ಬ್ಯಾಟ್ಸ್ಮೆನ್ನು. ತುಂಬ ಅಂತಂದರೆ ಇಬ್ಬರು ಕೋರ್ಡಿನೇಷನ್ ಚೆನ್ನಾಗಿರುತ್ತೆ. ರನ್ನಿಂಗ್ ಬಿಟ್ವೀನ್ ವಿಕೆಟ್ ಆಗಿರ್ಬೋದು, ಯಾವ ಕಡೆ ಗ್ಯಾಪಲ್ಲಿ ಹೊಡಿಬೋದು, ಆ ಥರ ಎಲ್ಲ ತುಂಬ ಚೆನ್ನಾಗಿ ಮಾತಾಡಿಕೊಂಡು ಚೆನ್ನಾಗಿ ಆಟ ಆಡ್ತೀವಿ ನಾವು. ಅದಾದಮೇಲೆ ದೀಪು, ಅವಳು ಚೆನ್ನಾಗಿ ಆಡ್ತಾ ಇದ್ಲು. ನಾನು ಔಟ್ ಆಗ್ತೀನೋ ಬಿಡ್ತೀನೋ ಗೊತ್ತಿಲ್ಲ, ನೀನು ಸರಿಯಾಗಿ ಹೊಡಿತಾ ಇರು, ನಾನು ಇರ್ತೀನಿ ಅಷ್ಟೇ, ಬ್ಯಾಕ್ ಬೋನ್ ಆಗಿ ನಾನು ಇರ್ತೀನಿ ಅಂತಂದ್ಬಿಟ್ಟು. ಸರಿ, ಅವಳು ಕೊಡ್ತಾ ಇದ್ಲು. ಆವಾಗ ಇದು ಬಂದುಬಿಟ್ಟು, ದೀಪು ನಾವು ಬೇಗ ಫಿನಿಷ್ ಮಾಡಬೇಕು ಗೇಮ್ನ ಅಂತಂತಂದು, ಅದಕ್ಕೆ ಸ್ಟಾರ್ಟ್ ಮಾಡೋಣ, ನಾನು ಸ್ಟಾರ್ಟ್ ಮಾಡೋಣ ಅಂತಂತಂದೆ. ಸ್ಟಾರ್ಟ್ ಮಾಡು, ಇದರೆಲ್ಲ ಪ್ಲೇಯರ್ಸು ಅಂತಂತಂದು. ಅದಾದಮೇಲೆ ಸರಿ ಅಂತಂದ್ಬಿಟ್ಟು ನಾನು ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಎಷ್ಟು ಒಂದು 15 ಬಾಲಲ್ಲೇನೋ 48 ರನ್ನೇನೋ ಹೊಡೆದಿದ್ದೆ. 18 ಬಾಲಲ್ಲೇನೋ 48 ರನ್ಸ್ ಸ್ಕೋರ್ ಮಾಡಿದೆ. ಅದಾದಮೇಲೆ ಅವರು ನಮ್ಮ ಹೊರಗಡೆಯಿಂದ ನಮ್ಮ ಮ್ಯಾನೇಜರ್ ಮ್ಯಾಮು ಮತ್ತು ಫಿಸಿಯೋ ಮ್ಯಾಮು, ನಮ್ಮ ಕೋಚು ಎಲ್ಲ ಟೀಮ್ ಎಲ್ಲ ನಾಯಿ ಹೊಡೆದಂಗೆ ಹೊಡಿಬೇಕು ಅವರಿಗೆ, ಕರೆಕ್ಟಾಗಿ ಹೊಡಿತಿದ್ಯಾ, ನಾಯಿ ಹೊಡೆದಂಗೆ ಹೊಡಿತಿದ್ಯಾ, ನಾಯಿ ಹೊಡೆದಂಗೆ ಹೊಡಿಬೇಕು, ಮುಟ್ಟು ನೋಡ್ಕೊಳ್ತಾ ಇರಬೇಕು ಅವ್ರು ಅಂತಂದ್ಬಿಟ್ಟು. ಹೋದೆ, ಸರಿಯಾಗಿ ಹೊಡ್ಕೊಂಬಂದೆ. ಇನ್ನು ಸ್ವಲ್ಪ ರನ್ ಬೇಕಾಯಿತು, ಆಲ್ಮೋಸ್ಟು ನಾನು ಔಟ್ ಆದೆ. ಅನೇಕಂಗೆ ಹೇಳಿದೆ, ಹೊಡ್ಕೊಂಬಂದ್ಬಿಡಿ ಬೇಗ ಅಷ್ಟೇ, ಮುಗಿಸ್ಬಿಡೋಣ ಅಂತಂದ್ಬಿಟ್ಟು. ಫೈನಲಿ ವಿನ್ ಮಾಡ್ಕೊಂಡು ಬಂದ್ವಿ ಪಾಕಿಸ್ತಾನ. ಅದಾದಮೇಲೆ ಲಾಸ್ಟ್ ಮ್ಯಾಚಲ್ಲಿ ನಮಗೆ ಸ್ವಲ್ಪ ಲಾಸ್ಟ್ ಮ್ಯಾಚಲ್ಲಿ ಆಲ್ಮೋಸ್ಟ್ ನರ್ವಸ್ ಇದ್ದೇ ಇರುತ್ತೆ ನಮಗೆ. ಅದಾದಮೇಲೆ ಸರ್ ಹತ್ರ ಮಾತಾಡಿದೆ ನಾನು, ಸರ್ ಲಾಸ್ಟ್ ಮ್ಯಾಚು ಅಂತಂದ್ಬಿಟ್ಟು, ಏನೂ ಆಗಲ್ಲ, ಆರಾಮಾಗಿ ಆಡಿ, ದೇವ್ರಿದ್ದಾನೆ ನೋಡ್ತಾ ಇರ್ತಾನೆ ಅಷ್ಟೇ, ದೇವ್ರೊಂದು ಆಶೀರ್ವಾದ ಇರುತ್ತೆ ನಿಮ್ಮ ಮೇಲೆ ಅಂತಂದ್ಬಿಟ್ಟು. ಅದಾದಮೇಲೆ ಸರ್ ಹತ್ರ ಮಾಂತಿ ಸರ್ ಹತ್ರ ಮಾತಾಡಿದಾಗ ಏನೋ ಒಂಥರ ನನಗೆ ಮೈಂಡ್ ಒಂಥರ ರಿಲ್ಯಾಕ್ಸ್ ಅನಿಸುತ್ತೆ. ಆ ಥರ ಒಂದು ಸ್ಫೂರ್ತಿ ಮಾತುಗಳಾಡ್ತಾರೆ ನನ್ನ ಜೊತೆ. ಅದಾದಮೇಲೆ ನಾವು ಟಾಸ್ಕ್ ಅಂತ ಒಳಗಡೆ ನನಗೇನಂತಂದರೆ ಒಳಗಡೆ ಫುಲ್ಲು ಭಯ ಆಗ್ತಾ ಐತೆ, ಅಯ್ಯೋ ಟಾಸ್ಕ್ ನಂದಾಗುತ್ತೋ ಇಲ್ಲ ಅವ್ರದ್ದಾಗುತ್ತೋ, ಪ್ಲ್ಯಾನ್ ಮಾಡ್ಕೊಂಬಿಟ್ಟಿದ್ದೀವಿ ನಾವು ಆಲೇನೆ ಇದು ತೊಗೋಬೇಕಂತಂದ್ಬಿಟ್ಟು. ನಾ ಟಾಸ್ಕ್ ಅವ್ರದ್ದಾಗುತ್ತೋ ನಂದಾಗುತ್ತೋ ಅನ್ನೋದು ಫುಲ್ಲು ನರ್ವಸ್ ನನಗೆ. ಅದಾದಮೇಲೆ ಟಾಸ್ಕ್ ನಾನು ಮಾಂತೆ ಸರ್ ಕೈ ಹಿಡ್ಕೊಂಡು ಹೋದೆ ಒಳಗಡೆ, ಕೈ ಹಿಡ್ಕೊಂಡೆ ನಾನು ಕಾಯಿನ್ ಫ್ಲಿಪ್ ಮಾಡಿದೆ. ಫೈನಲಿ ಟಾಸ್ಕ್ ವಿನ್ ಆಯಿತು ನಂದು. ವಿನ್ ಆದಾದಮೇಲೆ ಸರ್ ಒಂದೇ ಮಾತು ಹೇಳಿದ್ದು, ತಕ್ಷಣವೇ ಸರ್ ನಮ್ಮ ಮ್ಯಾಚ್ ವಿನ್ ಆಗ್ತೀವಿ ಮರಿ ಅಂತಂತಂದರು. ಆಗ ಸ್ವಲ್ಪ ಒಂಥರ ಏನೋ ಒಂಥರ ಮನ್ಸಿಗೆ ಸಮಾಧಾನ ಅನ್ನಿಸ್ತು.
ಅದಾದಮೇಲೆ ನೇಪಾಳ್ ಟೀಮ್ನ ಆಲ್ಔಟ್ ಮಾಡಕ್ಕೆ ಹೋದ್ವಿ. ಫಸ್ಟ್ ಮೇನ್ ವಿಕೆಟ್ ಇದ್ದಿದ್ದು ಮೇಯ್ನು ಒಳ್ಳೆ ಬ್ಯಾಟ್ಸ್ಮೆನ್ನು ಬಿನೀತಾ ಅಂತ ಅಂದ್ಬಿಟ್ಟು ತುಂಬ ಚೆನ್ನಾಗಿ ಆಡ್ತಾಳೆ ಅವಳು. ಅವಳನ್ನ ಮೇಯ್ನ್ ವಿಕೆಟು ಆಲ್ಮೋಸ್ಟ್ ಟೀಮಲ್ಲೆಲ್ಲನ ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ, ಅವಳು ಒಂದು ವಿಕೆಟ್ ತೆಗೆದುಬಿಡಿ ಅಷ್ಟೇ, ನನಗೆ ಏನು ಬೇಡ ಅಂತಂದ್ಬಿಟ್ಟು. MP ಹುಡುಗಿ ಇದ್ದಾಳೆ ಸುನೀತಾ ಸರಾಟೆ ಅಂತಂದ್ಬಿಟ್ಟು. ಅವಳು ಯಾವ ಥರ ಅಂತಂತಂದರೆ ನಾ ಅಷ್ಟು ಸೀರಿಯಸ್ಸಾಗಿ ಏನಾದರೂ ಹೇಳ್ದಾಗ ಓಕೆ ರಾಜಾಜಿ ನಾನು ಮಾಡ್ತೀನಿ ರಾಜಾಜಿ ಅಂತಂದ್ಬಿಟ್ಟು ಕಾಮಾಗಿರ್ತಾಳೆ ಅವಳು. ಅಂತಂದರೆ ಇವಾಗ ಟೀಮಲ್ಲಿ ಎಲ್ಲ ಆಲ್ಮೋಸ್ಟ್ ಎಲ್ಲ ಟೆನ್ಷನ್ನಲ್ಲಿದ್ದರೆ ಒಂದು ತುಂಬ ತಲೆ ಕೆಡಿಸ್ಕೊಂಡ್ಬಿಡ್ತಾರೆ, ಒಂದು ಗೇಮ್ ಚೇಂಜ್ ಆಗಿಬಿಡುತ್ತೆ ಅಂತಂದ್ಬಿಟ್ಟು ಆಲ್ಮೋಸ್ಟ್ ಕಾಮ್ನೆಸ್ ಆಗಿ ತೊಗೊಂಡೋಗ್ತಾ ಇರ್ತಾಳೆ. ಇವಾಗ ಗ್ರೌಂಡಲ್ಲಿ ಜೋಕ್ ಮಾಡೋದಾಗಿರ್ಬೋದು, ಆ ಥರ ಎಲ್ಲ ಮಾಡ್ತಾ ಇರ್ತಾಳೆ. ಸ್ವಲ್ಪ ಪ್ಲೇಯರ್ ಸ್ವಲ್ಪ ಮೈಂಡ್ ಸ್ವಲ್ಪ ಚೇಂಜ್ ಮಾಡೋದಕ್ಕೆ. ಸೊ ಆ ಥರ ಮಾಡ್ತಾ ಇದ್ದೆ. ಡೈರೆಕ್ಟ್ ಥ್ರೋ ಮಾಡಿದ್ಲು, ಮೇನ್ ವಿಕೆಟ್ ಗಾನ್. ಅವಾಗ ಫಿಕ್ಸ್ ಆದ್ವಿ. ಇವತ್ತು ನಾವು ವಾಪಸ್ ತಗೊಂಡೋಗ್ತೀವಿ ನಮ್ಮ ಕಪ್ ಅಂತ ಅಂದ್ಬಿಟ್ಟು ಫೈನಲಿ ಕಪ್ ವಿನ್ ಆದ ತಕ್ಷಣ ನಾವು ಏನೇನು ಕಷ್ಟ ಬಿದ್ದಿದ್ವೋ, ಅಪ್ಪ ಅಮ್ಮ ಯಾವ ಥರ ಕಷ್ಟ ಬಿದ್ದಿದ್ರು, ಒಂದು 2025ನಲ್ಲಿ ಆಲ್ಮೋಸ್ಟು ನಮ್ಮ ದೇಶದಲ್ಲಿ ಲಾಟ್ ಆಫ್ ಇನ್ಸಿಡೆಂಟ್ಸು, ಆ ಒಂದು ಕ್ಷಣಗಳೆಲ್ಲ ನನಗೆ ಆ ಗ್ರೌಂಡಲ್ಲಿ ಕಾಣಿಸ್ತಾ ಇತ್ತು. ಯಾವ್ಯಾವ ಕ್ಷಣಗಳಾದವು ಒಂದು ಆಡ್ತಾ ಇದ್ದಾಗ ಇವಾಗ ಎಲ್ಲ ಕ್ಷಣಗಳಾಯ್ತಲ್ಲ, ಏನೇನು ಇನ್ಸಿಡೆಂಟ್ಸ್ ಆಯ್ತಲ್ಲ, ಆ ಒಂದು ಕ್ಷಣಗಳೆಲ್ಲ ನನಗೆ ಆ ಗ್ರೌಂಡಲ್ಲಿ ಕಾಣಿಸ್ತಾ ಇತ್ತು. ನಮ್ಮ ಇಂಡಿಯಾದಲ್ಲಿ ಈ ಥರ ಎಲ್ಲ ಆಯ್ತಲ್ಲ, ನಾನು ನೋಡಿಬಿಟ್ಟು ನಮ್ಮ ಇಂಡಿಯಾ ಕಪ್ ತಗೊಂಡು ಹೋಗ್ಬೇಕು ಅವ್ರಿಗೋಸ್ಕರ ಅಂತಂದ್ಬಿಟ್ಟು. ಅದಾದಮೇಲೆ ಫೈನಲಿ ನಾವು ವಿನ್ ಆದ್ವಿ. ಅದು ನಾವು ಸೋಲ್ಜರ್ಸ್ ಇಷ್ಟು ಒಂದು ಸೇಫಾಗಿ ಇದ್ದೀವಿ ಅನ್ನೋದಕ್ಕೆ ಒಂದು ಕಾರಣ ಸೋಲ್ಜರ್ಸ್. ಅದು ಮೇನ್ ಈ ಒಂದು ವರ್ಲ್ಡ್ ಕಪ್ ನಾನು ಸೋಲ್ಜರ್ಸ್ಗೆ ಡೆಡಿಕೇಟ್ ಮಾಡ್ತೀನಿ ಮೇಯ್ನಾಗಿ. ಮತ್ತು ತುಂಬ ಎಮೋಷನ್ ಆದ್ವಿ ವಿನ್ ಆದ ತಕ್ಷಣ. ನನ್ನ 16 ಪ್ಲೇಯರ್ಸ್ ಅಪ್ಪ ಅಮ್ಮ ನೆನಪಾದ್ರು ನನಗೆ. ಮತ್ತು ಕ್ಯಾಬಿ ಸಮರ್ಥನಂ ತುಂಬಾ ಹಾರ್ಡ್ ವರ್ಕ್ ಮಾಡಿದೆ. ಇವಾಗ ಒಂದು ವರ್ಲ್ಡ್ ಕಪ್ ಕಂಡಕ್ಟ್ ಮಾಡ್ಬೇಕಂತಂದ್ರೆ ಅದು ತುಂಬ ಈಸಿ ಮಾತಲ್ಲ. ಹಾರ್ಡ್ ವರ್ಕ್ ಮಾಡಿದ್ದಾರೆ ಡೇ ಆ್ಯಂಡ್ ನೈಟ್ ಅಂದೇನೆ. ಧೀರಜ್ ಸರ್ ಆಗಿರ್ಬೋದು, ಭಾಸ್ಕರಣ್ಣ ಆಗಿರ್ಬೋದು, ಲೋಕೇಶ್ ಆಗಿರ್ಬೋದು, ಆಲ್ ಮತ್ತು ನಿರಂಜನ್ ಸರ್ ಆಗಿರ್ಬೋದು, ತುಂಬ ಜನ, ಎಷ್ಟೊಂದು ಜನ ಇದ್ದಾರೆ. ಇನ್ನು ಕ್ಯಾಬಿ ಮತ್ತು ಸಮರ್ಥನಂ ಎಂಪ್ಲಾಯೀಸ್ ತುಂಬಾ ಕಷ್ಟ ಬಿದ್ದಿದ್ದಾರೆ. ಅವರಿಗೋಸ್ಕರ ನಾವು ಈ ಒಂದು ಅದೆಲ್ಲ ಒಂದು ನೆನಪಂತ ನನಗೆ, ಎಲ್ಲ ಕ್ಷಣಗಳ ಒಂದು ನೆನಪು. ವ್ಯತ್ಯಾಸ ಇರುತ್ತೆ ನಾರ್ಮಲ್ ಬೇರೆ ಕ್ರಿಕೆಟ್ಗೂ ಬ್ಲೈಂಡ್ ಕ್ರಿಕೆಟ್ಗೂ ಏನು ಡಿಫ್ರೆನ್ಸ್ ಇರುತ್ತೆ? ಗ್ರೌಂಡಲ್ಲಿ ಏನಾದರೂ ಡಿಫ್ರೆನ್ಸ್ ಇರುತ್ತಾ, ಅಥವಾ ಬರೀ ಬಾಲು ಬ್ಯಾಟಿಂಗು, ಅಥವಾ ರನ್ ಸ್ಕೋರ್ಸ್ ಮೇಲೆ ಏನಾದರೂ ಡಿಫ್ರೆನ್ಸ್ ಇರುತ್ತಾ, ಅಥವಾ ಬೌಲಿಂಗ್ಸ್ ಮೇಲೆ ಏನಾದರೂ ಡಿಫ್ರೆನ್ಸ್ ಇರುತ್ತೆ? ಏನೇನಿರುತ್ತೆ ಡಿಫ್ರೆನ್ಸಸ್? ಬ್ಲೈಂಡ್ ಕ್ರಿಕೆಟ್ಗೂ ನಾರ್ಮಲ್ ಕ್ರಿಕೆಟ್ಗೂ ತುಂಬಾ ವ್ಯತ್ಯಾಸ ಇರುತ್ತೆ. ಯಾಕಂತಂದರೆ ಪಿಚ್ಚು ಮತ್ತು ಗ್ರೌಂಡ್ ಆಲ್ಮೋಸ್ಟ್ ಎಲ್ಲ ಸೇಮೇ ಇರುತ್ತೆ. ನಾರ್ಮಲ್ ಕ್ರಿಕೆಟ್ ಅವ್ರಿಗೆ ಯಾವ ಥರ ಇರುತ್ತೋ ಬ್ಲೈಂಡ್ ಕ್ರಿಕೆಟ್ ಅವರು ಸಹ ಸೇಮ್ ಇರುತ್ತೆ. ಬಟ್ ನಾವು ವಿಕೆಟ್ನ ಕಬ್ಣದ್ದು ಯೂಸ್ ಮಾಡ್ತೀವಿ ನಾವು. ಯಾಕಂತಂದ್ರೆ ನಮಗೆ ಸೌಂಡ್ ಬರ್ಬೇಕದು, ಸೌಂಡ್ ಕೇಳಿಸುತ್ತಲ್ಲ ನಮಗೆ. ನಮ್ಮ ಬ್ಲೈಂಡ್ ಕ್ರಿಕೆಟಲ್ಲಿ 3 ಕ್ಯಾಟಗರಿ ಇದೆ, B1, B2, B3 ಅಂತ ಅಂದ್ಬಿಟ್ಟು. B1 ಅಂತಂದ್ರೆ ಟೋಟಲಿ ಬ್ಲೈಂಡ್, ಅವ್ರಿಗೇನು ಕಾಣಿಸಲ್ಲ. ಅಟ್ಲೀಸ್ಟ್ ಬೆಳಕು ಆ ಥರ ಏನಾದರೂ ಕಾಣಿಸಿದ್ರು ಸಹ ಅವರಿಗೆ ಗ್ಲಾಸ್ ಕೊಡ್ತಾರೆ, ಬ್ಲೈಂಡ್ ಫೋಲ್ಡ್ ಕೊಡ್ತಾರೆ. ಅದನ್ನ ಹಾಕೊಂಡ್ರೆ ಕಂಪ್ಲೀಟ್ಲಿ ಬ್ಲೈಂಡು, ಅವ್ರಿಗೇನು ಕಾಣಿಸೋದಿರಲ್ಲ, ಒಂದು ಬೆಳಕು ಸಹ ಏನು ಕಾಣಿಸೋದಿಲ್ಲ. B2 ಅಂತಂದ್ರೆ ಅಪ್ ಟು 2-3 ಮೀಟರ್ಸ್ವರೆಗೂ ಕಾಣಿಸುತ್ತೆ. B3 ಅಂತಂದ್ರೆ ಅಪ್ ಟು 5 to 6 ಮೀಟರ್ಸ್ವರೆಗೂ ಕಾಣಿಸುತ್ತೆ ಅಷ್ಟೇ. ನಾನು B3 ಪ್ಲೇಯರ್ಸು, ಅಪ್ ಟು ನನಗೆ 5 to 6 ಮೀಟರ್ಸ್ವರೆಗೂ ಕಾಣಿಸುತ್ತೆ ಅಷ್ಟೇ. ಕೆಲವ್ರಿಗೆ ಎಷ್ಟೋ ಜನಕ್ಕೆ ಬಿಸಿಲು ಬಂದಾಗ ಎಷ್ಟೋ ಜನಕ್ಕೆ ಕಾಣಿಸೋದೇ ಇಲ್ಲ, ಪೂರ್ತಿ ಕಾಣಿಸೋದಿಲ್ಲ. ಮತ್ತು ನಾವು ಅಂಡರ್ ಬೌಲಿಂಗ್ ಮಾಡೋದು, ಇವಾಗ ನಾರ್ಮಲ್ ಕ್ರಿಕೆಟ್ ಅವ್ರು ಮಾಡ್ತಾರೆ ಆ ಥರ ಬೌಲಿಂಗ್ ಮಾಡೋದಿಲ್ಲ, ನಾವು ಅಂಡರ್ ಬೌಲಿಂಗ್ ಮಾಡ್ತೀವಿ. ಇವಾಗ ಥ್ರೋಸು ಆಲ್ಮೋಸ್ಟ್ ಎಲ್ಲ ಸೇಮೇ ಇರುತ್ತೆ. ನಮ್ಮದು ಬಾಲ್ ಸೌಂಡ್ ಬರ್ತಾ ಇರುತ್ತೆ, ಆ ಸೌಂಡ್ ಫುಲ್ಲು ನಾವು ಆ ಒಂದು ಗೇಮ್ ಫುಲ್ಲು ಆ ಸೌಂಡ್ ಮೇಲೇ ನಾವು ಡಿಪೆಂಡ್ ಆಗಿರ್ತೀವಿ. ಮತ್ತು ಸೇಮ್ ಇರುತ್ತೆ. ಮತ್ತು ಇವಾಗ ನಾರ್ಮಲ್ ಕ್ರಿಕೆಟಲ್ಲಿ ಯಾರನ್ನಾದ್ರೂ ಇವಾಗ ರೋಹಿತ್ ಶರ್ಮಾ ಸರ್ ಔಟ್ ಆದ ತಕ್ಷಣ ಇವಾಗ ವಿರಾಟ್ ಕೊಹ್ಲಿ ಸರ್ನ ಕಳಿಸೋದು ಆ ಥರ ಇಲ್ಲ ನಮ್ಮದ್ರಲ್ಲಿ. ಇವಾಗ B3, B2 ಏನಾದರೂ ಓಪನಿಂಗ್ ಏನಾದರೂ ಬ್ಯಾಟ್ಸ್ಮನ್ ಹೋದ್ರ ಅಂತಂದರೆ, ಇವಾಗ ಯಾರಾದರೂ ಒಬ್ರು ಔಟ್ ಆದ್ರೆ ಅಂತಂದರೆ ಸರ್ಕಲ್ ವೈಸ್ ಇರುತ್ತೆ ನಮಗೆ. ಇವಾಗ B2, B3 ಹೋದ್ರೆ ಅದರಲ್ಲಿ ಯಾರಾದರೂ ಒಬ್ರು ಔಟ್ ಆದ್ರೆ ಅಂತಂದರೆ ನೆಕ್ಸ್ಟ್ B1 ಹೋಗ್ಬೇಕು.
ಆ ಥರ ಒಂದು ರೂಲ್ಸ್ ಇರುತ್ತೆ ನಮ್ಮದ್ರಲ್ಲಿ. ಓಕೆ, ಆ ಮೂರು ಕೆಟಗರಿಲಿ ಆದ್ಮೇಲೆ ನೆಕ್ಸ್ಟ್ ಮತ್ತೆ B3ಗೆ ಬರೋದು. ನೆಕ್ಸ್ಟ್ ಅಥವಾ B2ನ ಯಾರಾದ್ರೂ ಹೋಗ್ಬೇಕಾಗುತ್ತೆ ಆಗ. ಅದಾದ್ಮೇಲೆ ಮತ್ತೆ B1ಗೆ ನಾವು ಒಂದೇನಾದ್ರೂ ಹೋದ್ರೆ 1+1 ಆಗುತ್ತೆ ಅವ್ರಿಗೆ ರನ್. ಆ ಥರ ಮೈನಸ್ ಪಾಯಿಂಟ್. ಇವಾಗ ಏನಾದ್ರು 4 ಬೌಂಡ್ರಿ ಏನಾದ್ರು 4 ಬೌಂಡ್ರಿ ಹೊಡೆದ್ರೆ 8 ರನ್ ಅವರಿಗೆ. ಆ ಥರ ಈ ಥರ ಪ್ಲಸ್ ಮೈನಸ್ಗಳು ಜಾಸ್ತಿ ಡಿಫ್ರೆನ್ಸಸ್. ಓಕೆ, ಸೊ ಕಂಪ್ಲೀಟ್ ಆಲ್ಮೋಸ್ಟ್ ನಿಮ್ಮ ಎಲ್ಲಾ ಜರ್ನಿಗಳು ಕವರ್ ಆಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ನಿಮ್ಮ ಮುಖ್ಯ ಗುರಿ ಏನಿದೆ? ಮುಂದೆ ಏನು ಮಾಡಬೇಕು, ಏನು ಸಾಧಿಸ್ಬೇಕು ಕ್ರಿಕೆಟಲ್ಲೋ ಅಥವಾ ಬೇರೆ ಇನ್ನೊಂದರಲ್ಲೋ ಏನು ಸಾಧಿಸ್ಬೇಕು ಅಂತ ಅನ್ಕೊಂಡಿದ್ದೀರಾ? ಮುಂದೆ ಬ್ಲೈಂಡ್ ಕ್ರಿಕೆಟ್ ಡೆವಲಪ್ ಮಾಡಬೇಕು. ಬ್ಲೈಂಡ್ ಕ್ರಿಕೆಟ್ ಇವಾಗ ನಾರ್ಮಲ್ ಕ್ರಿಕೆಟ್ ಯಾವ ಥರ ಇದೆಯೋ ಅದೇ ಥರ ಬ್ಲೈಂಡ್ ಕ್ರಿಕೆಟ್ ಅವ್ರಿಗೂ ಇಂಪಾರ್ಟೆಂಟ್ ಕೊಡಬೇಕು. ನಮ್ಮ ಸ್ಟೇಟ್ ಆಗಿರ್ಬೋದು, ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು, ಪ್ಲೀಸ್ ಸಪೋರ್ಟ್ ದ ವಿಜುವಲಿ ಇಂಪೈರ್ಡ್. ಅವರು ಸಹ ನಾರ್ಮಲ್ ಅವರು ಯಾವ ಥರ ಅಚೀವ್ ಮಾಡ್ತಾರೋ ಅದೇ ಥರ ನಾವು ಸಹ ಮಾಡ್ತೀವಿ. ಮತ್ತು ನನ್ನ ಆಸೆ ಇರೋದು IAS ಆಗಬೇಕಂತ ಅಂದ್ಬಿಟ್ಟು ಖಂಡಿತ ಪ್ರಿಪ್ರೇಷನ್ ಮಾಡೇ ಮಾಡ್ತೀನಿ. ಐ ಡೂ ಬೆಸ್ಟ್. ಇಷ್ಟು ನಿಮ್ಮ ಆಸೆಗಳು. ಓಕೆ, ನಾನೊಂದಿಷ್ಟು ಒಂದು 5 ಒನ್ ವರ್ಡ್ ಕ್ವಶನ್ ತೊಗೋತೀನಿ. ಆ 1 ವರ್ಡ್ಗೆ ನೀವು 1 ವರ್ಡಲ್ಲೇ ನಂಗೆ ಆನ್ಸರ್ ಮಾಡಬೇಕು. ಓಕೆನಾ? ಓಕೆ, ಫಸ್ಟು 2025 ವರ್ಲ್ಡ್ ಕಪ್ ಅಂದರೆ ಅದಕ್ಕೆ ನೀವು 1 ವರ್ಡಲ್ಲಿ ಏನು ಬೇಕಾದ್ರು ನಿಮ್ಮ ಕನ್ಸಿಗೆ ಹೇಳ್ಬೋದು. ಅಂದರೆ ಅದೊಂದು ಡ್ರೀಮ್ ಆಗಿತ್ತು, ಏನಾದರೂ ನಿಮ್ಮ 1 ವರ್ಡ್ ಕ್ವಶನ್. ಓಕೆ, ತಗೊಳ್ಳ. ಓಕೆ, 2025 ವರ್ಲ್ಡ್ ಕಪ್ ಡ್ರೀಮ್. ಓಕೆ, ನಿಮ್ಮ ಅಪ್ಪ ಅಮ್ಮ? ದೇವರು. ಓಕೆ, ನಿಮ್ಮ ತಮ್ಮಂದರು? ನನ್ನ ತಮ್ಮಂದಿರು ಸಪೋರ್ಟರ್ಸ್ ಅಷ್ಟೇ. ಓಕೆ, ಕ್ರಿಕೆಟ್? ಕ್ರಿಕೆಟು ಲೈಫ್. ಓಕೆ, ವಿರಾಟ್ ಕೊಹ್ಲಿ ಸರ್? ವಿರಾಟ್ ಸರ್ ಇನ್ಸ್ಪಿರೇಷನ್. ಓಕೆ, ಎಸ್, ವೆರಿ ನೈಸ್. ತುಂಬ ಖುಷಿ ಆಯಿತು ನಿಮ್ಮೊಂದಿಗಿನ ಈ ಒಂದು ಸ್ಮಾಲ್ ಸಮಯ ನಾನು ಕಳೆದೆ ಇಂಟರ್ವ್ಯೂಯಲ್ಲಿ. ನಿಮ್ಮ ಜರ್ನಿ ಬಗ್ಗೆ ಏನು ನನ್ನ ಜೊತೆ ಶೇರ್ ಮಾಡಿದ್ರಿ, ತುಂಬ ಖುಷಿ ಅನ್ನಿಸ್ತು. ನಿಮ್ಮ ಮುಂದಿನ ದಿನಗಳಿಗೆ ತುಂಬ ಒಳ್ಳೆಯದಾಗಲಿ. ಆ ದೇವರು ತುಂಬ ಶಕ್ತಿ ಕೊಡಲಿ ನಿಮಗೆ. ಇನ್ನಷ್ಟು ಸಾಧನೆಗಳನ್ನ ಮಾಡಿ ನಮ್ಮ ಭಾರತಕ್ಕೋಸ್ಕರ, ನಮ್ಮ ರಾಜ್ಯಕ್ಕೋಸ್ಕರ ಇನ್ನಷ್ಟು ಸಾಧನೆ ಮಾಡಿ ಇನ್ನಷ್ಟು ಬೆಳೀರಿ. ನಿಮ್ಮ ಪರ್ಸ್ನಲ್ ಗ್ರೋತ್ ಕೂಡ ತುಂಬ ಚೆನ್ನಾಗಾಗಲಿ. ಆ್ಯಂಡ್ 100% ನೀವು ಎಲ್ರಿಗೂ ಕೂಡ ಒಂದು ರೀತಿಯಲ್ಲಿ ಇನ್ಸ್ಪಿರೇಷನ್. ಯಾಕಂತಂದರೆ ಜನ ಕಾರಣಗಳನ್ನು ಹುಡುಕ್ತಾ ಇರ್ತಾರೆ ತಪ್ಪಿಸ್ಕೊಳ್ಳಿಕ್ಕೆ. ಅದಾಗಲ್ಲ, ಇದಾಗಲ್ಲ ಅನ್ನುವಂತಹ ಕಾರಣಗಳನ್ನು ಹುಡುಕುವಂತಹ ಕಾಲದಲ್ಲಿ ಬಡತನ ಇದ್ದು, ಒಂದು ಕಣ್ಣಿನ ಸಮಸ್ಯೆ ಇದ್ರೂ ಆದರೂ ಕೂಡ ಸಾಧನೆ ಮಾಡಿದ್ದೀರಾ ಅಂತಂದರೆ 100% ಎಲ್ರಿಗೂ ಕೂಡ ಒಂದು ರೀತಿಯಲ್ಲಿ ಇನ್ಸ್ಪಿರೇಷನ್. ನಿಮ್ಮ ಜೊತೆ ಈ ಸ್ಮಾಲ್ ಸಮಯ ತುಂಬ ಖುಷಿ ಕೊಡ್ತು. ಥ್ಯಾಂಕ್ ಯು. ಆ್ಯಂಡ್ ನಿಮ್ಮ ಮುಂದಿನ ಎಲ್ಲ ಸಾಧನೆಗೆ, ಮುಂದಿನ ಎಲ್ಲ ಕ್ಷಣಗಳಿಗೆ ಆಲ್ ದಿ ಬೆಸ್ಟ್. ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಇಷ್ಟು ನಮ್ಮ ದೀಪಿಕಾ TC ಅವರ ಮಾತುಗಳು, ಅವರ ಲೈಫ್ ಜರ್ನಿ. ಬಹುಶಃ ಸಾಕಷ್ಟು ಜನ ನಾರ್ಮಲ್ ಕ್ರಿಕೆಟ್ಗೆ ಕೊಡುವಂತಹ ಪ್ರಿಫರೆನ್ಸು ಅಥವಾ ಅದಕ್ಕೆ ಕೊಡುವಂತಹ ಆದ್ಯತೆ ನಮ್ಮ ಬ್ಲೈಂಡ್ ಕ್ರಿಕೆಟ್ ಟೀಮ್ಗೆ ಸಿಕ್ಕಿರಲಿಲ್ಲ, ಕೊಡಲಿಕ್ಕೆ ಮುಂದಾಗೋದಿಲ್ಲ. ಬಟ್ ಇವರ ಕಥೆಯನ್ನು ಕೇಳಿದಾಗ, ಇವರು ಲೈಫ್ ಜರ್ನಿಯನ್ನು ಕೇಳಿದಾಗ ಬಹುಶಃ ಇವ್ರಿಗೂ ಕೂಡ ಆ ಅವಕಾಶ ಗೌರ್ಮೆಂಟಿಂದನೂ ಸಿಗಬೇಕು, ಆ್ಯಂಡ್ ಪಬ್ಲಿಕ್ಕಿಂದನೂ ಕೂಡ ಸಿಗಬೇಕು, ಆಡಿಯನ್ಸಿಂದನೂ ಕೂಡ ಸಿಗಬೇಕು. ಇದಿಷ್ಟು ಐ ಹೋಪ್ ನಿಮಗೆ ಇವರ ಜರ್ನಿ ಇಷ್ಟ ಆಗಿರುತ್ತೆ. ತುಂಬ ಜನರಿಗೆ ಇದು ಇನ್ಸ್ಪಿರೇಷನ್ ಕೂಡ ಆಗಬಹುದು ಅಂತ ಅಂದ್ಕೊಳ್ತೀನಿ. ಇನ್ನಷ್ಟು ಇಂತಹ ವಿಶೇಷ ಸಂದರ್ಶನಕ್ಕಾಗಿ, ಇನ್ನಷ್ಟು ವಿಶೇಷ ವ್ಯಕ್ತಿಗಳ ಜರ್ನಿಯನ್ನು ತಿಳ್ಕೊಳ್ಳಿಕ್ಕೆ ನೋಡ್ತಾ ಇರಿ ಸಪ್ತಾಶ್ವ TV. ಥ್ಯಾಂಕ್ ಯು.